ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ಮಹಾಭಾರತ ಶಬ್ದ ರೂಪದ ಇತಿಹಾಸ, ಇತಿಹಾಸಕ್ಕೆ ಶಬ್ದದ ರೂಪವನ್ನು ಕೊಟ್ಟದ್ದು ವೇದವ್ಯಾಸರು. ಈ ಶಬ್ದಗಳಲ್ಲಿ ಧ್ವನಿ ಇದೆ, ಧ್ವನಿಯ ಹಿಂದೆ ಅರ್ಥಗಳಿವೆ. ಆ ಶಬ್ದದ ಒಳಗಿಂದ ಮಾನವೀಯ ಧ್ವನಿ, ದೈವೀ ಪುರುಷರ ಧ್ವನಿ, ದೇವರ ಧ್ವನಿ, ಹೀಗೆ 10 ಬಗೆಯ ಧ್ವನಿಗಳು ಪ್ರತಿಧ್ವನಿಸ್ತಾವೆ. ಆ ಹಿನ್ನೆಲೆಯಲ್ಲಿ ಮಹಾಭಾರತದ ಗುರಿ ವಿಚಾರವನ್ನು ನಿನ್ನೆ ನಾವು ಕಾಣ್ತಾ, ಪಂಚ ಪಾಂಡವರಲ್ಲಿ ಧರ್ಮರಾಜ, ಭೀಮಸೇನರು, ಅರ್ಜುನ, 3 ಕಥೆಯನ್ನು ಈಗಾಗಲೇ ಕೇಳಿದ್ದೇವೆ. ನಿನ್ನೆ ಪ್ರಸಕ್ತವಾದದ್ದು ಈ ಸಂದರ್ಭದೊಳಗೆ 4 ದಿವಸ ನಕುಲ ಸಹದೇವರು. ಶಬ್ದ 10 ಧ್ವನಿಗಳನ್ನು ವ್ಯಂಗ್ಯ ಅಂದರೆ ಅಭಿವ್ಯಕ್ತ ಮಾಡ್ತದೆ. ಒಂದೊಂದು ಧ್ವನಿಯ ಹಿಂದೆ 10 ಬಗೆಯ ಅರ್ಥಗಳಿರ್ತಾವೆ. ಹಾಗೆ ನಕುಲ ಸಹದೇವ, ನಕುಲ ಸಹದೇವ ಇವ್ಯಾರ ಶಬ್ದ. ಇವು ಮಹಾಭಾರತದ ಪಾತ್ರಗಳಿಗಿರ್ತಕ್ಕ 2 ಸಂಬೋಧನೆ. ಇವರ ಮೂಲ ರೂಪ ಯಾವುದು ಅಂತ ಒಂದು ಜಿಜ್ಞಾಸೆಯನ್ನು ನಿನ್ನೆ ನಾವು ಮಾಡ್ತಾ, ವೇದವ್ಯಾಸ ದೇವರ ಖಿಲಭಾಗ ಅಂತ ಎನಿಸಿಕೊಂಡಿರ್ತಕ್ಕ, ಅವರೇ ಬರೆದಿರ್ತಕ್ಕ ಹರಿವಂಶ ಎಂಬುದು ಒಂದು ಬೃಹತ್ ಪುರಾಣ ವಾಂಗ್ಮಯ, ಹರಿವಂಶ ಅಂತ 3 ಪರ್ವಗಳನ್ನು ಒಳಗೊಂಡಿರ್ತಕ್ಕ ಕೃತಿ ಹರಿವಂಶ. ಆ ಹರಿವಂಶದೊಳಗೆ ಈ ವಿಚಾರ, ಇವರು ಯಾರಿವರು? ಪ್ರತಿಯೊಬ್ಬ ವ್ಯಕ್ತಿಗೆ ಮಹಾಭಾರತದ ವ್ಯಕ್ತಿಗಳಾಗಲಿ ಕಥೆಯಾಗಲಿ ನೇರವಾಗಿ ಸಂಬಂಧಪಟ್ಟದ್ದು. ಹೀಗಾಗಿ ಮಹಾಭಾರತಕ್ಕೆ ಅತೀತವಾಗುವ ಭಯ ಇಲ್ಲ. ಅದು ನಿತ್ಯ ನೂತನ. ಪ್ರತಿಯೊಬ್ಬ ವ್ಯಕ್ತಿಯೊಳಗೆ ಮಹಾಭಾರತದ ಪಾತ್ರಗಳ ಅಸ್ತಿತ್ವ, ಘಟನೆಗಳು ಸದಾ ವಿದ್ಯಮಾನವಾದುದರಿಂದ ಆ ಮಹಾಭಾರತ ಚಿರಂತನ ಅನ್ನುವ ಹಿನ್ನೆಲೆಯಲ್ಲಿ ಸರ್ವಮಾಧ್ಯಾತ್ಮನಿಷ್ಠಂ ಹಿ ಭಾರತಂ ಪರಿಚಕ್ಷತೆ. ಮಹಾಭಾರತ ಅನೇಕ ಮುಖವಾಗಿ ತನ್ನ ಅರ್ಥವನ್ನು ನಮ್ಮೆದುರಿಗೆ ತೆರೆದು ತೋರಿಸ್ತದಂತನ್ನುವ ಹಿನ್ನೆಲೆಯೊಳಗೆ ಧರ್ಮದ ಅಂಗ 4. ಧರ್ಮದ ಅಂಗ 4. ಅದಕ್ಕೆ
ಆದಿಪರ್ವದೊಳಗೆ ಕೌರವರು ಪಾಂಡವರು ಎಂಬುವ ಸಾಂಕೇತಿಕತೆಯೂ ಹೌದು, ಜೊತೆಗೆ ವರ್ಗವೂ ಹೌದು. ಅದನ್ನು ಹೇಳುವಾಗ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮ, ಯುಧಿಷ್ಠಿರ ಧರ್ಮರಾಜ, ಧರ್ಮಮಯೋ ಮಹಾದ್ರುಮ, ಒಂದು ಧರ್ಮದ ವೃಕ್ಷ. ಹೇಗೆ ದುರ್ಯೋಧನು ಮನ್ಯುಮಯೋ ಮಹಾದ್ರುಮ, ಮನ್ಯು ಅಂದರೆ ಸಿಟ್ಟು, ಪ್ರಚಂಡ ಕ್ರೋಧ, ಅದರ ಒಂದು ಮೂರ್ತಿಮಂತ ಗಿಡ ದುರ್ಯೋಧನ. ಅದರ ಶಾಖೆಗಳು, ಅದರ ಪುಷ್ಪ ಫಲಗಳು, ಶಕುನಿ ಕರ್ಣಾದಿಗಳು, ದುಶ್ಯಾಸನಾದಿಗಳು ಅಂತ ಅದರದ್ದೊಂದು ರೂಪಕವನ್ನು ಕಂಡ್ವಿ. ಮಹಾಭಾರತದವರು ವೇದವ್ಯಾಸದೇವರು ಹೇಳಿತು. ಈ ರೂಪಕ ಇದನ್ನು ಹೇಳುವಾಗ ದುರ್ಯೋಧನೋ ಧರ್ಮರಾಜ, ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮ, ಒಂದು ಧರ್ಮದ ವೃಕ್ಷ. ಧರ್ಮ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ತದೆ ಅಂತನ್ನೋ ವಿಷಯದೊಳಗೆ ಒಂದು ಉದಾಹರಣೆಯನ್ನಾಗಿ ನಾವು ಧರ್ಮರಾಜನನ್ನು ಕಾಣ್ತಾ ಇದ್ದೇವೆ. ಅಂತಹ ಒಂದು ದೊಡ್ಡ ವೃಕ್ಷ ಅದು. ಸ್ಕಂದೋ ಅರ್ಜುನ, ಅದರ ಶಾಖಾ ಅರ್ಜುನ ಎಂಬುದೊಂದು ತಂಗಿ. ಮಾದ್ರೀಸುತೆ ಭೀಮಸೇನೋ ಅಸ್ಯ ಶಾಖಾ ಸ್ಕಂದ, ಅದರ ಈ ಸ್ಕಂದ ಮತ್ತು ಶಾಖಾ ಒಂದು ಅದರಿಂದ ಕಿಸಲು ಅಂತ ಕರೀತಾರೆ, ಇನ್ನೊಂದು ಅದರ ತೊಂಗೆಗಳು. ಭೀಮ ಅದರ ತೊಂಗೆ. ಮಾದ್ರೀಸುತೌ ಪುಷ್ಪ ಫಲೆ ಸಮೃದ್ಧೆ ಅಂತ ವೇದವ್ಯಾಸದೇವರು ವಾಣಿ. ನಾವು ಕಾಣ್ತಾ ಇದ್ದದ್ದು ಮಾದ್ರಿಯ ಮಕ್ಕಳಾದ ನಕುಲ ಮತ್ತು ಸಹದೇವರ ಚರಿತ್ರೆ, ಸಂಕೇತ, ವ್ಯಕ್ತಿತ್ವ, ಅವತಾರ, ಕಾರ್ಯ, ಗುಣದೋಷಗಳ ವಿಮರ್ಶನ. ಧರ್ಮ ಅದು ಬೆಳೆದಾಗ ಆಗುವ ಒಂದು ಪುಷ್ಪ, ಒಂದು ಫಲ. ಅದಕ್ಕೆ ನಕುಲ ಸಹದೇವರು ಅಂತಾರೆ. ಮಾದ್ರಿ ಸುತೌ ಪುಷ್ಪ ಫಲೆ ಸಮೃದ್ಧೆ ಮೂಲಂ ಕೃಷ್ಣ ಬ್ರಹ್ಮಚ ಬ್ರಾಹ್ಮಣಾಂಶ ಅಂತ ಮಹಾಭಾರತದ ಆದಿಪರ್ವ. ಈ ಕೃಷ್ಣನೇ ಬೇರಾಗಿ ಉಳ್ಳ ಈ ವಿಶಾಲ ವೃಕ್ಷದ, ಧರ್ಮ ವೃಕ್ಷದ ಪುಷ್ಪ ಫಲ. ಅವರು ಯಾರು? ನಕುಲ ಸಹದೇವರು. ನಕುಲ ಸಹದೇವರಿಗೆ ಏನು ಸಂಕೇತ ಅಂತ ಮಹಾಭಾರತ ಹೇಳ್ತದೆ. ಶೀಲ ವೈನಯೋ, ನೀತಿ ಮತ್ತು ಅಂದರೆ ಶೀಲ, ಸಭ್ಯತೆ, ನೀತಿ, ಚಾರಿತ್ರ್ಯ ಸಂಪನ್ನತೆ, ಇದು ಮನುಷ್ಯನ ಧರ್ಮದ ವೃಕ್ಷದ ಒಂದು ದೊಡ್ಡ ಹೂ. ಹಣ್ಣು ಯಾವುದು ಅಂದರೆ ವಿನಯ, ಧರ್ಮ, ಧಾರ್ಮಿಕತೆ. ಪರಿಪಕ್ವವಾದ ವ್ಯಕ್ತಿಯೊಳಗೆ ಈ ಎರಡು ಹೂ ಹಣ್ಣುಗಳ ಅನುಭವ ನಾವು ಮಾಡ್ತೀವಿ. ಅವು ಏನು ಹೂ, ಹಣ್ಣು ಅಂದರೆ ಒಂದು ನೀತಿ, ಇನ್ನೊಂದು ವಿನಯ. ಇವತ್ತೊಂದು ಮಾತು ಸಹಜ ಪೇಪರ್ ತೆಗೆದಾಗ ಹಾಕಿದ್ರು ಮ್ಯಾಲೆ, ಜೀವನದ ಎಲ್ಲರ ಜೀವನದ ಸಾರ ಸರ್ವಸ್ವವನ್ನು ಎರಡೇ ಅಕ್ಷರಗಳಲ್ಲಿ ಅಭಿವ್ಯಕ್ತ ಮಾಡುವುದಾದರೆ ಅದಕ್ಕೆ ಹೆಸರು ನೀತಿ ಅಂತ ಭೈರಪ್ಪನವ್ರು ಬರೆದಿದ್ರು. ಅದ್ಯಾವುದೋ ಒಂದು ಲೋಕೋಕ್ತಿ. ಎದಕ್ಕೆ ಹೇಳಿಕ್ ಬಂತು ಅಂದರೆ ನೀತಿ ಮತ್ತು ವಿನಯ ಇವು ಸಮೃದ್ಧವಾದ ಪರಿಪೂರ್ಣವಾದ ವ್ಯಕ್ತಿತ್ವದ ಕಣ್ಣಿಗೆ ಕಾಣುವ ಫಲಗಳು. ಆ ವ್ಯಕ್ತಿಯ ವ್ಯಕ್ತಿತ್ವ ಪರಿಪಕ್ವವಾಗಿದೆ ಎಂಬುದನ್ನು ನಾವು ಹೇಗೆ ಗುರುತಿಸಬಹುದು ಅಂದರೆ ಒಳ್ಳೆಯ ಚಾರಿತ್ರ್ಯ ಸಂಪನ್ನತೆ, ಶುದ್ಧವಾದ ನೀತಿ.
ಜೊತೆಗೆ ವಿನಯ. ಎರಡು ಗುಣ ಇದ್ದರೆ ಆ ವ್ಯಕ್ತಿ ಒಳ್ಳೆಯ ಜ್ಞಾನಿಯೂ ಹೌದು, ಧಾರ್ಮಿಕನೂ ಹೌದು, ಆಸ್ತಿಕನೂ ಹೌದು, ಪರಿಪಕ್ವನೂ ಹೌದು. ಅದೊಂದು ಪರಿಪೂರ್ಣವಾದ ಜೀವನ ಪ್ರಣಾಳಿ. ಒಂದು ನೀತಿ, ವಿನಯ, ಇವು ಎರಡು ಕ್ಷೇತ್ರದಾಗ ಎಂಥ ಬುದ್ಧಿವಂತರು, ಅವರಿಗೆ ಜ್ಞಾನಿ ಅಂತ ಅನ್ನಬಾರ್ದು, ಬುದ್ಧಿವಂತರು ಅಂತ ಅನ್ಬೇಕಂತದ್ದು ಉಪನಿಷತ್ತು. ಈಶಾವಾಸ್ಯೋಪನಿಷತ್ತಿನೊಳಗೆ ಜ್ಞಾನಿ ಅಂತ ಯಾರನ್ನು ಕರಿಬೇಕು, ಪಂಡಿತ ಬುದ್ಧಿವಂತ ಅಂತ ಯಾರನ್ನು ಕರಿಬೇಕು ಅಂತ ಸ್ವಲ್ಪ ವಿವೇಕ ಮಾಡಿಕೊಟ್ಟರು. ಸರ್ವತ್ರ ಜ್ಞಾನ ಶಬ್ದಸ್ಯ ಅನುಷ್ಠಾನ ಪರ್ಯಂತತ್ವಾತ್. ಜ್ಞಾನ ಅಂದರೆ ಎಲ್ಲ ಕಡೆಗೂ ಬರೇ ಬುದ್ಧಿಗೆ ಸೇರ್ಪಡೆಯಾದ ಹಲವು ಹೊಸ ವಿಚಾರಗಳಿಗೆ ಜ್ಞಾನ ಅಂತಾರೆ ಅಂತ ಹಿಂಗೆ ತಿಳಿಬೇಡ್ರಿ. ಹಾಗಾದರೆ ಜ್ಞಾನ ಅಂದರೆ ಏನು? ಜ್ಞಾನ ಶಬ್ದಸ್ಯ ಅನುಷ್ಠಾನ ಪರ್ಯಂತತ್ವಾತ್. ಎಲ್ಲೇ ಥೇರಿ ಪ್ರಾಕ್ಟಿಕಲ್ ಪರ್ಯವಸ ಆಗ್ತದೆ, ಎಲ್ಲೇ ಧರ್ಮ ಉಪದೇಶಕ್ಕಿಂತ ಬದುಕುವ ವಸ್ತುವನ್ನಾಗಿ ಯಾರು ಮಾಡ್ಕೊಂಡಿರ್ತಾರೆ ಅದು ಅವ್ರ ಜ್ಞಾನಿಗಳು. ಜ್ಞಾನ ಬದುಕುವ ವಸ್ತುವನ್ನಾಗಿ ಮಾಡ್ಕೋಬೇಕೇ ಹೊರತು ಧರ್ಮವನ್ನು, ಜ್ಞಾನವನ್ನು ಉಪದೇಶದ ವಸ್ತು ಅಂತ ಮಾಡ್ಕೊಂಬುದಕ್ಕಿಂತ ಅದನ್ನು ಬದುಕುವ ವಸ್ತುವನ್ನಾಗಿ ಮಾಡ್ಕೋಬೇಕು. ಮಾಡಿಕೊಂಡವ್ರನ್ನ ನಾವೀಗ ಕಾಣ್ತಾ ಇದ್ದೇವೆ, ಇದರ ವಿರುದ್ಧ ಇದ್ದವ್ರನ್ನೂ ಕಾಣ್ತೀವಿ. ಅದು ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ, ದ್ರೋಣ, ಭೀಷ್ಮರು ಒಂದು ಗುಂಪು. ಕೌರವರು ಅಂತ. ಪಾಂಡವರು ಧರ್ಮವನ್ನು ಬದುಕುವ ವಸ್ತುವನ್ನಾಗಿ ಮಾಡಿಕೊಂಡಿರ್ತಕ್ಕ ವ್ಯಕ್ತಿಗಳು. ಇಲ್ಲಿ ಮಹಾಭಾರತ ನೋಡಿದರೆ ಸಂಧ್ಯಾ ವಂದನ ಅಂತ ಯಾರು ಮಾಡ್ತಾರೆ ಅವರಿಗೆ ಒಂದು ಮಂತ್ರ ನೆನಪಿರ್ತದೆ. ಅದು ಏನು ಅಂದರೆ ಮನುಷ್ಯನ ಜೀವನದ ಸಾಂಗತ್ಯ ಎರಡು ಶಬ್ದಗಳಲ್ಲಿ ಅಡುಕಾಗಿದ್ದಾರೆ ಅಂತ. ಅವು ಏನು ಎರಡು ಶಬ್ದಗಳು? ಋತಂಚ ಸತ್ಯಂಚ ಅಭಿದ್ಧಾ ತಪಸ ಅಧ್ಯಜಾಯತ ಅಂತ ಬರ್ತದೆ, ಸಂಧ್ಯಾವಂದೊಳಗೆ ಬರ್ತದೆ. ಎಲ್ಲರೂ ಮಾಡೋದು ಸಂಧ್ಯಾವಂದಾಗ ಏನು ಇವ್ರದೊಂದು ಬೇರೆ ಅವ್ರದೊಂದು ಬೇರೆ ಹಿಂಗೇನಿಲ್ಲ. ಸಂಕಲ್ಪ ಬೇರೆ ಇರ್ಬೋದು, ನಾಮ ಬೇರೆ ಇರ್ಬೋದು, ಅದರ ಗುರಿ ಮಾತ್ರ ಒಂದೇ ಇರ್ತದೆ. ಅದೇನು ಅಂದರೆ ಭಗವಂತನನ್ನು ವಂದಿಸೋದು ಕೃತಜ್ಞತೆಯಿಂದ. ಋತಂಚ ಸತ್ಯಂಚ ಅಭಿದ್ಧಾ ತಪಸ ಅಧ್ಯಜಾಯತ. ಋತ ಸತ್ಯ, ಅಭಿದ್ಧಾ ತಪಸ ತಪ ಆಲೋಚನೆ, ಬಹಳಷ್ಟು ವಿಚಾರ ತಿಳಿದ ಮೇಲೆ, ಬಹಳಷ್ಟು ವಿಚಾರ ಮಾಡಿದ ಮೇಲೆ, ಬಹಳಷ್ಟು ವಿಚಾರಗಳನ್ನು ಜೀವನದಲ್ಲಿ ತಂದ ಮೇಲೆ ಎರಡು ಫಲ, ಪುಷ್ಪ ಫಲ. ಋತ ಸತ್ಯ, ಅಭಿದ್ಧಾ ತಪಸೋ ಅಧ್ಯಜಾಯತ. ಅವೇ ಮೂಲಂ ಯಾವುದು? ಮಾತೃ ಸುತೇ ಪುಷ್ಪ ಫಲೇ ಸಮೃದ್ಧೆ ಅಂತ ದ್ವಿವಚನ. ಋತ ಅಂದರೆ ಏನು? ಋತಂ ಯಥಾರ್ಥ ವಿಜ್ಞಾನ, ಸತ್ಯಂ ತತ್ಪೂರ್ವಿಕಾ ಕೃತಿ. ಋತ ಯಥಾರ್ಥವಾದ ಜ್ಞಾನ, ಸರಿಯಾದ ಇದ್ದದ್ದನ್ನು ಇದ್ದಂತೆ ತಿಳಿಯುವುದಕ್ಕೆ ಋತ ಅಂತ ಕರೀತಾರೆ. ಋತಂ ಯಥಾರ್ಥ ವಿಜ್ಞಾನ. ಸತ್ಯ ಅಂದರೆ ಯಾವುದು? ತತ್ಪೂರ್ವಿಕಾ ಕೃತಿ. ಆ ಜ್ಞಾನಕ್ಕೆ ಅನುಗುಣವಾದ ಕೃತಿ, ಅನುಷ್ಠಾನ, ಅದಕ್ಕೆ ಸತ್ಯ ಅಂತಾರೆ. ಋತಂತು ಮಾನಸೋ ಧರ್ಮ. ಋತ ಇದು ಮನಸ್ಸಿನ ಧರ್ಮ, ಜ್ಞಾನ. ಸತ್ಯಂತೂ ತತ್ಪ್ರಯೋಗ. ಸತ್ಯ ಅಂದರೆ ಯಾವುದು? ಜ್ಞಾನವನ್ನು ಬದುಕಿನಲ್ಲಿ ಪ್ರಯೋಗದಲ್ಲಿ ತರುವುದಕ್ಕೆ ಸತ್ಯ ಅಂತ ಕರೀತಾರೆ. ಹೀಗಾಗಿ ಧರ್ಮ ಇದು ಬದುಕುವ ವಸ್ತು. ಹಾಗೆ ಆವಾಗ ಅದರ ಫಲ ಯಾವುವು? ಧರ್ಮದಿಂದ ಬಾಳಿದ ವ್ಯಕ್ತಿಯ ಬದುಕಿನಲ್ಲಿ ಅರಳಿದ ಹೂ ಆಗಿರ್ತಕ್ಕ ಫಲ
ಎರಡು, ಒಂದು ನೀತಿ, ಒಂದು ವಿನಯ. ಬಹಳ ದೊಡ್ಡ ಸಂಪತ್ತು. ಈ ಮನುಷ್ಯ ಜ್ಞಾನದೊಳಗೆ ಯಶಸ್ವಿ ಆಗ್ತಾನೆ, ಸಂಪಾದನೆ ಮಾಡೋದ್ರೊಳಗೆ. ಅದು ಫೇಲ್ ಆಗೋದು ಎಲ್ಲಿ ಅಂದರೆ ಅನುಷ್ಠಾನದಾಗ ತರುದ್ರಾಗ ಫೇಲ್ ಆಗ್ತಾನೆ. ಥಿಯರಿ ಒಳಗೆ ಎಲ್ಲರಿಗೂ 100 ಮಾರ್ಕ್ಸ್ ಬೀಳ್ತಾವೆ. ಎಲ್ಲಿ ಫೇಲ್ ಆಗ್ತಾರೆ ಅಂದರೆ ಪ್ರಾಕ್ಟಿಕಲ್ನ ಫೇಲ್ ಆಗ್ತಾರೆ. ಇದರ ಒಂದು ಉದಾಹರಣೆ, ದೃಷ್ಟಾಂತ ಮಹಾಭಾರತ. ಒಬ್ಬೊಬ್ಬ ವ್ಯಕ್ತಿಗಳ ಜ್ಞಾನದ ಮಟ್ಟ ಬಹಳ ದೊಡ್ಡದು. 525 ವರ್ಷ ಅಧ್ಯಯನ ಮಾಡಿದ ಭೀಷ್ಮಾಚಾರ್ಯರ ಜ್ಞಾನ ಕೃಷ್ಣನ ಮಾತಿನಲ್ಲಿ ಹೇಳುವುದಾದರೆ ಇಡೀ ಜಗತ್ತಿನ ಒಂದು ಜಂಗಮ ಕೋಶ, ಮೂವಿಂಗ್ ಲೈಬ್ರರಿ. ಧರ್ಮ ಇವ ಹೋದ ಜ್ಞಾನಾನ್ಯಸ್ತಂಗಮಿಷ್ಯಂತಿ, ಸಂಪೂರ್ಣ ಎಲ್ಲ ಜ್ಞಾನಗಳು ಲುಪ್ತಾಗಿ ಹೋಗ್ತವೆ. ಕೇಳು ಹೀಗೆ ಕೇಳು, ಮುಂದೆ ಯಾರು ಹೇಳುವವರಿಲ್ಲ ನನಗೆ ವಿಚಾರಗಳನ್ನು ಅಂತ ಧರ್ಮರಾಜನಿಗೆ ಕೃಷ್ಣ ಹೇಳ್ತಾನೆ. ಜ್ಞಾನಾನ್ಯಸ್ತ ಏಷ ಕೇಚನ ಲೋಕೇಸ್ಮಿನ್ ಅರ್ಥಾ ಸಂಶಯಕಾರಕಾ ತೇಷಾಂ ಕ್ಷೇತ್ರ ನಾಸ್ತಿ ಲೋಕೆ. ಅದಕ್ಕೆ ತಸ್ಮಾತ್ ತ್ವಾಂ ಚೋದಯಾಮ್ಯಹಂ, ಅದಕ್ಕೆ ನೀನು ಪ್ರಚೋದನೆ ಮಾಡ್ತಾ ಇದ್ದೀನಿ, ಕೇಳು, ಈಗ ಕೇಳೋನು. ಇಷ್ಟು ಜ್ಞಾನ ಇದ್ದ ವ್ಯಕ್ತಿ ಕೃಷ್ಣ ದೇವರು ಅಂತ ಈತನೇ ಸಕಾರಣವಾಗಿ ಪ್ರಸ್ತಾವನೆಯನ್ನು ಮಾಡಿದವರು, ರಾಷ್ಟ್ರೀಯಾಗ್ಲಕ್ಕೆ ಕಾರಣ ಸಹಿತವಾಗಿ ನಿರೂಪಣೆ ಮಾಡಿದವರು. ಅಂಥ ಕೃಷ್ಣನ ವಿರುದ್ಧ ಮಹಾಭಾರತ ಯುದ್ಧದೊಳಗೆ ನೇತೃತ್ವವನ್ನು ವಹಿಸಿದರು. ಕೃಷ್ಣನ ವಿರೋಧದೊಳಗೆ ಅನ್ಯಾಯದ ಅಧರ್ಮದ ಪಕ್ಷವನ್ನು ವಹಿಸಿದರು. ಜ್ಞಾನದಾಗ ಫೇಲ್ ಆಗಲಿಲ್ಲ. 525 ವರ್ಷ ಬೃಹಸ್ಪತ್ಯಾಚಾರ್ಯರು, ಪರಶುರಾಮ ದೇವರು, ಒಬ್ಬ ದೊಡ್ಡ ದೊಡ್ಡ ಗುರುಗಳು, ಅವರಲ್ಲಿ ಅಧ್ಯಯನ ಮಾಡಿದ ಮಹಾ ಮೇಧಾವಿ. ಆದರೆ ಎಲ್ಲಿ ಫೇಲ್ ಆದರು? ಋತದಾಗಲ್ಲ, ಋತ ಅಲ್ಲ, ಸತ್ಯದವರು ಫೇಲ್ ಆದ. ಸತ್ಯ ಅಂದರೆ ತತ್ಪೂರ್ವಿಕ ಕೃತಿ, ನಮ್ಮ ಜ್ಞಾನಕ್ಕೆ ಅನುಗುಣವಾದ ಕೃತಿ. ಅದನ್ನ ಅನುಷ್ಠಾನದಾಗ ತರುವುದರೊಳಗೆ ಮನುಷ್ಯ ಫೇಲ್ ಆಗ್ತಾನೆ. ಅದೇ ಇವೇ ಎಲ್ಲರಿಗೂ ಒಬ್ಬೊಬ್ಬರದೇ ಪಾತ್ರಗಳ ಚಿಂತನವನ್ನು ಕಳೆದ 7-8 ವರ್ಷದಿಂದ ನಾವು ನೋಡ್ಕೊತ ಬಂದೀವಿ. ಈಗ ನೀತಿ ವಿನಯ ಚಂದಾಗಿ ಬೆಳೀತು, ವ್ಯಕ್ತಿಯ ಬದುಕಿನ ಅವಿಭಾಜ್ಯ ಅಂಗವಾಗಿ ಅವನ ಉಸಿರಾಗಿ ಈ ನೀತಿ ಮತ್ತು ಈ ವಿನಯ ಬೆಳೀತು ಅಂದ್ರೆ ಅವಾಗ ಧರ್ಮ ಆ ವ್ಯಕ್ತಿಯ ಬದುಕಿನೊಳಗೆ ಪರಿಪಕ್ವವಾಗಿ ಬೆಳೆದದ ಅಂತ ಅರ್ಥ. ನೀತಿನೇ ಇದ್ದಿದ್ದಿಲ್ಲ ಅಂದ್ರೆ ಅವರ ಧಾರ್ಮಿಕತೆ ಯಾವ ಮಟ್ಟದ್ದು? ಸುಮ್ಮನೆ ಟೆಂಪಲ್ ರನ್ ಅಂತೇನು ಅಂತ, ಟೆಂಪಲ್ ರನ್ನಿಂಗ್ ಅಂತು. 80 ದಿನಗಳಲ್ಲಿ 47 ಗುಡಿಗಳಿಗೆ ಪ್ರದಕ್ಷಿಣೆ ಹಾಕಿದರು ಅಂತ. ಇವು ಬಹಳ ಚಂದವ ಶಬ್ದ. ಇಲ್ಲಿ ಏನಾಗ್ತದಂದ್ರೆ ನಮ್ಮ ಆಸ್ತಿಕತೆ ಒಂದು ರೀತಿಯಾಗಿ ಬದುಕಿನೊಳಗೆ ಪರಿಣಾಮವನ್ನು, ಪರಿವರ್ತನೆಯನ್ನು ತರಲಿಲ್ಲ ಅಂದ್ರೆ ಆ ಧಾರ್ಮಿಕತೆ ಯಾಂತ್ರಿಕತೆ ಆಗ್ತದೆ. ಅದು ಪರಿಣಾಮ ಬೀರಬೇಕು. ಬೀರಿದಾಗ ಆಗುವ ಪ್ರಭಾವ ಯಾವುದು ಅಂದರೆ ನೀತಿ ವಿನಯ. ಬಹಳ ದೊಡ್ಡ ಸಂಪತ್ತು, ಬಹಳ ದೊಡ್ಡ ಸಂಪತ್ತು ಮನುಷ್ಯನ ಜೀವನದಾಗ ಅಂದ್ರೆ ನೀತಿ. ಎಲ್ಲ ಇಂಗ್ಲೀಷ್ ಗಾಡಿ ಮಾತವ, ಎಲ್ಲ ರಗಡವ, ಎಲ್ಲರಿಗೂ ಬಾಯ್ಪಾಟವ. ನಾನು ಹೇಳ್ತೇನೆ ಕ್ಯಾರೆಕ್ಟರ್ ಈಸ್ ಲೆಸ್, ಎವ್ರಿಥಿಂಗ್ ಈಸ್ ಲೆಸ್ ಅಂತವ. ಮಹಾಭಾರತ ಶೀಲ, ನೀತಿ, ವಿನಯಗಳಿಗೆ ಏನು ಮಹತ್ವ ಕೊಟ್ಟರು, ಭಾರಿ ಮಹತ್ವ ಕೊಟ್ಟರು ಮಹಾಭಾರತ. ಅದಕ್ಕೆ ಕೆಲವು ಪಾತ್ರಗಳು, ಅರ್ಜುನ, ಭೀಮ, ಇವು ನೀತಿ ವಿನಯಗಳಿಗೆ ಮೂರ್ತಿಮಂತ ವ್ಯಕ್ತಿಗಳು. ಕೃಷ್ಣ ಅಂತೂ ಧರ್ಮೋ ಧರ್ಮ, ವಿಷ್ಣು ಸಹಸ್ರನಾಮದೊಳಗೆ ಅವನೇ ಧರ್ಮ ಅಂತ ಹೇಳ್ತಾರೆ. ಆ ಧರ್ಮದ ಫಲ ವಿನಯ, ನೀತಿ. ಎಷ್ಟು ವಿನಯ ಅವಾಗ! ಹಸ್ನಾವತಿಗೆ ಪಾಂಡವರನ್ನು ಕಾಣಲಿಕ್ಕೆ ಬಂದಾಗ ಧರ್ಮರಾಜನಿಗೆ, ಭೀಮನಿಗೆ ಕೃಷ್ಣ ನಮಸ್ಕಾರ ಮಾಡ್ತಾನೆ. ಯಾಕೆ? ಸೋದರತೆ ಮಕ್ಕಳು, ವಯಸ್ಸಿನಲ್ಲಿ ದೊಡ್ಡವರು, ಸಂಬಂಧ, ನಮಸ್ಕಾರ ಮಾಡ್ತಾನೆ. ಇದು ನೀತಿ, ಇದು ವಿನಯ. ಕೃಷ್ಣ ಹೇಳಿದ,
ಜರಾಸಂಧನ ಸಂಹಾರಕ್ಕೆ ಹೋಗೋಣ. ಧರ್ಮರಾಜ ಗಾಬರಿ ಆದ. ಛೇ, ಜೀವನದಾಗ ಎಲ್ಲ ಕ್ಷೇತ್ರದಲ್ಲಿ ಯಶಸ್ವಿ ಆಗಲಿಕ್ಕೆ ಎರಡು ಬೇಕು, ಒಂದು ನೀತಿ, ಇನ್ನೊಂದು ಬಲ. ಮೈ ನೀತಿ ಬಲಂ ಭೀಮೆ ರಕ್ಷಿತಂಚ ಅವಯೋ ಜಯ. ಅವಯೋ ನಮಗೆ ಗೆಲುವು ನಿಶ್ಚಿತ. ಯಾಕಂದ್ರೆ ಮೈ ನೀತಿ, ನನ್ನಲ್ಲಿ ನೀತಿ ಅದ, ಅವನಲ್ಲೇ ಬಲ ಅದ. ಬಲ ನೀತಿ ಸೇರಿದ್ರೆ ಜಗತ್ತಿನಾಗ ಬೇಕಾದ್ದನ್ನು ಆಗಲಾರದ ಸಂದರ್ಭವನ್ನು ಆಗುವಂತೆ ಮಾಡಿಕೊಳ್ಳುವ ಶಕ್ತಿ ಮನುಷ್ಯ ಬರ್ತದೆ. ಒಂದು ನೀತಿ, ಒಂದು ಬಲ, ಅವು ಬಹಳ ದೊಡ್ಡ ಶಕ್ತಿಗಳು. ಮಹಾಭಾರತ ದೃಷ್ಟಿ ಅದೇ ಬಹಳ ದೊಡ್ಡದು. ಇದಕ್ಕೇನು ಕುಲ ಇಲ್ಲ. ನೀತಿಗೆ ಈ ಕುಲದವರು, ಈ ಜಾತಿ, ಈ ಧರ್ಮ, ಈ ಮತ, ಈ ಮಠ ಇಂಥವರೆಲ್ಲೇ ಇರಬೇಕು, ಸಂಬಂಧ ಇಲ್ಲ. ಅದಕ್ಕೆ ಕುಲ ಇಲ್ಲ. ಅದು ಜಗತ್ತಿನ ಜನಸಾಮಾನ್ಯರ ಬದುಕಿನ ಅವಿಭಾಜ್ಯ. ಅದು ಅಂತಿಕೊಂಡು ಅದಕ್ಕೆ ನಕುಲ ಅಂತ ಆ ನೀತಿ ಒಳಗ, ಧರ್ಮದ ಈ ಹೂವಿನೊಳಗೆ ಹಣ್ಣೊಂದಿರ್ತದ. ಅದು ದೇವೇನ ಸಹದೇವ, ಯಾವಾಗಲೂ ದೇವರ ಜೋಡಿನೇ ಇರ್ತಾನೆ. ದೇವರ ನಂಬಿಕೆ ಅದು ಹಾಗೆ ಧರ್ಮದ ನಂಬಿಕೆ, ಧರ್ಮದ ಬದುಕು ಎಷ್ಟು ಅವಿಭಾಜ್ಯವೋ ಹಂಗೆ ದೇವರ ನಂಬಿಕೆಯೂ ಅಷ್ಟೇ ಅವಿಭಾಜ್ಯ ಆಗಿರ್ತದೆ. ಅದಕ್ಕೆ ಸಹದೇವ ಅಂತಾರೆ. ದೇವರಿಂದ ಕೂಡಿಕೊಂಡೇ ಇದ್ದವನು. ದೇವರು, ಅವನ ನಂಬಿಕೆ, ಅದರ ವಿಶ್ವಾಸ, ಅದು ಯಾವಾಗಲೂ ಇದ್ದವನು. ಅದಕ್ಕೆ ಯಾವಾಗಲೂ ಅನಿಲ ಅಂತ ಒಂದು ಮಾತದ, ಹನುಮನ್ ದೇವರಿಗೆ ಕರೀತಾರೆ ಅನಿಲ ಅಂತ. ಅಹ ನಿಲಯನಂ ಯಸ್ಯ ಸಹ ಅನಿಲ ಅಂತ. ಅಹ ಅಂತ ಪರಮಾತ್ಮ, ದೇವರಿಗೆ ಅಂತ. ಅಕಾರ ಸರ್ವವಾಗಾತ್ಮ ಪರಬ್ರಹ್ಮಾಭಿಧಾಯಕ. ಜಗತ್ತಿನ ಎಲ್ಲ ಭಾಷೆಗಳ ವರ್ಣಮಾಲ ಪ್ರಾರಂಭ ಆಗೋದು ಅದಿಂದ. ಇಂಗ್ಲಿಷ್ನಾಗತ್ತು. ಎಲ್ಲ ಒಂದು 300 ಪರಿಪೂರ್ಣವಾದ ಭಾಷಾಗಳವ ಜಗತ್ತಿನಾಗ. ಇನ್ನು ಅವಾಂತರ ಭಾಷಾಗಳು, ಪೋರ್ಟ್ ಭಾಷಾ ಅಂತ ಕರೀತಾರೆ ಅದಕ್ಕೆ, ಅವು ಬೇಕಾಗ್ತವೆ. ಆದರೆ ಮುಖ್ಯ ಭಾಷಾಗಳು, ಈ ಜಗತ್ತಿನ ಭಾಷಾಗಳು, ಅಲ್ಲಿ ಎಲ್ಲರದ್ದು ವರ್ಣಮಾಲ ಅಲ್ಫಾಬೆಟಿಕ್ ಪ್ರಾರಂಭ ಆಗೋದು ಅದಿಂದ ಪ್ರಾರಂಭ ಆಗ್ತದೆ. ಮುದು ಮೊದಲೇ ಅಕ್ಷರ ಜಗತ್ತಿಂದು. ಅದಿಂದ ಓಂಕಾರ, ಅಕಾರ, ಉಕಾರ, ಮಕಾರ. ಅದರಿಂದ ಮತ್ತೆಲ್ಲ ಅದು ಹೇಳ್ತವ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಅದರಿಂದ ಅಕಾರದಿಂದ 16 ಸ್ವರಗಳು. ಉಕಾರ, ಮಕಾರ, ನಾದ, ಬಿಂದು, ಘೋಷ ಇವು 5ರಿಂದ ಕಖ ಗಘನ ಚಚಜಯ ಇವು 25 ವ್ಯಂಜನಗಳು. ಮುಂದೆ 9 ಅಕ್ಷರಗಳು ಕಲಿಯು. ಹಿಂಗೆ 51 ವರ್ಣಮಾಲ. ನಮ್ಮ ಭಾರತೀಯರ ವರ್ಣಮಾಲ 51 ಅಂತ ಹೇಳಲಿಕ್ಕೆ ಮೊದಲಿನ ಕೊನೆಯ ಅಕ್ಷರ ಸೇರಿಸೇ ಇಟ್ಬಿಡ್ತಾರೆ. ಅತು ಕ್ಷ ಅಕ್ಷ, ಅದಕ್ಕೆ ಅಕ್ಷರ, ಅಕ್ಷರಾಭ್ಯಾಸ, ಅಕ್ಷರ ದಾಸೋಹ ಅಂತ ಹೇಳ್ತೀವಿ ನಾವು. ಅದಿಂದ ಕ್ಷ, ದೀಕ್ಷಾಂತಾದಿ ಸುವರ್ಣ ಸುವಾಚ್ಯಭೂತ. ಮೊದಲೇ ಅಕ್ಷರ. ಕ್ಷ ಅದು 51ನೇ ವರ್ಣ ಆಗ್ತದೆ. ಅದು ಹಿಂಗೆ 51 ವರ್ಣಗಳು. ಇಲ್ಲಿ ಹೀಗೆ ಬೇಕಾದದ್ದು ಅಂದರೆ ಪರಮಾತ್ಮ, ಅವನ ಮೊದಲೇ ಹೆಸರು ಅದು ಅಂತ. ಅಂತ ಅದರಿಂದ ಅಹಂ ಅಂತ. ಅಹಂ ಅನ್ನೋದು ಭಗವಂತನ ನಾಮ, ಅದು ನಾನು ಅಂತ ಅರ್ಥ ಅಲ್ಲ ಅದಕ್ಕೆ. ಅಹಂ ಅಂದ್ರೆ ಅಹೇಯತ್ವಾತ್ ಅಹಂ. ಯಾರೂ ಜೀವನದಾಗ ದೇವರನ್ನು ಅವಾಯ್ಡ್ ಮಾಡ್ಲಿಕ್ಕೆ ಬರುವುದಿಲ್ಲ. ಅಹೇಯ, ನ ಹೇಯ, ಅಹೇಯ. ಅಹೇಯತ್ವಾತ್ ಅಹಂ ನಾಮ. ಇದು ನಾವು ಕರಿತೀವಿ ಉಪನಿಷತ್ನಾಗ ಅಂತ ಇಷ್ಟೇ ಅರ್ಥ ಅಲ್ಲ. ಮತ್ತೆ ಇದು ಅಹಂ ಅಂದ್ರೆ ನಾನು ಅಂತಲ್ಲ, ಅಹಂ ಅಂದ್ರೆ ಪರಮಾತ್ಮ, ಅಹೇಯ. ಈ ಬೈಬಲ್ದಾಗ ಐ ಆಮ್ ಸೆಂಡ್ ಮೀ ಅಂತ ಕರೀತಾನೆ ಬೈಬಲ್ನಾಗ. ಅವನ ಯಹೂದಿಗಳು ಅವ್ರಿಗೆ ಭಾಳ ತೊಂದರೆ ಕೊಡ್ಲಿಕ್ಕೆ ಹತ್ತಾರೆ. ಅವ್ರಿಗೆ ಒಬ್ಬ ದೇವದೂತ ಬಂದ, ನನಗೆ ದೇವ್ರು ಕಳಿಸ್ಯಾರ ನನ್ನ, ನಿಮ್ಗೆ ನೀವೆಲ್ಲ ಭಾಳ ತ್ರಾಸ ಕೊಡ್ತೀರಿ ಅಂತ. ಐ ಆಮ್ ಸೆಂಡ್ ಮೀ ಅಂತ ಹೇಳ್ತಾನೆ. ಐ ಆಮ್ ಸೆಂಡ್ ಮೀ ಅಂತ ಯಾವಾಗ ಆಗ್ತದೆ ಅಂದ್ರೆ, ಐ ಆಮ್ ಅಂದ್ರೆ ನಾನು ಕಳಿಸಿದೆ ಅಂತ ಆಗುದಿಲ್ಲ. ಐ ಆಮ್ ಅಂದ್ರೆ ಭಗವಂತ ಸೆಂಡ್ ಮೀ, ನನ್ನನ್ನು ಅವನೇ ಕಳಿಸಿದ.
ಅಹಂ ಅಂತೇನಿದ್ದಲ್ಲ, ಅಹಂ ಎಂಬ ಶಬ್ದವಾಚ್ಯನಾಗಿರ್ತಕ್ಕ ಪರಮಾತ್ಮ ನಾನು ಕಳಿಸಿದ ಅಂತ ಅದೊಂದು ದೊಡ್ಡ ವಿಸ್ತಾರವಾದ ವಿಷಯಾಂತರ. ಇಲ್ಲಿ ನಮಗೆ ಬೇಕಾದದ್ದೇನು ಅಂದರೆ ನೀತಿ ವಿನಯ. ವಿನಯ ಯಾವಾಗಲೂ ಭಗವಂತನ ನಂಬಿಕೆಯಲ್ಲಿ ಬಾಳಿ ಬೆಳೆಯುವವರ ಬದುಕಿನೊಳಗೆ ದೇವರಿಂದ ಸಹಿತ ಸಹದೇವರು ಯಾರಿದ್ದಾರೆ, ಸಹದೇವನಲ್ಲಿ ಯಾವಾಗಲೂ ವಿನಯ ಇರ್ತದೆ. ಯಾವಾಗಲೂ ವಿನಯ ಇರ್ತದೆ. ಯಾಕಂದರೆ ದೇವರು ಅವನು ದೊಡ್ಡವ, ನಾ ಸಣ್ಣವ ಎಂಬ ಭಾವನೆಯಿಂದ ಪ್ರೇರಿತವಾದದ್ದೇ ವಿನಯ. ವಿನಯದಾಗಿ ಏನಿರ್ತದೆ ಅಂದರೆ ಇನ್ನೊಬ್ಬರು ದೊಡ್ಡವರು ಅಂತಂಬುದನ್ನು ಪ್ರಾಮಾಣಿಕವಾಗಿ ಪ್ರಾಂಜಲವಾಗಿ ಜ್ಞಾನಪೂರ್ವಕವಾಗಿ ಒಪ್ಪುವುದಕ್ಕೆ ವಿನಯ ಅಂತಾರೆ. ಧಾರ್ಷ್ಟ್ಯತನ ಅಂದರೆ ತನಗಿಂತ ಇನ್ನೊಬ್ಬರು ವಯಸ್ಸಿನಲ್ಲಿ, ಅಧಿಕಾರದಲ್ಲಿ, ಸ್ಥಾನದಲ್ಲಿ, ಮಾನದಲ್ಲಿ, ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ ದೊಡ್ಡವರಿದ್ದರೂ ಅದನ್ನು ಪರಿಗಣನ ಮಾಡದೇ ಇರುವುದಕ್ಕೆ ಅವಿನಯ, ಧಾರ್ಷ್ಟ್ಯತನ, ಉನ್ಮತ್ತತನ, ಹಿಂಗೆ ವೈವಿಧ್ಯಮಯವಾದ ಶಬ್ದಗಳಿಂದ ಅದನ್ನು ಕರೀತಾರೆ. ಆದರೆ ವಿನಯ ಎಂಬುದೇನದ ಇದು ತನಗಿಂತ ಇನ್ನೊಬ್ಬ ವ್ಯಕ್ತಿಯನ್ನು ಎಲ್ಲ ಕ್ಷೇತ್ರದಲ್ಲಿ ಅಥವಾ ತನ್ನ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ದೊಡ್ಡವ ಅಂತ ಒಪ್ಪಿ ನಾವು ಏನು ಒಂದು ವ್ಯವಹಾರವನ್ನು ಪ್ರದರ್ಶನ ಮಾಡ್ತೀವಿ, ಇದಕ್ಕೆ ವಿನಯ ಅಂತ ಕರೀತಾರೆ. ವಿನಯ ವಿಶೇಷೇಣ ನಯ. ಅದು ಸಹದೇವ ಎಂಬುವ ಶಬ್ದದ ಸಂಕೇತ. ನ ಕುಲ, ನೀತಿಗೆ ಕುಲದ ಬಂಧನ ಇರುವುದಿಲ್ಲ. ನ ಕುಲ, ಅದು ನಕುಲ ಅಂತ. ನಾವು ಇವು ಎರಡು ಮಹಾಭಾರತದ ಹೆಸರು. ಇವರಿಗೆ ಏನು ಇವರು ಮೂಲ ಅಂತ ಎರಡು ಮಿಕ್ಕ ನಿನ್ನೆ ಕಂಡಿಲ್ಲ. ಬ್ರಹ್ಮದೇವರ ಮೂಗಿನಿಂದ ಹುಟ್ಟಿ ಬಂದವರು ನಾಸತ್ಯ ದಸ್ರು ಅಂತ ಇವರಿಬ್ಬರ ಹೆಸರು. ಕೂಡೇ ಇರುವವರು ಇವರು ಯಮಲರು ಅಂತ. ಅವರಿಗೆ ನಾಸತ್ಯ ದಸ್ರು ಅಂತ ಹುಟ್ಟಿ ಬಂದವರು ಇವರಿಗೆ ಹೆಸರುಗಳು. ನಮ್ಮೆಲ್ಲರ ಮೂಗಿಗೆ ಘ್ರಾಣೇಂದ್ರಿಯಕ್ಕೆ ನಿಯಾಮಕರಾದ ತತ್ವಾಭಿಮಾನಿಗಳಾದ ದೇವತೆಗಳು ಇವರಿಬ್ಬರು ನಾಸತ್ಯ ದಸ್ರು. ಎಲ್ಲ ವಿಧದ ಗಂಧ ಅದರ ಸ್ವೀಕಾರವನ್ನು ಮಾಡುವ ಕಾರ್ಯ ನಮ್ಮಲ್ಲಿದ್ದು ಮಾಡಿಸುವ ನಮಗೆಲ್ಲ ಸಂಬಂಧಪಟ್ಟ ತತ್ವಾಭಿಮಾನಿಗಳು ಈ ನಾಸತ್ಯ ದಸ್ರುಗಳು. ಅವರೇ ನಕುಲ ಸಹದೇವರಾಗಿ ಅವತರಿಸಿದ್ದು ಎಂಬುದು ಒಂದು ಮಾತು. ಅದನ್ನು ಕಾಣ್ತಾ ಈ ಅಶ್ವಿನಿ ದೇವತೆಗಳ ಹಿನ್ನೆಲೆ ಏನು, ಮುನ್ನೆಲೆ ಏನು ಎಂಬುದನ್ನು ನಾವು ನಿನ್ನೆ ತಿಳಿತಾ, ಈ ನಾಸತ್ಯ ದಸ್ರು ಈ ಅಶ್ವಿನಿ ದೇವತೆಗಳು ಅಂತ ಯಾವಾಗಾದರೂ ಮೂಲತಃ ಬ್ರಹ್ಮದೇವರಿಂದ ಅಭಿವ್ಯಕ್ತರಾದಾಗ ಒಬ್ಬ ನಾಸತ್ಯ, ಇನ್ನೊಬ್ಬ ದಸ್ರು ಅಂತ ಅವ್ರ ಹೆಸರು ಬಂದಿತ್ತು. ಆಮೇಲೆ ಇವರಿಗೆ ಅಶ್ವಿನಿ ದೇವತೆಗಳು ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂದರೆ, ಸೂರ್ಯ ಅದಿತಿ ಕಶ್ಯಪರ ಮಗ, ಅದಿತಿಯ ಮಗ, ಆದ್ದರಿಂದ ಆದಿತ್ಯ ಅಂತ ಅವನ ಹೆಸರು. ದ್ವಿತೀಯ ಮಕ್ಕಳು ಅವರಿಗೆ ದೈತ್ಯರು ಅಂತ. ಈ ಇನ್ಫ್ಲೂಯೆನ್ಸ್ ಯಾರ್ದು ಹೆಚ್ಚಾಗ್ತದೆ ಅಂದ್ರೆ ತಾಯಿಗೆ ಹೆಚ್ಚಾಗ್ತದೆ ಅಂತಿಕೊಂಡೆ ಅವರಿಗೆ ದೈತ್ಯರು. ಧನು ಅಕ್ಕಿ ಮಕ್ಕಳಿಗೆಲ್ಲ ದಾನವರು ಅಂತ ಕರೀತಾರೆ. ಧನು ಅಕ್ಕಿ ಕಶ್ಯಪರ ಹೆಂಡತಿ, ಅಕ್ಕಿ ಮಕ್ಕಳೆಲ್ಲ ದಾನವರು. ಅದರಂತೆ ದಿತಿ ಅಕ್ಕಿಯ ಮಕ್ಕಳೆಲ್ಲ ದೈತ್ಯರು, ಅದಿತಿ ಅವರ ಮಕ್ಕಳೆಲ್ಲ ಆದಿತ್ಯರು. ಕಶ್ಯಪರು, ಅದಿತಿ ಇವರ ಮಕ್ಕಳು ಆದಿತ್ಯರು. ಆದಿತ್ಯ ಇವನ ಹೆಂಡತಿ ಸಂಜ್ಞಾ, ವಿಶ್ವಕರ್ಮ ಅಂತ ಇಡೀ ಜಗತ್ತಿನ ಆರ್ಕಿಟೆಕ್ಟ್ ಅವ ನಿರ್ಮಾಪಕ ವಿಶ್ವಕರ್ಮ. ಆ ವಿಶ್ವಕರ್ಮನ ಮಗಳು ಈ ಸಂಜ್ಞಾದೇವಿ. ಅವಳನ್ನು ಮದುವೆ ಮಾಡಿಕೊಂಡಿದ್ದ ಸೂರ್ಯ ಅಂತಿಕೊಂಡೇ ಮುಂದೆ ಈ ಪ್ರಖರವಾದ ಸೂರ್ಯನ ಬೆಳಕಿನೊಡನೆ ಸಂಸಾರ ಮಾಡುವುದು ಕಷ್ಟ ಆದಾಗ ಸಂಜ್ಞಾಗ ಈ ಅಳಿಯ ಮನೆಗೆ ಬಂದ, ನಿಮ್ಮ ಮಗಳು ನಾನು ಬಿಟ್ಟು ಓಡಿ ಬಂದಾಳ ಅಂತ, ಹಾಗಾಗಿ ನೀನು ಸ್ವಲ್ಪ ನಿನ್ನ ಪ್ರಖರತೆಯನ್ನು ಕಡಿಮೆ ಮಾಡು ಅಂತ ಹೇಳಿದರು. ನಾನು ಹೇಗೆ ಮಾಡಲಿ ಎಂದವ, ನಾ ಮಾಡ್ತೀನಿ ಅಂತ ಅವ
ಸೂರ್ಯನ ಪ್ರಖರತೆಯನ್ನು ಕಡಿಮೆ ಮಾಡಿದ, ಸ್ವಲ್ಪ ತೆಗೆದ. ಇದು ಈ ಸಿಕ್ ನೋಡಿದು, ಇದು ನಮ್ಮ ಸೈನ್ಸ್ ತಗೋತೀವಿ. ಸೈನ್ಸ್ ಸೂರ್ಯನ ಪ್ರಖರವಾದ ತೇಜಸ್ಸನ್ನು ವಿಶ್ವಕರ್ಮ ಅದನ್ನು ತೆಗೆದ. ಇದನ್ನೇ ನಾನು ಓದಿನ ಸೈನ್ಸ್ನಾಗ. ಅದು 7ನೇ ಕಿತ್ತಿದ್ದು ಒಂದು ಪ್ರಚಂಡವಾದ ಚಂದದ ಉಂಡಿ ತಿರುಗ್ತಾ ಇತ್ತು ಭಾರಿ ವೇಗದಿಂದ. ಕೆಲವು ತುಣುಕುಗಳು ಆ ಪ್ರಚಂಡವಾದ ಚಂದದ ಉರಿಯುವ ಉಂಡಿಯಿಂದ ಉಷ್ಣತೆಯಿಂದ ಸೆಳೆದು ಬೇರ್ಪಟ್ಟವು. ಯಾವುದು ಬೇಗನೆ ಆರಿತು ಅಲ್ಲಿ ಜೀವೋತ್ಪತ್ತಿ ಲಘು ಆಯಿತು, ಅದು ಭೂಮಿ. ಇವು ಕೆಲವು ಆರ್ಯವ. ಅಲ್ಲಿ ಇನ್ನೂ ಸ್ವಲ್ಪ ಮಂಗಳ ಬುಧ ಹಿಂಗೆ ಚಂದ್ರನಲ್ಲಿ ಸ್ವಲ್ಪ ಆರ್ಯವ. ಅಲ್ಲೂ ಕೂಡ ಜೀವೋತ್ಪತ್ತಿ ಅದರ ಮುಂದಿನ ನಾಸಾದಿಂದ 2020 22 ಒಬ್ಬ ಮಾನವ ಸಹಿತವಾದ ಒಂದು ಉದ್ಯಾನವನ್ನು ಮಾಡಿ ನಾವು ಚಂದ್ರಲೋಕಕ್ಕೆ ಕಳಿಸುತ್ತೇವೆ, ಬುಧಲೋಕಕ್ಕೆ ಕಳಿಸುತ್ತೇವೆ ಅನ್ಕೊಂಡು ಕೂತೀವಿ ನಾವೀಗ. ಆ ಹಂತಕ್ಕೆ ಬಂದು ಹತ್ತೀವಿ ನಾವೀಗೆಲ್ಲ. ಕಾರಣ ಏನು ಅಂದ್ರೆ ಇದನ್ನೇ ನಾವು ಸೈನ್ಸ್ದಾಗ ಒಂದು ಪ್ರಚಂಡವಾದ ಚಂಡದ ಉಂಡಿಯಿಂದ ಸಿಡಿದ 100 ತುಣುಕುಗಳು ಅವೇ ಕೆಲವು ಆಡಿದ್ದಕ್ಕೆ ಗ್ರಹ ಅಂತ ಕರೆದು ಅವು ಆ ಮೂಲ ಕೇಂದ್ರ ಬಿಂದುವಿನ ಸುತ್ತು ತಿರುಗ್ತಾ ಇವೆ ಅಂತ. ಇದು ಇವತ್ತಿನ ಎಲ್ಲರೂ ಸೈನ್ಸ್ ಓದಿದಾಗ ಇಲ್ಲಿ ಕಲಿಯುವುದು. ಅದಕ್ಕೂ ಅಂತ ದೊಡ್ಡ ಚಂಡದ ಚೆಂಡು ಎಲ್ಲಿಂದ ಬಂತು ಅನ್ನೋದಕ್ಕೆ ಮಾತ್ರ ಉತ್ತರ ಇಲ್ಲ. ಅದು ಅಪೌರುಷೇಯ ಅಂತ ನಾವೇನು ಕರಿತೀವಿ ಆ ವೇದದ ಬಗ್ಗೆ. ಅದೇ ಶಬ್ದವನ್ನು ಪಾಪ ಅವರು ಬಳಸ್ತಾರೆ. ಅದು ಬೇರೆ ಜಾತಿಯವರು ಬಳಸ್ತಾರೆ. ಇನ್ನೊಂದು ಅದು ಎಲ್ಲಿಂದ ಬಂತು ಅಂತ ಯಾರಿಗೂ ಹೇಳಿರ್ಬೋದಿಲ್ಲ. ಯಾವುದು ಪ್ರಚಂಡ ಅದು ಅವತ್ತೇ ವೇಗವಾಗಿ ತಿರುಗುವಾಗ ಸಿಡಿದು ಯಾಕೆ ಈಗ ಸಿಡಿತಾ ಇಲ್ಲ, ಇದ ಯಾಕೆ ಬೇಗ ಆಯಿತು, ಉಳಿದು ಯಾಕೆ ಆಡಿಲ್ಲ, ಪ್ರಾಯ ಇವಕ್ಕೇನು ಉತ್ತರ ಸೈನ್ಸ್ ಕೊಡಲ್ಲ. ಅವ್ರು ಏನು ಹೇಳ ಕೇಳೋದಷ್ಟೇ ನಮ್ಮ ಕೆಲಸ. ಇದು ಏನು ಸೂರ್ಯನ ಪ್ರಖರತೆ ಅದನ್ನು ಕಡಿಮೆ ಮಾಡಿದ ಇವ ವಿಶ್ವಕರ್ಮ. ಮಾವ ಹೆಣ್ಕೊಟ್ಟು ಮಾವ ಸಂಜ್ಞಾ ಬಹಳ ಸಾಂಕೇತಿಕ ಅದದು. ಸಂಜ್ಞಾ ಎಂಬಂಥದ್ದು ವ್ಯಾಕರಣ ಬರ್ತದೆ. ಸಂಜ್ಞಾ ಪ್ರಕರಣ ಅಂತ ಒಂದು ಮೊದಲಿದ್ದದು. ಯಾವುದು ಲಘುಕೌಮುದಿ ಒಳಗೆ ನೀವು ಸಂಜ್ಞಾ ಪ್ರಕರಣ ಅಂತ ಯಾವ್ಯಾವುದಕ್ಕೆ ಏನೇನು ಸಂಜ್ಞಾ. ಈ ಸಂಜ್ಞಾ ಸೂರ್ಯನ ಹೆಂಡತಿ. ಅವನಿಂದಾಗಿ ಜಗತ್ತಿನೊಳಗೆ ಪ್ರತಿಯೊಂದು ವಸ್ತುಗಳಿಗೂ ಒಂದು ಸಂಜ್ಞಾ, ಒಂದು ಹೆಸರು, ಒಂದು ಸಂಕೇತ, ಒಂದು ಲಕ್ಷಣಗಳು ಬರ್ತಕ್ಕದ್ದು ಅಂಬುದು ಒಂದು ಮುಖ. ಆದರೆ ಈ ಸಂಜ್ಞಾ ಆ ಪ್ರಖರತೆಗೆ ಅಂಗಿ ಏನು ತಿರುಗಿ ಬಂದು ತವ್ರ ಮನೆಗೆ ವಿಶ್ವಕರ್ಮನ ಬಳಿಗೆ ತಂದೆ ಬಳಿಗೆ ಅವರು ಬೇಡವಾ ಏನಿದ್ರು ಗಂಡಿನ ಜೋಡಿನೇ ಬಾಳಬೇಕು. ಗಂಡಿನ ಜೋಡಿ ಬಾಳೋದು, ಗಂಡನಿಂದ ಭಾಗ್ಯವನ್ನು ಪಡೆಯೋದು ಬಹಳ ದೊಡ್ಡದಿದು. ಪ್ರತಿಯೊಬ್ಬ ಸ್ತ್ರೀಯರ ಜೀವನದಾಗ ಭಾಗ್ಯ ಬರೋದು ಗಂಡನಿಂದ ಅಂತಂಬು ಮಾತು. ಇದನ್ನು ನೀವು ಅನೇಕ ಸಲ ಕೇಳಿ. ಕೌಸಲ್ಯ ಕಾಡಿಗೆ ಹೋಗುವಾಗ ಸೀತಾದೇವಿ ಹೇಳ್ತಾ, ಸೀತಾ ಕಾಡಿಗೆ ಹೋಗುವಾಗ ನಿನಗೆ ಪಕ್ಕದಲ್ಲಿ ದೊರೆಯುವ ರಾಮ ಕಲ್ಲು ಮುಳ್ಳು ತುಳಿದಾಗ, ಹಸಿವೆ ಒಳಗಿನಿಂದ ಪೀಡಿಸಿದಾಗ ಕಷ್ಟ ಆಗೋದು ಸಹಜ. ಆಗ ಸಿಟ್ಟು ಬರ್ತದೆ. ಕಷ್ಟ ಆದಾಗೆ ಬರೋದು ಸಿಟ್ಟು. ಸುಮ್ಮನೆ ಆರಾಮಿದ್ದಾಗ ಯಾರು ಸಿಟ್ಟು ಬರ್ತಾರೆ, ಯಾರು ಬರೋದಿಲ್ಲ. ಅದಕ್ಕೆ ಈ ಸಿಟ್ಟು ಬಂದಾಗ ಅದರ ಅಭಿವ್ಯಕ್ತಿ ಆಗಬೇಕು. ಸಿಟ್ಟು ಸುಮ್ಮನೆ ಕೊಡುವುದಿಲ್ಲ. ಅದು ಬಾಯಿಂದಾಗಲಿ ಕೈಯಿಂದಾಗಲಿ, ಕೈಯಿಂದ ಕಡಿಮೆ, ಬಾಯಿಂದ ಆಗುವುದೇ ಹೆಚ್ಚಿರ್ತದೆ ಎಲ್ಲರ ಜೀವನದಾಗೂ. ಆದ್ದರಿಂದ ಅದು ಬಾಯಿಂದ ಅಭಿವ್ಯಕ್ತ ಆಗ್ತದೆ. ಹಿಂಗಾಗಿ ಪಕ್ಕದೊಳಗೆ ಯಾರಿದ್ದಾರೆ ಅವ್ರ ಮೇಲೆ ಅಭಿವ್ಯಕ್ತ ಮಾಡ್ಬೇಕು. ಅದನ್ನ ಸಿಟ್ಟನ್ನು ನೀವು ಯಾರ ಮೇಲೆ ಮಾಡ್ತೀರಿ? ರಾಮ ಒಬ್ಬನೇ ಸಿಕ್ಕಿರ್ತಾನೆ ನಿನ್ನ ಕೈಯಾಗ. ಹಿಂಗೆ ನಿಮ್ಮಿಂದಾಗಿ ನಾನು ಇಷ್ಟು ತೊಂದರೆಗೆ ಒಳಗಾದೆ ಅಂತ ನಿಮ್ಮ ಪಿತೃಭಕ್ತಿ, ನಿಮ್ಮ ಮಾತೃಭಕ್ತಿಯೊಳಗೆ ನಿಮಗೆ ಕೀರ್ತಿ, ನಮಗೆಲ್ಲ ಇಂಥ ಕಷ್ಟ ಇದು ಏನು ಅಂತ ನೀನು ರಾಮನ್ನ ಸ್ವಲ್ಪ ಏನು ಬೈಬೇಡ. ಪಕ್ಕದೊಳಗಿರ್ತಕ್ಕೆ ನನ್ನ ಮಗ ಭಾಳ ಬೈಬೇಡ ನೀನು ಅಂತ ತಾಯಿಯಾಗಿ ಸೊಸಿನ ಬೇಡ್ಕೋತಾಳೆ, ನನ್ನ ಮಗ ಏನು ಅನ್ಬೇಡ ಅಂತ. ಆಕೆ ಏನು ಹೇಳ್ಬೇಕು ಸೀತಾ? ನೋಡ್ರಿ, ಮಿತಂ ದದಾತಿ ಪಿತ. ಹೆಣ್ಮಕ್ಕಳಿಗೆ ನಮ್ಮ ತಂದೆ ಬಹಳ ಶ್ರೀಮಂತ, ಬೇಕಾದಷ್ಟು ಐಶ್ವರ್ಯ ಕೊಡ್ತಾನೆ, ನಮ್ಮನ್ನು ಕೈ ಹಿಡಿತಾನೆ, ನಮ್ಮನ್ನು ಕಾಪಾಡ್ತಾನೆ, ನಮ್ಮನ್ನು ಮೇಲಕ್ಕೆ ಎತ್ತಾನ ಅಂತ ನಾವೇನಾದರೂ ಹೆಣ್ಮಕ್ಕಳು ತಂದೆಯ ಬಗ್ಗೆ ಬಹಳ
ಭರವಸೆ ಏನು ಇಟ್ಕೊಂಡಿದ್ರು ಅದು ಏನಿದ್ರು ಮಿತ. ಅವನು ಪಾಪ ರಿಟೈರ್ಡ್ ಆದ್ಮೇಲೆ ಏನು ಆಗುದಿಲ್ಲ. ಅದು ಅಷ್ಟಾಗಿ ಮತ್ತೇನಾದ್ರೆ ಮಗ ಸಖಿ ಪ್ರಬಲ ಆದ್ರೆ ಆಗುದಿಲ್ಲ. ಅದರಿಂದ ಏನು ಕೊಟ್ಟು ತಂದೆ ಕೊಟ್ಟು ಸಂಪತ್ತು ಹೆಣ್ಮಕ್ಳ ಪಾಲಿಗೆ ಮಿತ. ಮಿತಂ ದದಾತಿ ಪಿತ ಮಿತಂ ಮಾತಾ. ಆ ಮಗ ಸೊಸೆಗೆ ಮುಕ್ತಿ ಪಾಪ ಮುದುಕಿ ಎಷ್ಟು ಕೊಡ್ತಿತ್ತು ಎಲ್ಲ ಜೀವನದಾಗ. ಮಗಳು ಬಂದ ಅಂತ ಎಷ್ಟು ಕೊಡ್ತಾರೆ ಪಾಪ, ಅದು ಕಡಿಮೆ. ಮಿತಂ ಮಾತಾ ಮಿತಂ ಭ್ರಾತ. ಅಂಥ ಮಂದಿ ಸಮರ್ಥರಿದ್ದಾರೆ, ಬೇಕಾದ್ರೆ ಕೊಡ್ತಾರೆ, ಅದು ಮಿತ. ಮಿತಂ ಭ್ರಾತ. ಮಗ ಬಹಳ ವಿನೀತ, ಮಗ ಬಹಳ ವಿಶ್ವಾಸ, ಬೇಕಾದ್ರೆ ತಂದು ಹಾಕ್ತಾನಂತ ನೀವು ತಿಳ್ಕೊಂಡಿರ್ಬೇಕು. ಏನಿಲ್ಲ. ಮಿತಂ ಸುತಃ. ಮಗ ಕೊಡುವುದು ಸುತ ಕಡಿಮೆನೆ. ಅದು ಹೆಂಡತಿ ಮಕ್ಕಳು ಬರೋಕ್ಕಿಂತ ಮೊದಲು ಏನೊಂದಿಷ್ಟು ಕೊಟ್ಟಿರ್ತಾನೆ. ಅದು ದೀಪಾವಳಿ ಅಂತೇಳಿ ಒಂದಿಷ್ಟು ರೊಕ್ಕ ಕೊಟ್ಟಿರ್ತಾನೆ. ಅವೆಲ್ಲ ಬಂದ ಮೇಲೆ ನಿಮ್ಗೆ ಏನೇನೇನು ಸಿಗುವುದಿಲ್ಲ. ಮಿತಂ ಸುತಃ ಅಮಿತಸ್ಯತು ದಾತಾರಂ ಭರ್ತಾರಂ ಕಾ ನ ಪೂಜೆ. ಅಮಿತವಾದ ಭಾಗ್ಯ ಈ ಜೀವನದಾಗ ಸ್ತ್ರೀ ಪಡಿಬೇಕು ಅಂದ್ರೆ ಅದು ಕೇವಲ ಗಂಡನಿಂದ ಪಡಿತಾಳ. ಅಮಿತಸ್ಯತು ದಾತಾರಂ ಭರ್ತಾರಂ ಕಾ ನ ಪೂಜೆ. ಯಾರು ಅವನನ್ನು ಗೌರವಿಸುವುದಿಲ್ಲ ಹೇಳಿ? ಎಲ್ಲ ಅಮಿತ ಭಾಗ್ಯ ಅವನಿಂದ. ಕೆಲವು ನಿಷ್ಠುರ ಮಾತು ಹೇಳಿದ್ದೆ ನಾನು. ಪಾಪ ಯಾವ ದೇಶದಾಗ ಹುಟ್ಟಿ ಎಲ್ಲೋ ಬೆಳಾಕಿ ನಮ್ಮ ದೇಶ ಇಡೀ ನಮ್ಮ ಇಂಡಿಯಾ 30-20 ವರ್ಷ ಆಯ್ತು. ಗಂಡ ಸತ್ತ ಮೇಲೆ ಅವನ ಹೆಸರಿಗೆ ತಾನೇ ತೊಗೊಂಡು ಕೂತ್ಬಿಟ್ಟ. 125 ಕೋಟಿ ಒಳಗೆ ಯಾರೂ ಸಿಗಲಿಲ್ಲ. ಒಬ್ಬ ಇಟ್ಲಿ ಬ್ರ್ಯಾಂಡ್ ಅನ್ನ ತೊಗೊಂಡು ಬರ್ಬೇಕಂತ. ಇದೇನ್ರು ಇದು ಇಟ್ಲಿ ಯಾಕೆ ತೊಗೊಂಡು ಬಂದಿಲ್ಲ? ಯಾಕಂದ್ರೆ ಇದು ಗಂಡನಿಂದ ಬಂದ ಭಾಗ್ಯ. ಶಾಣೆತನ ಅಲ್ಲ. ಓದ್ಲಿಕ್ಕೆ ಸರಿಯಾಗಿ ಬರುದಿಲ್ಲ, ಮಗ್ಗು ಬರಲ್ಲ, ಅವ್ರಿಗೂ ಬರಲ್ಲ. ನೀನು ಯಾವನೂ ಹಾಕಿದ್ದ ಪೇಪರ್ನಾಗ. ಪಾಪ ಅವನಿಗೆ ಶ್ರದ್ಧಾಂಜಲಿ ಎಂಬ ಶಬ್ದದ ಅರ್ಥ ಗೊತ್ತಿಲ್ಲ. अटल बिहारी जी और उनके जो अभिमानी वर्ग है, मैं सभी को श्रद्धांजलि अर्पण करने के लिए आया हूं अंबिका. ಹಂಗಲ್ಲದು ಸಹಾನುಭೂತಿ ಅಭಿವ್ಯಕ್ತಿ ಮಾಡ್ಲಿಕ್ಕೆ ಬಂದೀನಿ ಅಂತ ಅನ್ಬೇಕಾಗಿತ್ತು. ಪಾಪ ಅವ್ನಿಗೇನು ಗೊತ್ತ, ಈ ದೇಶದಾಗ ಸಹಾನುಭೂತಿ ಅಂತ ಎದಕ್ಕಂತಾರೆ? ಹೋದಾಗ ಶ್ರದ್ಧಾಂಜಲಿ, ಇದ್ದಾಗ ಸಹಾನುಭೂತಿ ಅಂತ ಅನ್ಬೇಕಾಗಿತ್ತದು. ಹಂಗಾಗಿ ಹೋದವನೇ ಅಂತೂ ಕೊಡಲಿ ಶ್ರದ್ಧಾಂಜಲಿ. ಈಗ ಅವರ ಅಭಿಮಾನಿಗಳಿಗೆಲ್ಲರಿಗೂ ಶ್ರದ್ಧಾಂಜಲಿ ಅಂತಂದ್ರೆ ಪಾಪ ಮತ್ತೆ ಇವರೆಲ್ಲ ಹಾದಿ ಹಿಡಿಬೇಕಾಗ್ತದೆ. ಅಂದ್ರೆ ಏನು ಎದಕ್ಕೆ ಹೇಳಿಕ್ ಬಂದಿದ್ರೆ ಇವು ಏನು ಭಾಗ್ಯ ಬಂದಾವ. ಇದು ಒಂದಲ್ಲ, ಇಂಥ ಒಂದು ಲಿಸ್ಟ್ ಕೊಡ್ತೀನಿ ನಿಮ್ಗೆ. ಹಾಗೆ ಹೇಳಿದ್ದೆ ದ್ರೌಪದಿ ಗಾಂಧಾರಿ ನಮ್ಮ ದ್ರೌಪದಿ ಹೇಳ್ತಾ ಇದ್ದ. ಶಂಕರದಯ ಶರ್ಮಾ ರಾಷ್ಟ್ರಪತಿ ಆದಾಗ ಯಾವಾಗಲೂ ಟಿವಿ ಒಳಗೆ ನಿತ್ಯ ಬರ್ತಿದ್ರು. ಅವ್ರಿಗಿಂತ ಮೊದಲು ಅವ್ರ ಹೆಂಡತಿ ವಿಮಲಾ ಶರ್ಮಾ ಬರ್ತಿದ್ರು. ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಅಗ್ನಿ ಮೊದಲು ಆ ಮುದುಕ್ ಬಂದು ಕೂಡುದು, ಆಮೇಲೆ ಈ ಮುದುಕ್ ಬರ್ತಿದ್ರು. ಅಲ್ಲಿ ಈ ಮುದುಕ್ ಏನು ಸ್ವಾತಂತ್ರ್ಯ ಯೋಧರ MP ನ ಮಂತ್ರಿನ ಏನೂ ಅಲ್ಲ. ತನ್ನ 13ನೇ ವಯಸ್ಸಿಗೆ ಗಂಡನ ಕೈ ಹಿಡಿದಿದ್ದಂತೆ. ಭೋಪಾಲದವರು ಗಂಡನ ಕೈ ಹಿಡಿದ್ರು. ಇವು ನಿಷ್ಠಾದಿಂದ ಇವತ್ತಿನವರೆಗೂ ಬಾಳ. ಅದಕ್ಕೆ ದೇವ್ರು ಕೊಟ್ಟು ಭಾಗ್ಯ ಏನು ಅಂದ್ರೆ ಈ ದೇಶದ ಪ್ರಥಮ ಲೇಡಿ ಅಂತ ಅಂತ ಮರ್ಯಾದೆ. ಈ ಮರ್ಯಾದೆ ಎಲ್ಲಿಂದ ಯಾರಿಂದ ಬಂದದ್ದಿದು? ಪೇಪರ್ ತುಂಬೆಲ್ಲ ಚೆನ್ನಕ್ಕೆ ಫೋಟೋನು ಬಂದಿರ್ತದೆ ದೇವೇಗೌಡರದವ್ರಿ. ಚೆನ್ನಕ್ಕೆ ಎಂದು ಹೊರಗೆ ಬಂದೇ ಇಲ್ಲ. ಬರುವುದು ಅದಕ್ಕೆ ಈ ಭಾಗ್ಯ ಏನೋ ಪೇಪರ್ ತುಂಬೆಲ್ಲ ಆಗಿ ಮಾಜಿ ಪ್ರಧಾನಮಂತ್ರಿಗಳ ಹೆಂಡತಿ ಅಂತ ಅವೆಲ್ಲ ಗಂಡನಿಂದ ಬಂದ ಭಾಗ್ಯವೆಲ್ಲ. ಜಗಜ್ಞಾನಿ ನೋಡ್ಕೊಂಡು ಬರ್ರಿ. ಹೆಣ್ಮಕ್ಳ ಜೀವನದಾಗ ದೊಡ್ಡ ಭಾಗ್ಯ ಬರುವುದು ದೊರೆಯೋದು ಗಂಡನಿಂದ. ಅದಕ್ಕೆ ಅಮಿತಸ್ಯತು ದಾತಾರಂ ಭರ್ತಾರಂ ಕಾ ನ ಪೂಜೆ. ಅಮಿತವಾದ ಭಾಗ್ಯ ಸ್ತ್ರೀ ಜೀವನದಾಗ ದೊರೀತದಂದ್ರೆ ಅದು ಗಂಡನಿಂದ ದೊರೀತದೆ. ಇದು ನಮ್ಮ ಸಂಸ್ಕೃತಿಯ, ನಮ್ಮ ನೀತಿ. ಇದು ಒಂದು ಜೀವಾಳ ಆಯಿತು, ಬದುಕಿನ ಜೀವಾಳ. ಆದ್ದರಿಂದ ವಿಶ್ವಕರ್ಮ ಸಂಜ್ಞಾಗ ಹೇಳಿದ, ನೀ ಹೋಗು, ಹಾಗಾದ್ರೆ ಅಷ್ಟು ಪ್ರಖರತೆ ನಾ ಕಡಿಮೆ ಮಾಡ್ತೀನಿ ಅಂತ ಸ್ವಲ್ಪ ಸೂರ್ಯನ ತೇಜಸ್ಸನ್ನು ಅವ ತನ್ನ ಬಡಿಗ ಅಂತ ದೇವತೆ ಬಡಿಗ ಅಂತ ಅವಾಗ ಸ್ವಲ್ಪ ಕಾರ್ಪೆಂಟರ್ ವಿಶ್ವಕರ್ಮ ತೆಗೆದು ಸ್ವಲ್ಪ ಭಾಗ ತೆಗೆದ ಅಂತ ಏನದಲ್ಲ ಅವೇ ತುಣುಕು ಅಂತ ಇವ್ರು ಕರೀತಾರೆ. ಯಾರು ನಮ್ಮ ಸೈನ್ಸ್ ನಾವೇನು ಓದ್ತೀವಿ 7ನೇ 9ನೇ 10ನೇ ನಾವು ಕಲಿಯೋದಿಲ್ಲ. ಅದು ತುಣುಕಿ ಸಿಡಿದು ಅಂತಾಗ
ಅವನು ತುಣುಕ್ ತೆಗೆದು ಸ್ವಲ್ಪ ಸೌಮ್ಯ ಮಾಡಿದ. ಅವಾಗ ಅವನ ಜೋಡಿ ಸಂಜ್ಞಾನ ಸಂಸಾರ ಯಮ ಯಮಿ ಮುಂದೆ ಛಾಯಾನೊಬ್ಬಕಿನ ಇಟ್ಟು ಹೋಗಿದ್ದಕ್ಕೆ ತನ್ನಂತ ಅಲ್ಲೇ ಶನೇಶ್ವರ ಹುಟ್ಟಿದ. ಮುಂದೆ ಇದೇ ಸಂಜ್ಞಾ ಒಡವ ಆಗಿ ಕುದುರೆಯಾಗಿ ಗಂಡನ ಬಿಟ್ಟು ತಾನು ದೂರಿದ್ರು. ತವ್ರ ಮನೆಗೆ ಹೋದ್ರೆ ಅವ್ರು ಸ್ವೀಕಾರ ಮಾಡೋದಿಲ್ಲ. ಗಂಡನ ಮನೆಗೆ ಹೋಗ್ಲಿಕ್ಕೆ ಆ ಉಷ್ಣತೆ ತಡ್ಕೊಳ್ಳಿಕ್ಕೆ ಆಗೋಯ್ತು, ಪ್ರಖರತೆ. ಅವತ್ತು ಆ ಪ್ರತ್ಯೇಕವಾಗಿ ಕುದುರೆ ರೂಪದಿಂದ ಎಲ್ಲೋ ಏಕಾಂತದಾಗಿರ್ತಾ ಇದ್ದಾಗ ಅದು ಇಂದ್ರನಿ ಸೂರ್ಯನಿಗೆ ಗೊತ್ತಾಗಿ ತಾನು ಕುದುರೆ ರೂಪದಿಂದಿದ್ದ. ಆಗ ಆ ಕುದುರೆ ಒಡವ ರೂಪದಿಂದ ಇರ್ತಕ್ಕಂತಹ ಸಂಜ್ಞಾ ಜೊತೆಗೆ ಸೂರ್ಯ ತಾನು ಒಂದು ಕುದುರೆ ರೂಪದಿಂದ ಇದ್ದಾಗ ಒಂದು ಮಗು ಹುಟ್ಟಿತು. ಅವೇ ಮಗು ಅಶ್ವಿನಿ, ಅಶ್ವದಿಂದ ಹುಟ್ಟಿರ್ತಕ್ಕ ಆ ಎರಡು ಮಗು ಇದಕ್ಕೆ ಅಶ್ವಿನಿ ದೇವತೆಗಳು ಅಂತ ಅವ್ರ ಹೆಸರು ಬಂತು. ನಾಸತ್ಯ ದಸರು ಮೊದಲಿನ ಹೆಸರು. ಆಮೇಲೆ ಯಾವಾಗ ಸೂರ್ಯನಿಂದ ಹುಟ್ಟಿದರು ನಾಸತ್ಯ ದಸರು, ಅವರೇ ಅಶ್ವಿನಿ ದೇವತೆಗಳು ಅಂತ. ಈ ಅಶ್ವಿನಿ ದೇವತೆಗಳು ದೇವತೆಗಳ ವೈದ್ಯರು, ಪ್ರಚಂಡ ಬುದ್ಧಿವಂತರು. ಇವ್ರಿಗೆ ಏನು ಸಾಮರ್ಥ್ಯ ಅಂದ್ರೆ ಮಹಾಭಾರತ ವರ್ಣನ ಮಾಡ್ತಾರೆ. ಭೂತ ಭವಿಷ್ಯ ವರ್ತಮಾನ ಮೂರೂ ವಿಚಾರಗಳನ್ನು ಬಲ್ಲವರು ಈ ಅಶ್ವಿನಿ ದೇವತೆಗಳು. ಇವ್ರಿಗೆಲ್ಲ ವಿಚಾರ ಗೊತ್ತಾಗ್ತಿತ್ತು ಪ್ರತಿಯೊಂದರದ್ದು. ಇಂಥವ್ರು ಜೊತೆಗೆ ವೈದ್ಯರು, ಪ್ರತಿಯೊಂದು ಅನಾರೋಗ್ಯದ ಹಿನ್ನೆಲೆ ಒಳಗೆ ಉಪಾಯಗಳನ್ನು ಹೇಳೋರು. ಅದಕ್ಕೆ ಮಹಾಭಾರತ ನಿನ್ನೆ ಕಂಡ್ವಿ ನಾವು. ಏನು ಅಂದ್ರೆ ಮಾದ್ರಿ ಸುತವು ಕಥಯತಃ ನ ಭವಂತಿ ರೋಗಾ. ಯಾರ್ಯಾರ ಕಥೆ ಕೇಳಿದ್ರೆ ಏನೇನು ಲಾಭ ಆಗ್ತದೆ ಅನ್ನುವಾಗ ಮಾದ್ರಿ ಸುತವು, ಮಾದ್ರಿಯ ಮಕ್ಕಳಾದ ಇವರಿಬ್ಬರ ಕಥೆಯನ್ನು ಕೇಳಿದರೆ ನ ಭವಂತಿ ರೋಗಾ, ರೋಗಗಳ ಪೀಡೆ ನಮ್ಗೆ ಆಗುವುದಿಲ್ಲ. ಯಾಕೆ ಅವರು ವೈದ್ಯರು, ಅವ್ರ ಕಥೆ ಕೇಳಬೇಕು. ಅವರಿಗೆ ನೀತಿಯದ ವಿನಯದ ಅವ ಎಲ್ಲ ರೋಗಗಳಿಗೆ ಆಹ್ವಾನ ಕೊಡೋದು ಯಾವುದು ಅಂದ್ರೆ ನೈತಿಕತಾ, ಸಂಯಮ, ನಿಯತ್ತು, ನೀತಿ ಇದ್ದಿದ್ದಿಲ್ಲ ಅಂದ್ರೆ ಅದರಿಂದ ಮನುಷ್ಯನ ಆರೋಗ್ಯ ಹಾಳಾಗ್ತದೆ. ಇದಕ್ಕೂ ಮಹಾಭಾರತನೇ ಕೊಡ್ತದ. ನಿನ್ನ ಹೇಳ ಮಹಾಭಾರತ ಅಂದ್ರೆ ಏನು? ಯಾವುದೇ ನೀತಿ, ಎಥಿಕ್ಸ್, ನೈತಿಕ ಮೌಲ್ಯ, ಈ ಮೌಲ್ಯವನ್ನು ಉಪನಿಷತ್ತು ನೇರವಾಗಿ ಅಮೂರ್ತವಾಗಿ ಹೇಳಿತು. ಸತ್ಯಂ ವದ ಧರ್ಮಂಚರ ಇವೆಲ್ಲ ಏನು ಮಾತವ, ಇದು ಅಮೂರ್ತವಾದ ವಿಚಾರಗಳು. ಇದು ನಿಶಬ್ದ ಪ್ರಪಂಚ. ಶಬ್ದ ಪ್ರಪಂಚ ಧ್ವನಿ ಮಾಡದೇ ಇದ್ದ ನಿಶಬ್ದ ಪ್ರಪಂಚ. ಇವು ಮಾತ ಸತ್ಯವದ. ಇದಕ್ಕೊಂದು ಮೂರ್ತ ರೂಪವಾದ, ಉದಾಹರಣೆ ಸಹಿತವಾದ, ದೃಷ್ಟಾಂತ ಸಹಿತವಾದ ಅದು ಎಲ್ಲೇ ಅದು ಮಹಾಭಾರತ. ಅದಕ್ಕೆ ನೀತಿ ವಿನಯ ಇದ್ರೆ ಆರೋಗ್ಯ. ಆ ನೀತಿ ಇದ್ದಿದ್ದಿಲ್ಲ ಅಂದ್ರೆ ಎಲ್ಲದಕ್ಕೂ ಒಂದು ನೀತಿ ಅಂತದ, ಎಲ್ಲದಕ್ಕೂ ಒಂದು ನಿಯಮ ಅಂತದ, ಎಲ್ಲದಕ್ಕೂ ಒಂದು ಸಂಯಮ ಅಂತದ, ಎಲ್ಲದಕ್ಕೂ ಒಂದು ಧರ್ಮ ಅಂತದ. ಇವಕ್ಕೆಲ್ಲ ಧರ್ಮದ ರೂಪವನ್ನೇ ಕೊಟ್ಟದ್ದು. ಅದಕ್ಕೆ ಮಹಾಭಾರತದ ಒಂದು ಘೋಷಣೆ ಅದ, ದೊಡ್ಡ ಘೋಷಣೆ. ಏನು ಅಂದ್ರೆ ಈ ಧರ್ಮಗಳು ನಾಸ್ತಿ ವಿಫಲಾ ಕ್ರಿಯಾ ಬಹುರೂಪಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾ ಕ್ರಿಯಾ. ಬಹುರೂಪಸ್ಯ ಧರ್ಮಸ್ಯ, ಧರ್ಮದ ರೂಪ ಬಹಳ. ಆದರೆ ಒಂದು ಧರ್ಮ ವ್ಯರ್ಥ ಅಂತ ಮಾತ್ರ ಜೀವನದಾಗಿಲ್ಲ. ಅವೆಲ್ಲ ಪ್ರಯೋಜಕ, ಆರೋಗ್ಯದಾಯಕ, ಅವು ನಿಮ್ಮ ಜೀವನಕ್ಕೆ ಸುಖದಾಯಕ. ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಧರ್ಮದ ನಿಯಮಗಳು ಅವೆಲ್ಲ. ಅದಕ್ಕೆ ಬಹುರೂಪಸ್ಯ ಧರ್ಮಸ್ಯ ನ ಇಹ ಅಸ್ತಿ ವಿಫಲಾ ಕ್ರಿಯಾ. ಒಂದು ಕ್ರಿಯಾ, ಧರ್ಮದ ಕ್ರಿಯಾ ವ್ಯರ್ಥ ಅಂತ ಜಗತ್ತಿನಾಗಿಲ್ಲ. ವೇದವ್ಯಾಸರು ಬರೆದರು. ಅವರಿಗೆ ಸಂಬಂಧದೊಳಗೆ ತಮ್ಮ ಯಾವ ತಾಯಿಯ ನಿಮಿತ್ತವಾಗಿ ತಾವು ಹುಟ್ಟಿದರೋ ಸತ್ಯವತಿ ದೇವಿ, ಅದೇ ಸತ್ಯವತಿ ದೇವಿಯಲ್ಲಿ ಮುಂದೆ ಹುಟ್ಟಿದವನು ವಿಚಿತ್ರ ವೀರ್ಯ. ಭೀಷ್ಮರು ಅವನು ಮದುವೆ ಮಾಡಿದರು. ಅಂಬಾಲಿಕೆಯನ್ನು, ಅಂಬಾನ್ನು ಕರ್ಕೊಂಡು ಬಂದಿದ್ದು ಅದಕ್ಕೆ ಹೋಗು, ನಾವು ಒಳ್ಳೆ ಬಿಡು. ಅಂಬಿಕಾ ಅಂಬಾಲಿಕೆ ಮದುವೆ ಮಾಡಿದ್ರು. ಮದುವೆ ಮಾಡಿದಾಗ ಅವರಿಗೆ 25 ವರ್ಷ. ವಿಚಿತ್ರ ವೀರ್ಯನಿಗೆ ಅವನು 4 ವರ್ಷದಾಗ ಅವನ ಹೆಣನೇ ತೋಳು ಬಂದರು ಹೊರಗೆ.
ಅಂತಃಪುರದಿಂದ. ಯಾಕೆ ಅಲ್ಲ ವೇದವ್ಯಾಸ ಬರೀತಾರೆ ಇದು ಏನು ಅಂದ್ರೆ ದಾರೇಶ್ವಪ್ಯತಿಸಕ್ತಸ್ಯ ಯಕ್ಷ್ಮಾಣಂ ಸಮಪದ್ಯತ. ಯಕ್ಷ್ಮ ಅಂದ್ರೆ ಕ್ಷಯರೋಗ. ದಾರೇಶು ಮಡದಿಯರಲ್ಲಿ ಅತಿಸಕ್ತಸ್ಯ ಅತಿರೇಕದ ಸೆಕ್ಸ್ ಅಥವಾ ಅತಿರೇಕದ ಒಂದು ದುಷ್ಟತ ಏನು ಈ ಭೋಗದ ಲಾಲಸ ಇದ್ದುದರಿಂದ ದಾರೇಶ್ವಪ್ಯತಿಸಕ್ತಸ್ಯ ಯಕ್ಷ್ಮಾಣಂ ಸಮಪದ್ಯತ. ಮೂಲ ಮಹಾಭಾರತದ ವಾಕ್ಯ. ಅವನಿಗೆ ಕ್ಷಯರೋಗ ಆಯಿತು. ಹಿಂಗಾಗಿ ಅವ ಸತ್ಯ ಹೋದ ಸಣ್ಣ ವಯಸ್ಸಿನಾಗ. ಅರಳುವ ವಯಸ್ಸಿನಲ್ಲೇ ಸತ್ತು ಹೋದ. ಎಲ್ಲ ಅರಳುವ ವಯಸ್ಸೇ ಅಂತವೆಲ್ಲ ಎಲ್ಲ ಯಾರ್ಯಾರು ಮಕ್ಕಳು ಸತ್ತಾರ ನೋಡ್ರಿ. ಪರದೇಶದಾಗ ಸತ್ತು ಎಲ್ಲ ಕೆಲವು ಎಲ್ಲ ಗೊತ್ತ ಭಾಳ ಹೇಳುದಿಲ್ಲ ಹೆಸರು ಮಾತ್ರ ಸುಮ್ಮನೆ ಫಲಿಟ್ ಆಗ್ತಾವೆಲ್ಲ. ಒಬ್ಬ ಮಗ ಸತ್ತನಲ್ಲ, ಯಾವುದೋ ಒಬ್ಬ ಮುಖ್ಯಮಂತ್ರಿ ಮಗ ಸತ್ತ. ಇವೆ ನಾವು ನಕುಲ, ನಾವು ನಕುಲರು. ನಮಗೇನು ಯಾವ ರಾಜಕೀಯ ಕುಲ ಇಲ್ಲ. ಹಿಂಗಾಗಿ ನಮ್ಮ ಮಾತಾಡಲಿಕ್ಕೆ ಬರ್ತದ. ನಾವು ಕುಲ ಬಿಟ್ಟವ್ರೆ, ಕುಲಗೆಟ್ಟವ್ರಂದ್ರೂ ಅಡ್ಡಿ ಇಲ್ಲ. ಅದರಿಂದ ನಮಗೇನು ತೊಂದರೆ ಇಲ್ಲ. ಸಂಯಮ ಬೇಕು ಜೀವನದಾಗ. ಆ ಸಂಯಮ ಇದ್ದಿದ್ದಿಲ್ಲ ಅಂತ ಕುಡಿದು ಹೊಡಿಸ್ಕೊಂಡು ಹೆಂಗೆ ಸತ್ರು. ಆಯುಷ್ಯ ಅರಳು ಮೊದಲೇ ಕಮರಿ ಹೋಯಿತು ಅಂತ ಕೇಳ್ತೀವಿ ನಾವು. ಅದಕ್ಕೆ ಇವರು ವೈದ್ಯರು. ಯಾರು? ನಾಸತ್ಯದರ್ಶಿಗಳು. ಇವರು ವೈದ್ಯರು. ಇವರಿಗೆ ನೀತಿ ವಿನಯಗಳ ಸಂಕೇತರು. ಆದ್ದರಿಂದ ಬದುಕಿಗೆ ಒಂದು ಚೌಕಟ್ಟು ಹಾಕಬೇಕು. ಅದನ್ನು ಹಾಕುವವರು ಇವರು. ಅದು ಯಾವುದು ಎದರಿಂದ ಚೌಕಟ್ಟು ಹಾಕ್ತಾರೆ? ನೀತಿಯಿಂದ. ಅದಕ್ಕೆ ಬರೀತಾರೆ ಶ್ರೀಮನ್ ಮಧ್ವಾಚಾರ್ಯ ಚಾತುರ್ಯ ಅತಿಸಕ್ತಾ ತಪೋಹೀನಾ ಕಥಂಚಿಲ್ ಮೃತ್ಯುಮಾಪ್ನುಯು. ಅತಿಸಕ್ತಾ ಅತಿರೇಕದ ಆಸಕ್ತಿಯನ್ನು ಜೀವನದ ಎಲ್ಲ ವಿಧದ ಭೋಗದ ಕ್ಷೇತ್ರದಲ್ಲಿ ಬೆಳೆಸ್ಕೊಂಡ್ರಿ ಎಂದು, ಅತಿ ಆಸಕ್ತಿಯನ್ನು ಯಾವುದೇ ಕ್ಷೇತ್ರದೊಳಗೆ ಬೆಳೆಸ್ಕೊಂಡ್ರಿ ಎಂದು ಸ್ವಲ್ಪ ವಿಚಾರಶೀಲತೆ ಸಂಯಮ ಇದ್ದಿದ್ದಿಲ್ಲ ಅಂದ್ರೆ ಕಥಂಚಿನ್ ಮೃತ್ಯುಮಾಪ್ನುಯು, ಹೇಗೋ ಸತ್ತು ಹೋಗ್ತೀರಿ. ಕಥಂಚಿನ್ ಮೃತ್ಯುಂ ಆಪ್ನುಯು. हिंदी वाले ಒಂದು ದೊಡ್ಡ ಪುಸ್ತಕದ जैसे जीना एक कला है वैसे मरना भी एक कला है. ಬದುಕುವುದು ಎಷ್ಟು ದೊಡ್ಡ ಕಲೆ ಅಲ್ಲ, ಅಷ್ಟೇ ದೊಡ್ಡ ಸಾಯುವುದು ಅಷ್ಟೇ ದೊಡ್ಡ ಕಲೆ. ಹೆಂಗೆ ಸತ್ತ ಶರಣರ ಜೀವನ ಮರಣದಾಗ ಐತದಲ್ಲ, ಅದರಿಂದ ಹೆಂಗೆ ಸತ್ತ. ಅದಕ್ಕೆ ಸಾವು ನಮ್ಮ ಜೀವನದ ಅದು ಅವಭೃತ. ನಾವು ಹೆಂಗೆ ಬದುಕೀವಿ ಎಂಬುದರ ಒಂದು ರಿಸಲ್ಟ್ ಸಾವಿನಿಂದ ಗೊತ್ತಾಗ್ತದೆ. ನಾವು ಇದೀಗ ಎಷ್ಟು ದೇವರು ಕೊಟ್ಟ ಕಾಲ ಅವಧಿ ಅದು ನಾವು ಹೆಂಗೆ ಬದುಕಿ ಎಂಬುದು ನಮ್ಮ ರಿಸಲ್ಟ್ ಗೊತ್ತಾಗ್ತದೆ. ಯಾವಾಗಂದ್ರೆ ನಮ್ಮ ಕಡಿ ಪೇಪರ್ ಅದು. ಅವಾಗ ಮುಚ್ಚು ಹೆಂಗೆ ಬಂತು, ಹೆಂಗೆ ಬದುಕಿದ, ಹೆಂಗೆ ಬಾಳಿದ. ಅದಕ್ಕೆ ಇವು ಮಾದ್ರಿ ಸುತವು ಕಥಯತ ನ ಭವಂತಿ ರೋಗ. ನೀತಿ ವಿನಯಗಳನ್ನು, ನೀತಿ ಸಂಯಮ ಈ ಎಲ್ಲ ಕ್ಷೇತ್ರದಾಗೂ ಇದಕ್ಕಾಗಿ ಕೃಷ್ಣ ಪ್ರತಿಯೊಂದಕ್ಕೂ ಒಂದು ನೀತಿಯನ್ನು ಹಾಕಿಟ್ಟ. ಆ ನೀತಿಗೆ ಧರ್ಮ ಅಂತ ಹೆಸರು ಕೊಟ್ಟ. ಅದನ್ನು ತಾನೇ ನಿರೂಪಣೆ ಮಾಡಿದ. 17-18ನೇ ಅಧ್ಯಾಯದ ಭಗವದ್ಗೀತೆ ಕೇಳಿ. ನಿಮ್ಮ ಆಹಾರ ಹೆಂಗಿರ್ಬೇಕು? ಸಾತ್ವಿಕ ಆಹಾರ, ಇದು ರಾಜಸ, ಇದು ತಾಮಸ. ಇದರ ಪರಿಣಾಮ ಏನಾಗ್ತದೆ? ನಿಮ್ಮ ವ್ಯವಹಾರ ಸಾತ್ವಿಕ ವ್ಯವಹಾರ, ರಾಜಸ ವ್ಯವಹಾರ. ನಿಮ್ಮ ನಿದ್ರಿ ಎಷ್ಟು ಮಾಡಬೇಕು? ಏನೋ ನಿದ್ರೆನೇ ಮಾಡುವುದಿಲ್ಲ ಅಂದ್ರೆ ಇಲ್ಲಿ ಬಂದು ಕೂತು ನಿದ್ದೆ ಮಾಡ್ಬೇಕಾಗ್ತದೆ. 24 ತಾಸು ನಿದ್ದೆ ಮಾಡ್ತೀನಿ ಅಂದ್ರೆ ಏನು ಯಾವ ಸಾಧನೂ ಆಗುದಿಲ್ಲ. ನಿದ್ದೆ ಗೆಟ್ಟವ್ರ ಕಡೆಯಿಂದ ಸಾಧನೆ ಇಲ್ಲ, ನಿದ್ದೆ ಭಾಳ ಮಾಡೋರ ಕಡೆಯಿಂದ ಸಾಧನೆ ಇಲ್ಲ, ಭಾಳ ಊಟ ಮಾಡೋರ ಕಡೆಯಿಂದ ಏನೂ ಸಾಧನೆ ಆಗುದಿಲ್ಲ, ಬಹಳ ಕಡಿಮೆ ಊಟ ಮಾಡೋರ ಕಡೆಯಿಂದ ಸಾಧನೆ ಆಗುದಿಲ್ಲ. ಯುಕ್ತಾಹಾರ ವಿಹಾರಸ್ಯ ಕೃಷ್ಣ ಅದಕ್ಕೆ ಯೋಗೋ ಭವತಿ ದುಃಖ ಯುಕ್ತ ಚೇಷ್ಟಸ್ಯ ಕರ್ಮಸು. ಇದೇ ನೀತಿ. ಪ್ರತಿಯೊಂದಕ್ಕೂ ಪ್ರತಿಯೊಂದು ಮನುಷ್ಯನ ಬದುಕಿಗೆ ಸಂಬಂಧಪಟ್ಟ ವೃತ್ತಿ ಪ್ರವೃತ್ತಿಗಳಿಗೆ ಮಾಡಿದ ನಿಯಮಗಳಿಗೆ ನೀತಿ ಅಂತ ಕರೀತಾರೆ. ಈ ನೀತಿಯ ಒಂದು ಮೂರ್ತಿಮಂತ ವ್ಯಕ್ತಿ ಅಂದ್ರೆ ನಕುಲ. ಇನ್ನು ವಿನಯ ಇದಕ್ಕೊಂದು ಮೂರ್ತಿಮಂತ ವ್ಯಕ್ತಿ ಅಂದ್ರೆ ಸಹದೇವ. ಅದು ದೇವೇನ ಸಹಿತ ಸಹದೇವ ನಕುಲಂ. ಇದಕ್ಕೇನು ಯಾವ ಭೇದಿಲ್ಲ.
ನೀತಿ ಎಲ್ಲರ ಬದುಕಿನ ಸಂಪತ್ತು, ನೀತಿ ಎಲ್ಲರ ಜೀವನದ ಸ್ವತ್ತು, ಎಲ್ಲರಲ್ಲೂ ಇರಬೇಕಾದದ್ದು. ಅದು ಎಲ್ಲರ ಧರ್ಮ, ಎಲ್ಲರ ಬದುಕಿನ ಆಧಾರ. ಅದನ್ನು ಆಧ್ಯಾತ್ಮಿಕವಾಗಿ ವೇದವ್ಯಾಸದೇವರು ಮಾತುಕ ಒಂದು, ಅದರಿಂದ ಆರೋಗ್ಯ ಇರ್ತದೆ, ಮಾನಸಿಕ ಆರೋಗ್ಯವೂ ಇರ್ತದೆ, ದೈಹಿಕ ಆರೋಗ್ಯವೂ ಇರ್ತದೆ. ಯಾವುದು? ಈ ನೀತಿ ವಿನಯಗಳಿಂದ. ಇದು ಸಹಜವಾಗಿ ಯಾವಾಗಲೂ ದೇವರಲ್ಲಿ ನಂಬಿಕೆ ಮತ್ತು ಒಳ್ಳೆಯ ನೀತಿವಂತಿಕೆ, ಇವೆರಡು ಗುಣ ಇದ್ದು ಅಂದರೆ ಗುಣ. ಯಾವುದೇ ಒಂದು ಪೂರ್ವಗ್ರಹಕ್ಕೆ ಅಂಟಿಕೊಳ್ಳದೇ ಇರತಕ್ಕಂತಹ ಒಂದು ಶುದ್ಧವಾದ ಮನೋಭಾವ, ಪೂರ್ವಾಗ್ರಹ ದೂಷಿತವಾಗದೆ. ಅದಕ್ಕೆ ಕುಲ ಅಂದರೆ ಇವು ಯಾವುದಕ್ಕೂ ಅಂಟಿಕೊಂಡಿವೆ ಅಂದರೆ ಕುಲ, ಯಾವುದಕ್ಕೂ ಅಂಟಿಕೊಂಡಿಲ್ಲ ಅಂದರೆ ನಕುಲ. ಮೂಲೆಲ್ಲ ಮುಳ್ಳಿಗೂ ಕರೀತಾರೆ ನಕುಲ ಅಂತ. ಇದು ನಕುಲ. ನಕುಲ ಅಂದ್ರೆ ಇವಕ್ಕೆ ಏನು ಯಾವ ನಿರ್ಬಂಧನೆಗೆ ಒಳಪಟ್ಟದ್ದು ಅಲ್ಲಿದು. ನೀತಿ ಎಂಬುದು ಜಗತ್ತಿನ ಪ್ರತಿಯೊಬ್ಬರ ಸಂಪತ್ತು, ಪ್ರತಿಯೊಬ್ಬರ ಬದುಕಿನ ಸಂವಿಧಾನ. ಅದು ನೀತಿ. ಅವು ನೀತಿ ಬಹಳ ಹಿಡಿಸುವುದಿಲ್ಲ. ಯಾರು ತಮ್ಮ ಸಾಹಿತ್ಯದಾಗ ನೀತಿಯನ್ನು ಬಹಳ ಪ್ರತಿಪಾದನೆ ಮಾಡ್ಯಾರ ಅಂತ ಸಾಹಿತಿ ಮಡಿವಂತಿಕೆಯ ಸಾಹಿತಿ ಅಂತ ದೂರಿಟ್ಟಿರ್ತಾರೆ. ನಮ್ಮ ಭೈರಪ್ಪ ಅವ್ರನ್ನ ಇಟ್ಟಂಗ. ಅದು ಹಂಗೆ ಸ್ವಲ್ಪ ನೀತಿ, ವಿನಯ, ಧರ್ಮ, ಆಸ್ತಿಕತೆ ಇವು ಅಲರ್ಜಿ ಭಾಳ ತ್ರಾಸಾಗ್ತದೆ ಕೆಲವರು. ಅದರಿಂದ ಅವ್ನು ದೂರ ಇಟ್ಟಿರ್ತಾರೆ, ಏನು ತಪ್ಪಿಲ್ಲ. ಆದರೆ ಅದರ ಮೌಲ್ಯ ಏನು ಕಡಿಮೆ ಆಗುದಿಲ್ಲ. ವಜ್ರದ ಅಂಗಡಿ ಅವ ಯಾರು ಹೋಗ್ತಾರೆ? ಅದ ಕಿರಾಣಿ ಅಂಗಡಿ ಅಂದ್ರಿ ಮಂದಿ ರಗಡೆ ಹೋಗ್ತಾರೆ. ದಿನಸಿ ಅಂಗಡಿ ಇಲ್ಲ ಗುಟ್ಕಾದ ಅಂಗಡಿ ಅಂದ್ರೆ ಅಲ್ಲೊಂದಿಷ್ಟು ವರ್ಗ ಹೋಗ್ತಿರ್ತಾರೆ. ಈ ವಜ್ರದ ಅಂಗಡಿಗೆ ಕಿಸೆ ತುಂಬಿದವ್ರು ಅಷ್ಟೇ ಹೋಗುದು. ಅಲ್ಲಕ್ಕೆ ವಜ್ರಕ್ಕೆ ಹಂಗ ಜೀವನದಾಗ ನೀತಿ, ವಿನಯ ಬದುಕಿನ ದೊಡ್ಡ ಸಂಪತ್ತಿದು. ಇವು ಎಲ್ಲಿ ತನಕ ಬೆಳೆದಿಲ್ಲ ಅವನಲ್ಲಿ ಇನ್ನೂ ಜ್ಞಾನ, ವಿದ್ಯಾ, ಧಾರ್ಮಿಕತಾ ಪರಿಪಕ್ವ ಆಗಿಲ್ಲ ಅಂತ ಅರ್ಥ. ಪರಿಪಕ್ವ ಧಾರ್ಮಿಕನ ಸಂಕೇತ, ಪರಿಪಕ್ವ ಧಾರ್ಮಿಕತೆಯ ಲಕ್ಷಣ ಏನು ಅಂದ್ರೆ ನೀತಿ, ಒಳ್ಳೆ ಶುದ್ಧವಾದ ಚರಿತ್ರ. ಅದಂತೆ ಇದು ಶುದ್ಧ ಧರ್ಮ. ನಮ್ಮ ಭೀಮ ಭಿಕ್ಷಾ ಬೇಡಿಕ್ಕೆ ಹೋಗ್ಬೇಕಾಗಿತ್ತು. ಧರ್ಮ ಅಂದ, ನೀ ಮೊದಲೇ ದಿವಸ ಬಂದು ನಮ್ಮ ಜೋಡಿ ಇದು ಏಕಚಕ್ರನಗರದಾಗ ಎಲ್ಲೇ ಆ ಬಕಾಸುರನ ಸಂಹಾರದ ಊರದು 4-5 ಮಂದಿ ಭಿಕ್ಷಾ ಬೇಡಲಿಕ್ಕೆ ಹೋಗ್ತಿದ್ರು. ಮೊದಲೇ ದಿವಸ ಅನರ್ಥ ಆತು. ಯಾಕಂದ್ರೆ ಅವ ಇವನು ಕೂಗು, ಇವನು ಒದರುದು, ಇವ ಹುಂಕಾರ ಮಾಡವ ಬೇರೆ ದೇಹಿ ಅಂತ ಅನ್ನೋ ಪೈಕಿ ಅಲ್ಲ, ದೇವರಿಗೆ ಅನ್ನಬಾರ್ದು ಎಂಬ ಸಿದ್ಧಾಂತದ ವ್ಯಕ್ತಿ. ಹಿಂಗಾಗಿ ನಾಯಾಕ ದೇವ ಮಾನುಷ, ಯಾರ್ಯಾರು ದೇಹ ಅನ್ನೋ ಪೈಕಿ ಅಲ್ಲ, ನೋ ಕಾಂಪ್ರಮೈಸ್ ವ್ಯಕ್ತಿ ಅವ. ಹಿಂಗಾಗಿ ಅವ ಮನೆ ಬೀಳ್ತಾವ, ಮನೆಗೆ ಕೂಡು ಅಂದ್ರು. ಮನೆಗೆ ಕೂತಿದ್ರು ಭೀಮ, ತಾಯಿ ಕುಂತಿ. ಆವಾಗ ತತ್ಕಾಲಯೇವ ರುದಿತಂ ನಿಜವಾಸ ಹೇತೋ ವಿಪ್ರಸ್ಯ ದಾನ ಸಹಿತಸ್ಯ ನಿಶಮ್ಯ ಭೀಮ. ಆಗಿಂದಾಗ ಪಕ್ಕದ ಮನೆಯೊಳಗೆ ಅಳುಧ್ವನಿ ಕೇಳಿಸ್ತು. ವಿಪ್ರ ಸಹಿತಸ್ಯ, ಗಂಡ ಹೆಂಡತಿ ಕುಳಿಯಲಿಕ್ಕತ್ತಾರ. ಅಮ್ಮ ಅಂದ. ಯಾಕೆ? ಗಂಡ ಏನಾರು ಅಳ್ತಿದ್ದ ಅಂದ್ರೆ ಹೆಂಡತಿ ಏನೋ ತೊಂದರೆ ಆಗಿದೆ ಅಂತ ನಾವು ಓಡಿ ಹೋಗ್ತಿದ್ದೆ, ಅವ್ರೇನು ಸಹಾಯ ಬೇಕು ಅಂತ. ಹೆಂಡತಿ ಒಬ್ಬಾಕಿನ ಅಳ್ತಿದ್ಲು ಅಂದ್ರೆ ಗಂಡಿಗೇನೋ ಆಪತ್ತು ಬಂದದಂತ ಓಡಿ ಹೋಗ್ತಿದ್ದೆ. ಇಬ್ರು ಕುಡಿ ಅಳಿಕತ್ತಾರೆ ಅಂದ್ರೆ ಇಡೀ ಮನೆಗೆ ಏನೋ ಆಪತ್ತು ಬಂದದಂತ ಅರ್ಥ. ಈ ಸಂಯುಕ್ತ ಅಳುದು ಅಂತಂದಿರ್ತಾವಲ್ಲ, ಅಲ್ಲಿ ಅಳುದು ಮನೆ ಕೇಳಿ ರಗಡೆ ಹತ್ತಾರ ಮಂದೆಲ್ಲ ಹಿಂಗೆ ಅಳುದು ಅಂತಂದಿರ್ತಿರ್ತದ. ಇಬ್ರು ಕುಡಿ ಅಳಿಕತ್ತಾರ, ಅಲ್ಲಿ ಇಬ್ರು ಕುಡಿ ಅಳಿಕತ್ತಾರ. ಆದ್ದರಿಂದ ಹಂಗೆ ಮನೆಗೆ ಏನೋ ಆಪತ್ತು ಬಂದದ. ಆದ್ರೆ ಏನದ, ನಾ ಹೋಗ್ತಿದ್ದೆ. ಸ್ತ್ರೀ ಬಾಲ ಸಂಯುಕ್ತ ಗೃಹೆ ಶಿಶುಲಾನನಾದವು ಲಜ್ಜೆ. ಯಾವ ಮನೆ ಒಳಗೆ ತಾಯಿಯ ಎದೆ ಹಾಲು ಕುಡಿಯು ಮಕ್ಕಳು, ಆ ಮನೆ ಒಳಗೆ ಮಕ್ಕಳಿಗೇನು ಅರಿವು ಮನೆಗೆ ಬಂದಿದೆ ಆಪತ್ತು ಅಂತ ಅವು ಹಾಲು ಕುಡಿತಿರ್ತಾವ. ಒಂದು ವೇಳೆ ಕುಡಿತಾ ಇದ್ದರು. ಸ್ತ್ರೀ ಬಾಲ ಸಂಯುಕ್ತ ಗೃಹ ಶಿಶು ಲಾಲನಾದವು. ತಾಯಿನಾರೆ ಮಕ್ಕಳನ್ನ ಹಾಲು ಕುಡಿಸೋ ಕಾಯ್ದ ತೊಡಗಿದ್ಲು ಅಂದ್ರೆ ನಾವು ದತ್ತಂತ ಒಬ್ಬ ಪರಪುರುಷ ನಿಮ್ಗೇನಾಗಿದೆ, ಏನು ತೊಂದರೆ ಅಂತ ಹೋದೆ ಅಂದ್ರೆ ಅವರಿಗೆ ಆ ಹಾಲು ಕುಡಿಸೋ ಕಾರ್ಯಕ್ಕೆ ಒಬ್ಬ ಪರಪುರುಷನ ಆಗಮನ ಸಂಕೋಚ ಆಗ್ತದೆ. ಹೆಣ್ಮಕ್ಕಳಿಗೆ ಸಂಕೋಚ ಆಗುವಂಥ ವ್ಯವಹಾರ, ಮಾತು ಎಂದೂ ಪುರುಷರ ಲಕ್ಷಣ ಅಲ್ಲ, ಅದು ಮಾಡಬಾರ್ದು. ಸಭ್ಯರ ಲಕ್ಷಣ ಅಲ್ಲ, ಇದು ನೀತಿ. ಅದಕ್ಕೆ ಹೋಗಲಿಲ್ಲ. ಜನನೀಂ ಅವಧನ್ ನಟೆ ಆಘಾತ್, ನಾ ಹೋಗುದಿಲ್ಲ, ನೀವು ಹೋಗಿ ನೋಡ್ಕೊಂಡು ಬಾ, ಏನು ಆಪತ್ತು ಬಂದದ ಕೇಳು, ಪರಿಹಾರ ನಾ ಮಾಡ್ತೀನಿ ಅಂತ ಹೇಳಿ ಕಳಿಸಿದ. ಇದು ಭೀಮಣ್ಣ, ಇದಕ್ಕೆ ನೀತಿ ಅಂತ ಕರೀತಾರೆ.
ಈ ಚಾರಿತ್ರ್ಯ ಸಭ್ಯತೆ ಇಂಥ ಅರ್ಜುನ ಜೀವನದಾಗಂತೂ ನೂರಾರು ಘಟನೆ ಪ್ರತಿಯೊಬ್ಬರ ಜೀವನದಾಗೂ. ಇದು ಧಾರ್ಮಿಕವಾಗಿ ಮನುಷ್ಯ, ಆಸ್ತಿಕನಾದ ಮನುಷ್ಯ ಪರಿಪಕ್ವವಾದಾಗ ಅವನಲ್ಲಿ ಬೆಳೆಯುವ ಪುಷ್ಪ ಫಲ ಒಂದು ನೀತಿ ವಿನಯ ಚೆಂದಾಗಿ ಬೆಳಿಬೇಕು. ಅವೇ ಅವನ ಆಸ್ತಿಕತೆಯ, ಧಾರ್ಮಿಕತೆಯ ಒಂದು ಪರಿಪೂರ್ಣತೆಯ ಲಕ್ಷಣಗಳು. ಅವು ಬರ್ಬೇಕು ನೋಡಿ ಜೀವನದಾಗ. ಅವು ಬಂದರೆ ಜೀವನದಾಗ ನೀತಿ ವಿನಯ ಇದ್ದರೆ ಅವ ನಿಜವಾದ ಆಸ್ತಿಕ, ಧಾರ್ಮಿಕ. ಇಲ್ಲಾಂದ್ರೆ ಮರಾಠಿಯವರು ಬೈತಾರೆ, ಲೋಕಾನ ಸಾಂಗಿತ್ಯ ಬ್ರಹ್ಮಜ್ಞಾನ ಆಪಣ ಮಾತ್ರ ಶುದ್ಧ ಪಾಷಾಣ ಅಂತ ಒಂದು ಗಾದಿ ಮಾತದ. ಲೋಕಾನ ಸಾಂಗಿತ್ಯ ಬ್ರಹ್ಮಜ್ಞಾನ, ಜಗತ್ತಿಗೆಲ್ಲ ಬೇಕಾದ ಬ್ರಹ್ಮಜ್ಞಾನದ ಉಪದೇಶ ಮಾಡುವುದು. ಆಪಣ ಮಾತ್ರ ಶುದ್ಧ ಪಾಷಾಣ, ನಾವು ಮಾತ್ರ ಶುದ್ಧ ಕಲ್ಲಿನಂತೆ ನಿರ್ಲಿಪ್ತರಾಗಿ ಯಾವ ಧರ್ಮ ನೀತಿಯ ಸಂಬಂಧ ಇಲ್ಲದಂಗೆ ಇರುವುದು. ಇದು ಜೀವನ ಅಲ್ಲ. ಅದು ಧರ್ಮ, ನೀತಿ, ತತ್ವ ಬದುಕುವ ವಸ್ತು ಆಗಬೇಕು. ಅದನ್ನು ಬದುಕುವ ವಸ್ತುವನ್ನಾಗಿ ಮಾಡ್ಕೋಬೇಕು. ಅನ್ಲಿಕ್ಕೆ ಇಷ್ಟು ಮಹಾಭಾರತ ಕೇಳುವುದು, ಮೇಲೆ ಕೇಳುವುದು, ಕೇಳಿದ್ದೇ ಕೇಳುವುದು. ಯಾಕಂದ್ರೆ ಅದು ಇಂದಲ್ಲ ನಾಳೆ ಅದು ನಮ್ಮ ಬದುಕಿನಾಗ ನಮ್ಮನ್ನು ಅನೀತಿಯಿಂದ ದೂರ ಸರಿಸ್ತದೆ, ನಮ್ಮ ಅನೈತಿಕತೆಯಿಂದ ದೂರ ಸರಿಸ್ತದೆ. ಎಂಥೆಂಥ ಮಧಿರಾ ಮಾನಿನಿಯರೇ ನನಗೆ ಅತ್ಯಂತ ಪ್ರಿಯರು ಅಂತ ಈ ಪಾಪ ನಮ್ಮ ಯಾವ ಚಂಗಲ್ ಹನುಮಂತನವ್ರು ಕೂತು ಜಗದಾಗಿ ಕೂತು ಹೇಳೋರು ಇದ್ದಾರೆ, ನಮ್ಮನ್ನು ಆಯ್ದವರು ಇದ್ದಾರೆ. ಅವರೆಲ್ಲರ ಹೆಸರು ನಿಮಗೆಲ್ಲ ಗೊತ್ತದ, ನನಗಿಂತ ನೀವು ದೊಡ್ಡವರಿದ್ದೀರಿ, ನಾವು ಅಲ್ಲ. ಮಧಿರಾ ಮಾನಿನಿಯರು ಪ್ರಿಯ ಅಂತ ಒಬ್ಬ ಓಪನ್ ಆಗಿ ಇಷ್ಟು ಹೇಳುವಂಥ ಧೈರ್ಯಶಾಲಿ ಮಹಾನ್ ಭಾವ ಅಂತಂದ್ರೆ ಇದು ಯಾವ ಮಟ್ಟಕ್ಕೆ ನೈತಿಕತೆ ಅದ. ಈ ನೀತಿ ವಿನಯ ಮೂಲ ನಕುಲ ಸಹದೇವರ ಸಂಬಂಧ ಎಲ್ಲಿ ಬರ್ತದೆ? ಅದು ಮಹಾಭಾರತ ಪುಸ್ತಕಕ್ಕೆ ಇರ್ತದೆ. ಅದು ಜೀವನ. ಅದಕ್ಕೆ ಧರ್ಮ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮ ಸ್ಕಂದೋ ಅರ್ಜುನ ಭೀಮಸೇನೋ ಅಸ್ಯ ಶಾಖಾ ಮಾದ್ರಿ ಸುತೆ ಪುಷ್ಪ ಫಲೇ ಸಮೃದ್ಧೆ. ಬದುಕು, ಧರ್ಮದ ಬದುಕು ಸಮೃದ್ಧವಾದಾಗ ನೆಲೆಸುವ ಎರಡು ದೊಡ್ಡ ಗುಣ, ಒಂದು ನೀತಿ. ಅದೆಲ್ಲ ಕ್ಷೇತ್ರಕ್ಕೂ ಅದ. ಆಹಾರಕ್ಕೂ ಒಂದು ನೀತಿ ಅದ, ವಿಹಾರಕ್ಕೂ ಒಂದು ನೀತಿ ಅದ, ನಿದ್ರೆಗೂ ಒಂದು ನೀತಿ ಅದ, ಎಲ್ಲದಕ್ಕೂ ಒಂದು ನಿಯಮ ಅದ. ಅದು ನೀತಿ. ಚಾರಿತ್ರ್ಯ ಸಂಪನ್ನತೆಗೂ ಒಂದು ನೀತಿ ಅದ. ನಮ್ಮ ಶಾಸ್ತ್ರಕಾರರು ಬದುಕು ಯಾವುದೇ ದೃಷ್ಟಿಯಿಂದ ಅನೈತಿಕ ಆಗಬಾರದು ಅಂತ ಹೇಳಿ ಮನುಷ್ಯನ ಮಾನಸಿಕ, ದೈಹಿಕ ಎಲ್ಲ ವಿಧದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಈ ಧರ್ಮಗಳನ್ನು ನಿರ್ಮಾಣ ಮಾಡಿ ಇವಕ್ಕೆ ಆಶ್ರಮ ಧರ್ಮಗಳು ಅಂತ ಕರೀತಾರೆ. ಇದು ಬ್ರಹ್ಮಚರ್ಯ ಆಶ್ರಮ, ಇಷ್ಟು ವರ್ಷದ ತನಕ ಇರಬೇಕು, ಹಿಂಗಿರ್ಬೇಕು. ಇದು ಆಮೇಲೆ ಗೃಹಸ್ಥಾಶ್ರಮ, 24 ವರ್ಷಕ್ಕೆ ಸ್ವೀಕಾರ ಮಾಡ್ಬೇಕು ಅವನು. ಗೌರ್ಮೆಂಟ್ ಮತ್ತು 18, 21 ಅಂತ ಏನೋ ಫಿಕ್ಸ್ ಮಾಡ್ಯಾರಲ್ಲ. 18ಕ್ಕಿಂತ ಮೊದಲು ಅದು ಅಪ್ರಾಪ್ತ ವಯಸ್ಕರು ಅಂತಿಗೆಲ್ಲ ಒಂದು ವಿಭಾಗ ಮಾಡಿಲ್ಲ. ಅವರ ಪಾಪ ಅವ್ರಿಗೆ ಐನವ್ರು ಮಾಡಿಟ್ಟಿದ್ದೆ ಅದು. ಯಾಕಂದ್ರೆ ಬರೋಬ್ಬರು ಆ ವಯಸ್ಸಿಗೆ ತಕ್ಕಂತೆ ಒಂದು ನಿಯಮ ಮಾಡಿಟ್ಬಿಡ್ತಾರೆ. ಅಂದರೆ ಯಾವ ಕಾಲಕ್ಕೂ ಮನುಷ್ಯನ ಪ್ರವೃತ್ತಿಗಳು ಅನೈತಿಕವಾದ ಮಾರ್ಗದೊಳಗೆ ಹರಿಬಾರ್ದು. ನೀತಿ ಬಿಡುವುದು ಯಾವಾಗ ಅಂದ್ರೆ ಒತ್ತಡ ಭಾಳ ಆಗ್ತದೆ. ಅಂಥ ಪ್ರಸಂಗದೊಳಗೆ ಮನಸ್ಸಿನ ದೈಹಿಕ, ಬೌದ್ಧಿಕ, ಸಾಮಾಜಿಕ ಯಾವ ಒತ್ತಡಕ್ಕೂ ಒಳಗಾಗಿ ತನ್ನದೇ ಆದ ನಿಯಮ ನಿರ್ಬಂಧನೆಯನ್ನು ಮೀರಿ ಹೋಗುವಂಗಿಲ್ಲ. ಇದೇ ನೀತಿ ಅಂತ ಕರೀತಾರೆ. ಪ್ರತಿಯೊಂದು ಜೀವನದಾಗ ಬರೆಯುವುದಕ್ಕೆ, ಓದುವುದಕ್ಕೆ, ಕೂಡುವುದಕ್ಕೆ, ನಿಂದುವುದಕ್ಕೆ ಪ್ರತಿಯೊಂದಕ್ಕೂ ಒಂದು ನೀತಿ ಎಂಬುದಲ್ಲ. ಇದಕ್ಕೆ ನೀತಿ, ಇದು ಧರ್ಮದ ಒಂದು ದೊಡ್ಡ ಪುಷ್ಪ, ಒಂದು ಫಲ. ಒಂದು ನೀತಿ ಮತ್ತು ವಿನಯ ಎಂಬುದು ಎರಡು ದೊಡ್ಡದಾಗಿರ್ತಕ್ಕಂಥ ಫಲಗಳು ಎಂಬ ಮಾತನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಅದು ನಕುಲ ಸಹದೇವರು ಎಂಬುವ ಮಹಾಭಾರತದ ಏನು ಪಾಂಡವರ ತಮ್ಮ ಮಾದ್ರಿಯ ಮಕ್ಕಳು, ಇವರು ಇಡೀ ಜಗತ್ತಿನ ಎದುರಿಗೆ ಆಧ್ಯಾತ್ಮಿಕ ಕ್ಷೇತ್ರದೊಳಗೆ, ಸೈಕಾಲಜಿಕಲ್ ಮೀನಿಂಗ್ನೊಳಗೆ ಅವರು ನಮ್ಮ ಕಣ್ಣೆದುರಿಗೆ ಶೀಲವೈನಯ, ಒಂದು ಶೀಲ, ಒಂದು ವಿನಯ, ಇವುಗಳ ಸಂಕೇತವಾಗಿ ನಮ್ಮ ಕಣ್ಣೆದುರಿಗೆ. ಆವಾಗ ಈ ನಾಸತ್ಯ ದಸ್ರುಗಳು ಅಶ್ವಿನಿ ದೇವತೆಗಳಾದರು. ಅಶ್ವಿನಿ ದೇವತೆಗಳು ಮಹಾಸಮರ್ಥರಾಗಿ ನೀತಿ ವಿನಯ ಆದರು. ಇವರಿಗೆ ನೀತಿ ಮತ್ತು ವಿನಯಕ್ಕೆ ಅವು ಮೀರಿದಾಗ ಏನು ಭವಿಷ್ಯ ಕೆಡ್ತದ ಅದರದ್ದು ಜ್ಞಾನ ಇರ್ತದ. ಎಲ್ಲಿ ವಿನಯ ಇಲ್ಲ, ಎಲ್ಲಿ ನೀತಿ ಇಲ್ಲ, ಆ ಉನ್ಮತ್ತತನ ಇದ್ದ ವ್ಯಕ್ತಿ
ಎಲ್ಲಿ ಸಂಯಮ ಇಲ್ಲ, ನಿಯಮ ಇಲ್ಲ, ಅದನ್ನು ಮೀರಿದ ವ್ಯಕ್ತಿಯ ಬದುಕು ಮುಂದೆ ಏನು ಅವ್ಯವಸ್ಥಿತಿಗೆ ಈಡಾಗುತ್ತದೆ ಎಂಬುವ ಪರಿಜ್ಞಾನ ಇದ್ದುದರಿಂದ ಇವರಿಗೆ ಭೂತ, ಭವಿಷ್ಯ, ವರ್ತಮಾನ ಕಾಲದ ಫೇಸ್ ರೀಡಿಂಗ್ ಅಂತಾರೆ. ಬಾಡಿ ಲ್ಯಾಂಗ್ವೇಜ್ ತಿಳ್ಕೊಂಡಿದ್ರು, ಫೇಸ್ ರೀಡಿಂಗ್ ಮಾಡ್ತಿದ್ರು, ಮುಖವನ್ನು ನೋಡಿ ಒಳಗಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಈ ಅಶ್ವಿನಿ ದೇವತೆಗಳಿಗೆ, ಅಂದರೆ ನಕುಲ ಸಹದೇವರಿಗೆ ಇದ್ದಿತ್ತು ಎಂಬುದು ಸಹಜದ ನೀತಿಗೆ ಗೊತ್ತಾಗ್ತದೆ. ಇದನ್ನು ಬಿಟ್ಟವ ಇನ್ನು ಮುಂದೆ ಏನಾಗ್ತಾನೆ, ಯಾವುದೇ ಒಂದು ನಿಯಮವನ್ನು, ಯಾವುದೇ ಒಂದು ಸಂಪನ್ನತೆಯನ್ನು, ಶೀಲವನ್ನು, ಸ್ವಭಾವವನ್ನು, ಸಭ್ಯತೆಯನ್ನು ಮೀರಿದ, ಎಲ್ಲೆಯನ್ನು ಮೀರಿದ ವ್ಯಕ್ತಿಗೆ ಸಂಭವಿಸುವ ಎಲ್ಲ ಪರಿಣಾಮಗಳ ಪರಿಚಯ ಮೊದಲೇ ಮನುಷ್ಯ ಆಗ್ತದೆ. ಅದಕ್ಕೆ ಅವರು ಬಹುಶಃ ಮಹಾಭಾರತ ಹೇಳ್ತೇನೆ, ಅವರಿಗೆ ಭೂತ, ಭವಿಷ್ಯ, ವರ್ತಮಾನಗಳು ಅವರು ಬಹಳ ಸುಂದರಿದ್ರು. ಇಡೀ 5 ಮಂದಿ ಒಳಗೆ ಬಲಿಷ್ಠ ಭೀಮ, ಶಕ್ತಿ ಉಳ್ಳ ಸೌಂದರ್ಯ ಒಂದು. ನಕುಲ ಸಹದೇವರದು ಇಷ್ಟು ಕೋಮಲವಾದ ಸೌಂದರ್ಯ, ಇಷ್ಟು ಕೈ ತಕೊಂಡು ಮುಟ್ಟಬೇಕು ಅಂತಿದ್ರು. ಹಂಗ ಅಂದ್ರೆ ಅವನು ಮುಟ್ಟಬೇಕಾದ್ರೂ ಅಷ್ಟು ಕೈ ತಗೋಬೇಕು, ಅಷ್ಟು ಚಂದ ಕೋಮಲ ಸೌಂದರ್ಯ ಮಹಾಭಾರತಕ್ಕೆ ಅದ್ವಿತೀಯವಾದದ್ದು. ನಕುಲ ಮತ್ತು ಸಹದೇವ ಇವೆರಡು ಪಾತ್ರ ಅಂಥ ಅಭಿವ್ಯಕ್ತಿಯ ಸಂಕೇತವಾಗಿ ನಮ್ಮ ಕಣ್ಣೆದುರಿಗೆ ಕಾಣ್ತಾವೆ. ಇವರಿಗೆ ಎಲ್ಲ ಜ್ಞಾನವೂ ಇತ್ತು, ಒಂದಿದ್ದಿದ್ದಿಲ್ಲ. ಅದು ಯಾವುದು ಅಂದರೆ ನಾವು ನಿನ್ನೆ ಕಂಡ್ವಿ, ಆಹುತಿ ಇದ್ದಿದ್ದಿಲ್ಲ, ಸೋಮಾಹುತಿ ಚವನ ಋಷಿಗಳಿಂದ ಅವರಿಗೆ ತಾರುಣ್ಯವನ್ನು ಕೊಟ್ಟು ಅವರಿಂದ ಸೋಮಯಾಗದೊಳಗೆ ತಮಗೂ ಒಂದು ಆಹುತಿಯನ್ನು ಪಡೆಯುವ ಅಧಿಕಾರವನ್ನು ಸಂಪಾದನೆ ಮಾಡಿಕೊಂಡ್ರು ಈ ಅಶ್ವಿನಿ ದೇವತೆಗಳು, ನಕುಲ ಸಹದೇವರು ಎಂಬ ಮಾತನ್ನು ನಿನ್ನ ಕಂಡ್ವಿ. ಎರಡನೇದ್ದು ನಾರಾಯಣ ವರ್ಮ ಅಂತಂದದ. ವರ್ಮ ಅಂದರೆ ಕವಚ, ವರ್ಮ ಅಂದರೆ ಕವಚ. ಆ ಒಂದು ಭಾಗವತ ಬರ್ತಕ್ಕ ಇದು ನಾರಾಯಣ ವರ್ಮ. 6ನೇ ಸ್ಕಂದದಲ್ಲಿ ದೇವತೆಗಳು ಗೆಲ್ಲಲಿಕ್ಕೆ ವಿಶ್ವರೂಪಾಚಾರ್ಯರಿಂದ ಮೊದಲು ಪಡೆದದ್ದು ಈ ನಾರಾಯಣ ವರ್ಮ. ಭಗವಂತನ ವಿವಿಧ ನಾಮಗಳು, ಅದನ್ನು ರಕ್ಷಣೆಗಾಗಿ ಮಾಡುವ ಪ್ರಾರ್ಥನಾ, ಅದಕ್ಕೆ ನಾರಾಯಣ ವರ್ಮ, ನಾರಾಯಣ ವರ್ಮ ಅಂತ ಕರೀತಾರೆ. ಈ ನಾರಾಯಣ ವರ್ಮವನ್ನು ಮೊದಲು ಅವರಿಂದ ಪಡ್ಕೊಂಡವರು. ಮುಂದೆ ಈ ನಾರಾಯಣ ವರ್ಮದ ಉಪದೇಶವನ್ನು ದಧೀಚಿ ಋಷಿಗಳಿಂದ ಪಡ್ಕೊಳ್ಳಿಕ್ಕೆ ಇವರಿಗೆ ಅಪೇಕ್ಷೆ ಉಂಟಾಯ್ತು. ಇವ್ರು ಹೋಗಿ ಬೇಡಿದ್ರು, ನಮ್ಗೆ ಆ ನಾರಾಯಣ ವರ್ಮನ್ನು ಉಪದೇಶ ಮಾಡ್ರಿ ಅಂತ. ದಧೀಚಿಗಳಂದ್ರು, ಇಂದ್ರ ಹೇಳೋಣ, ಇದನ್ನು ಎಲ್ಲರಿಗೂ ಕೊಡಬೇಡ್ರಿ ಈ ಉಪದೇಶವನ್ನು, ಇದನ್ನು ಕೊಟ್ರಿ ಅಂದ್ರೆ ನಾನು ದುರುಪಯೋಗ ಮಾಡ್ಕೊಂಬೋ ಸಾಧ್ಯತೆಯೂ ಬಹಳ ಅದ, ಅದಕ್ಕೆ ಯಾರಿಗೂ ಕೊಡಬೇಡ್ರಿ ಅಂತ ಹೇಳೋಣ. ಕೊಟ್ರಿ ಅಂದ್ರೆ ಎಲ್ಲಿ ತಲೆ ಕತ್ತರಿಸ್ತಾನೆ ಪಾವ, ಅದಕ್ಕೆ ನಾವು ಕೊಡುವುದಿಲ್ಲ ಅಂತವ್ರು. ಏನು ಮಾಡ್ತಾನೆ ನಿಮ್ಗಮ್ಮ? ತಲೆ ಕತ್ತರಿಸ್ತಾನೆ. ಹೌದಲ್ಲ, ಸರಿ. ನಾವು ಮೊದಲೇ ನಾವು ವೈದ್ಯರು, ನಿಮಗೆ ಒಂದು ಈ ಇದ್ದ ತಲೆ ತೆಗೆದಿಟ್ಟು ಕುದುರೆ ತಲೆ ಹಚ್ತೀವಿ, ನೀವು ಅದ್ರ ಮೇಲೆ ನಾನು ಕಸಿ ಮಾಡ್ತೀನಿ, ನೀವು ಬೇಕಾದ್ರೆ ಆ ಮುಖದಿಂದ ಉಪದೇಶ ಮಾಡಿ ನಾರಾಯಣ ವರ್ಮ ನಾವು ಸ್ವೀಕಾರ ಮಾಡ್ತೀನಿ. ಇಂದು ಏನಾದ್ರು ಬಂದ ಅಂದ್ರೆ ಶಿರಚ್ಛೇದನ ಮಾಡಿದ ಅಂದ್ರೆ ಹೋಗಿ 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 ಅದು ಎಕ್ಸ್ಟರ್ನಲ್ ಬಾಡಿ ಇತ್ತು ಅದು ಹೋಗ್ತದೆ, ನಮ್ದು ನಿಮ್ದು ಮೂಲಿತ್ತ ತಲೆ, ಆಮೇಲೆ ನಿಮಗೆ ನಾವು ಹಚ್ತೀವಿ ಅಂತ ಈ ಅಶ್ವಿನಿ ದೇವತೆಗಳು ದಧೀಚಿಗಳು ಹೇಳಿದಾಗ ಹಾಗೆ ಆಗಲಿ ಅಂತೇಳಿ ಅವರಿಗೆ ಕುದುರೆ ಮುಖ ಹಚ್ಚಿದ್ರು. ಅದರಿಂದ ಬಹುಶಃ ಈ ಕುದುರೆ ಮುಖ ಅಂತ ಬಂದದ್ದು ಹಂಗಲ್ಲ, ಇದೊಂದು ಕುದುರೆ ಮುಖ ಇತ್ತು, ಈಗೆಲ್ಲ ಬಂದಾಗಿ ಹೋಗ್ತದು. ಆ ಕುದುರೆ ಮುಖ ಬಂತು ದಧೀಚಿಗಳಿಗೆ. ಅವರು ಉಪದೇಶ ಮಾಡಿದ್ರು ನಾರಾಯಣ ವರ್ಮ ಅಂತ, ಭಾಳ ದೊಡ್ಡ ಮಂತದು, ಭಾಗವತದಾಗದ, ಷಷ್ಠಸ್ಕಂದಾಗದ. ಇಲ್ಲ, ಎಲ್ಲೆಲ್ಲಿ ಯಾವ್ಯಾವ ಭಗವದ್ ರೂಪ ನಮ್ಮನ್ನು ಸಂರಕ್ಷಣೆ ಮಾಡಲಿ ಅಂತ ಪ್ರಾರ್ಥನಾ. ಸ್ಥಳೇ ಜಲೇ ಅಟವ್ಯಾಂ, ಅಂತರಿಕ್ಷದೊಳಗೆ ನಾವು ಎಲ್ಲಿ ಇರ್ತೀವಿ, ಕೂತಲ್ಲೇ ನಿಂತಲ್ಲೇ ಹೋದಲ್ಲೇ ಬಂದಲ್ಲೇ ಎಲ್ಲದರಿಂದ ಆಪತ್ತು, ಎಲ್ಲ ವಿಧದ ಆಪತ್ತು. ನೋಡ್ರಿ, ಮಳೆ ಇಲ್ಲ ಅಂದ್ರೆ ಮಳೆ ಭಾಳ ಆದ ಒಂದು ಆಪತ್ತು ಬಂದ್ಬಿಡ್ತದೆ, ಬಿಸಿಲು ಭಾಳ ಆದ ಅದು ಒಂದು ಆಪತ್ತಿ. ನೀವು ಏನೇ ಆಪತ್ತು ಅನ್ನೋದು ಸರ್ವತ್ರದಲ್ಲಿ ಇದ್ದದ್ದೇ. ಎಲ್ಲ ಆಪತ್ತುಗಳಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡುವ ವ್ಯಕ್ತಿ ಈಶಾವಾಸ್ಯಮಿದಗ್ಗು ಸರ್ವಂ ಯತ್ಕಿಂಚ ಜಗತ್ಯಾನಿ ಜಗತ್. ಆ ಪರಮಾತ್ಮನ ಸಾನ್ನಿಧ್ಯ ಅಲ್ಲಿಯ ಶಕ್ತಿಯ ಅಭಿವ್ಯಕ್ತಿಯನ್ನು ಮಾಡುವುದರ ಜೊತೆಗೆ ನಮ್ಮ ಸಂರಕ್ಷಣೆಯನ್ನು ಮಾಡ್ತದೆ. ಸ್ವತಃ ಪ್ರವೃತ್ಯ ಶಕ್ತತ್ವಾತ್ ಈಶಾವಾಸ್ಯಮಿದಂ ಜಗತ್.
ಸ್ವಂತ ಪ್ರವೃತ್ತಿ ಇರದೇ ಇದ್ದುದರಿಂದ ಮನುಷ್ಯಗೆ ಭಗವಂತನ ಸಾನ್ನಿಧ್ಯದ ಅಪೇಕ್ಷಾ ಜಡಕ್ಕೂ ಅದ, ಚೇತನಕ್ಕೂ ಅದ. ಆದ್ದರಿಂದ ಭಗವಂತನ ಸನ್ನಿಧಾನ ಬೇಕೇ ಬೇಕು ಅನ್ನುವ ದೃಷ್ಟಿಯಿಂದ ಅವರು ಉಪದೇಶ ಪಡೆದರು. ಇಂದ್ರ ಸಿಟ್ಟು ಬಂತು, ನಮ್ಮ ರಹಸ್ಯವನ್ನು ಬಯಲು ಮಾಡಿದ್ರಿ ಅಂತ ಹೇಳಿ ತಾನು ಯಾವುದರಿಂದ ವೃತ್ತಾಸುರನನ್ನು ಇಂದ್ರ ಗೆದ್ದಿದ್ದ ಈ ನಾರಾಯಣ ವರ್ಮದ ಬಲದಿಂದ ಅದನ್ನು ಛೇದನ ಮಾಡಿದ. ಅವ ಮತ್ತೆ ಸ್ವಲ್ಪ ಕುದುರೆ ಮುಖ ಹೋಯ್ತು, ಈ ಅವರ ಮೂಲ ಮುಖವನ್ನು ತಂದು ಅದು ಕೂಡಿಸಿದ್ರು. ಇದು ವೈದ್ಯರು ಮಾಡಿರ್ತಕ್ಕ ಕೆಲಸ. ಈ ಅಶ್ವಿನಿ ದೇವತೆಗಳು ಆ ರೀತಿಯಾಗಿರ್ತಕ್ಕ ಫಲವನ್ನು ಪಡ್ಕೊಂಡಂಥವ್ರು ಬಹಳ ಜ್ಞಾನಿಗಳು ಇಬ್ಬರು. ಇವರು ಈ 4 ಮತ್ತು 5ನೇ ಮನ್ವಂತರ, ಈಗ ನಾವು ಸಂಕಲ್ಪ ಮಾಡೋರಿಗೆ ಸಾಧಾರಣ ಗೊತ್ತಿರ್ತದೆ ಆಸ್ತಿಕರಿಗೆ. ವೈವಸ್ವತ ಮನ್ವಂತರೇ, ಕಲಿವಿಗೆ, ಪ್ರಥಮ ಚರಣೆ ಅಂತ ಸಂಕಲ್ಪ ಮಾಡ್ತಿರ್ತಾರೆ ಎಲ್ಲರೂ. ಈಗ ನಾವು 7ನೇ ಮನ್ವಂತರದಾಗಿದ್ದೀವಿ, 14 ಮನ್ವಂತರಗಳು ಒಟ್ಟು. ಅದ ನಾವು ಉತ್ತಮ, ತಾಪಸ, ರೈವತ ಇತ್ಯಾದಿ ವೈವಸ್ವತ ಮನ್ವಂತರಿಗೆ ನಾವು 7ನೇ ಮನ್ವಂತರದಾಗಿದ್ದೀವಿ. 4 ಮತ್ತು 5ನೇ ಮನ್ವಂತರದೊಳಗೆ ಈ ತಾಪಸ, ರೈವತ ಎಂಬ 2 ಮನ್ವಂತರಲ್ಲ, 4, 5. ಆ ಮನ್ವಂತರದಲ್ಲಿ ಈ ನಾಸತ್ಯ, ದಸರು, ಈ ಅಶ್ವಿನಿ ದೇವತೆಗಳು ಇಂದ್ರ ಪದವಿಯನ್ನು ಆಳ್ತಾರೆ. ಇವರು ಇಂದ್ರ ಪದವಿಯನ್ನು ಆಳ್ತಾರೆ. ಇದು ಹರಿವಂಶದ ಮಾತು. ಮಹಾಭಾರತದೊಳಗೆ ವೇದವ್ಯಾಸದೇವರು ಇವರಿಬ್ಬರು ಅಂಥ ದೊಡ್ಡ ವ್ಯಕ್ತಿಗಳು, ಸಾಮಾನ್ಯರಲ್ಲ. ಇಂದ್ರ ಪದವಿಯನ್ನು ಆಳುವಂತಹ ಅಧಿಕಾರ, ಯೋಗ್ಯತೆಯನ್ನು ಹೊಂದಿದ ವ್ಯಕ್ತಿಗಳು ಈ ನಕುಲ ಮತ್ತು ಸಹದೇವರು ಎಂಬುದನ್ನು ನಮಗೆ ತಿಳಿಸ್ಕೊಡ್ತಾರೆ. ಹೀಗಾಗಿ ಇವರೇ ರಾಮಾಯಣ ಕಾಲದಲ್ಲಿ ತ್ರೇತಾಯುಗದೊಳಗೆ ಮೈಂದ ಮತ್ತು ವಿವಿಧ ಅಂತ ಇವರು ಹುಟ್ಟಿದರು. ಮೈಂದ, ವಿವಿಧ ಅಂತ ಸ್ವಲ್ಪ ಆಗ ಅಸುರಾವೇಶ ಆಯ್ತು. ಅಸುರಾವೇಶ ಆದದ್ದು ಏನದು ಅಸುರಾವೇಶ ಅಂತಂತೀರಿ? ಅಲ್ಲ, ಹನುಮಂತನ ಭಕ್ತರೇ, ಇವೆಲ್ಲ ಕಪಿಲರೇ. ಅದು ಸ್ವಲ್ಪ ಏನಾಯ್ತು ಅಂದ್ರೆ, ರಾಮಾಯಣ ವಾಲ್ಮೀಕಿ ಹೇಳ್ತಾನೆ, ರಾಮ ಇಲ್ಲಿಯ ಕಾರ್ಯವನ್ನು ಪೂರೈಸಿ ತೆರಳುವಾಗ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಏವಂ ಆಘೋಷಯದ್ ರಾಮ ಏವಂ ಆಘೋಷಯತ ರಾಮ. ಸಮಾಯಾತ ಸಮಾಯಾತ, ಯಾರ್ಯಾರು ಬರ್ತೀರಿ ಎಲ್ಲರೂ ಬರ್ರಿ, ನಿಮ್ಗೆ ಎಲ್ಲರನ್ನೂ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಮ್ಮ ನಕುಲ ಮಂದಿ ನಾವು, ನಮಗೇನು ಕುಲ ಅಂತಲ್ಲ, ಇವರೇ ಬರಬೇಕು ಅವರಕ್ಕಿಲ್ಲ. ಮೋಕ್ಷ ಎಲ್ಲರಿಗೂ ತೆರೆದಿಟ್ಟ ಹೆದ್ದಾಗಿ. ನಿಮಗೆ ಯಾರ್ಯಾರಿಗೆ ಈ ಜನ್ಮ ಮರಣದಿಂದ ಬಿಡುಗಡೆಯನ್ನು ಹೊಂದಿ ಬರಬೇಕು ಅಂತದ ಸಮಾಯಾತ, ಸಮ್ಯಕ್ ಆಯಾತ ಆಯಾತ ಏ ಮೋಕ್ಷ ಪದೇಚ್ಛವ ಏವಂ ಆಘೋಷಯದ್ ರಾಮ. ರಾಮ್ ಘೋಷಣೆ ಮಾಡಿದ. ಅವರಂತ ಪಿಪೀಲಿಕಾಯಿ ಕೆಲವು ಇರುವಿ ರೂಪದಿಂದಂಥ ಮುಕ್ತರೆಲ್ಲ ಹೋದರು, ಆದರೆ ಮನುಷ್ಯರು ಮಾತ್ರ ಹೋಗಲಿಲ್ಲ. ಆಗ ಹೋಗದೆ ಇದ್ದವ್ರು ನಾವು ಇವತ್ತು ಹಂಗೆ ಉಳ್ಕೊಂಡಿವಿ. ಆಗ ರಾಮನೇ ಕರೆದಿದ್ದ ನಮ್ಮನ್ನ, ಬರೀ ಹೋಗಿ ಕರ್ಕೊಂಡು ಹೋಗ್ತೀನಿ ಅಂತ. ಇನ್ನೂ ಸಂಸಾರ ಭಾಳ ಅದ, ಇನ್ನೂ ಕೆಲಸ ಭಾಳ ಅವ, ಇನ್ನೂ ಏನಾಗಿಲ್ಲ, ಇನ್ನೂ ಭಾರಿ ಅವ ಕೆಲಸಗಳು, ಸಂಪಾದನದ, ಅನುಭೋಗದ, ಮತ್ತೊಂದದ, ಮುಗಿದೊಂದದ, ಇನ್ನೂ ಹೂ ಹಾರಿಸ್ಕೊಂಬುದದ, ಮಕ್ಕಳು ಮರಿಮಕ್ಕಳನ್ನೆಲ್ಲ ನೋಡುವುದದ, ಪ್ರಪೌತ್ತ ಜನನ ಶಾಂತಿ ಮಾಡಿಕೊಂಡು ಹೋಗುದದ ಅಂತ. ಈ ಬರೀ ಹೂ ಬಿದ್ದಾವ, ಇನ್ನು ಕಲ್ಲು ಬೀಳುವ ತನಕ ನಾವು ಇರುವುದ ಇಲ್ಲಿ ಅಂತ. ನಾವಿನ್ನೂ ಆಗ ಹೋಗದೆ ಇದ್ದವು ನಾವು ಹಿಂಗೆ ಓದಿವಿ ಅಂತ. ಈ ಮೈಂದ ವಿವಿಧರು ದೇವತೆಗಳು ಹೋಗ್ಬೋದಾಗಿತ್ತಿಲ್ಲ, ಇವರಿಗೆ ಆ ಭಾವನೆ ಬರಲಿಲ್ಲಂತ, ಹೋಗ್ಬೇಕು ಅಂತ. ಹಂಗಾರೆ ದೇವರ ಹಿಂದೆ, ಧರ್ಮದ ಹಿಂದೆ ಯಾರು ಹೋಗುವುದಿಲ್ಲ, ಅದನ್ನ ಹಿಂಬಾಲಿಸುವುದಿಲ್ಲ ದೇವರು ಧರ್ಮವನ್ನು, ಅವರು ಅದೇ ಅಸುರಾವೇಶ. ನಾವ್ಯಾಕೆ ದೇವರು ಧರ್ಮ ನೀತಿ ತತ್ವ ಬ್ಯಾಡಂತೀವಿ ಅಥವಾ ಬದುಕಿನಿಂದ ದೂರ ಸರಿಸ್ತೀವಿ ಅಂದ್ರೆ ಏನೋ ಒಂದು ಅಸುರಾವೇಶ ಆಗಿರ್ತದೆ. ಅದಕ್ಕೆ ಅಸುರಿ ಭಾವನ, ಅಸುರಾವೇಶ ಅಂತ ಹೇಳ್ತಾರೆ. ಅಸುರಾವೇಶ ಅಂದ್ರೆ ಏನಲ್ಲ, ಮನುಷ್ಯನ ನೀತಿಯನ್ನು ಕೆಳಗಿಳಿಸ್ತದೆ, ಧರ್ಮವನ್ನು ಕಡಿಮೆ ಮಾಡ್ತದೆ, ಶ್ರದ್ಧಾ ವಿಶ್ವಾಸಗಳ ನಂಬಿಕೆಗಳನ್ನು ಕಡಿಮೆ ಮಾಡ್ತದೆ. ಇದೇ ಅಸುರಾವೇಶ. ನಮಗೆಲ್ಲರಿಗೂ ಆಗಿ ಆಗ್ತಿರ್ತದೆ, ಸದಾ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ, ಇಲ್ಲಂತಲ್ಲ. ಅದು ಏನು, ಇದು ಅಸುರಾವೇಶ ಅಂತ. ದೇವರು ಹಿಂದೆ ಹೋಗಲಿಲ್ಲ, ದೇವರು ಹೇಳಿದ್ದನ್ನು ಕೇಳಲಿಲ್ಲ, ಧರ್ಮದಂತೆ ಬಾಳಲಿಲ್ಲ, ಅದೇ ಅಸುರಾವೇಶ. ದೈತ್ಯ ಭಾವನಾ ಪ್ರಬಲ ಆದಾಗ ಧರ್ಮದ ದ್ವೇಷ, ಅದಕ್ಕೆ ಅವ ಸಹದೇವಾದ. ದೇವ್ರ ಹಿಂದೆ ಹೋಗಲಿಲ್ಲ, ತಪ್ಪಾಗ್ಯದಂತೂ ಪಶ್ಚಾತ್ತಾಪಟ್ಟದ್ದರಿಂದ ದೇವೇನ ಸಹಿತ ಸಹದೇವ, ಯಾವಾಗಲೂ ಧರ್ಮದ ಜೋಡಿನೇ ಇರ್ತಿದ್ದವ. ಮಹಾಭಾರತ ಸಾಂಕೇತಿಕದ ಧರ್ಮರಾಜ
ಎಲ್ಲೇ ಹೊಂತರೂ ಅವನ ಅಂಗರಕ್ಷಕರಾಗಿ, ಅವನ ಎರಡೂ ಗಾಲಿ ರಕ್ಷಕರಾಗಿ ನಕುಲ ಸಹದೇವರು ಇರ್ತಿದ್ರು. ಹಿಂದೆ ಅರ್ಜುನ ಇರ್ತಿದ್ದ, ಪಕ್ಕದಲ್ಲಿ ನಕುಲ ಸಹದೇವರು ಇರ್ತಿದ್ರು. ಯಾವಾಗಲೂ ಧರ್ಮದಲ್ಲಿ ಅವನ ಸೆಕ್ಯೂರಿಟಿ ಅದು ಯಾರು ಅಂದರೆ ನಕುಲ ಸಹದೇವರು ಎಂಬ ಸಾಂಕೇತಿಕತೆ. ಧರ್ಮದ ಉಳಿವಿಗೆ ಇವೆರಡೂ ಬೇಕೇ ಬೇಕು ಎಂಬ ಇದು ಎಲ್ಲಿ ಬರ್ತದಂದ್ರೆ, ದ್ರೋಣಾಚಾರ್ಯರು ಬ್ರಾಹ್ಮಣ ಆಗಲಿ ಪ್ರತಿಯೊಬ್ಬ ವ್ಯಕ್ತಿ ಆಗಲಿ ಈ ನೀತಿಗಳಿಗೆ ಕುಲ ಇಲ್ಲ. ಅದು ಮೊದಲೇ ಹೇಳಿ ನಾನು ನಕುಲ್ ಇವೆಲ್ಲ. ಸಹದೇವರು ದ್ರೋಣಾಚಾರ್ಯರು ಹೇಗೆ ಬಾಳ್ತಾ ಇದ್ರು, ಅಸಂಗ್ರಹಿ ಪ್ರತಿಗ್ರಹವೋ ನಿಜ ಧರ್ಮವರ್ತಿ, ನಾಳಿಗೆ ಅಂತ ಒಂದು ಮುಷ್ಟಿ ಅಕ್ಕಿ ಎಂದು ಸಗರಿಟ್ಟವರಲ್ಲ ದ್ರೋಣಾಚಾರ್ಯರು. ಇವತ್ತು ಕೊಟ್ಟ ದೇವರು ನಾಳೆ ಕೊಟ್ಟೆ ಕೊಡ್ತಾನೆ ಎಂಬುವ ವಿಶ್ವಾಸದೊಳಗೆ ಬಾಳುವವರು ಬಾಳಿದ್ದವರು ದ್ರೋಣಾಚಾರ್ಯರು. ನಾನು ಯಾರಿಂದ ಏನನ್ನಾದರೂ ಪಡೆದರೆ ಅದರ ಹಿಂದೆ ಅವ್ರ ಪಾಪನೂ ಬರ್ತದೆ ಅನ್ನುವ ಭಯದಿಂದ ಸ್ವಂತ ಪುಣ್ಯವನ್ನು ಹೆಚ್ಚಿನ ಗಳಿಸ್ಲಿಕ್ಕಾಗದಿದ್ರು ಪಾಪವನ್ನು ಆಮದು ಮಾಡ್ಕೋಬಾರ್ದು ಅಂತಂಬುದು. ಇನ್ನು ಪಾಪ ರಫ್ತು ಮಾಡಬೇಕೆ ಹೊರತು ಪಾಪವನ್ನು ಆಮದು ಮಾಡ್ಕೋಬಾರ್ದು ಅಂತ. ನಾವೇನಾದ್ರೂ ಇನ್ನೊಬ್ಬರಿಂದ ಸ್ವೀಕಾರ ಮಾಡಿದ್ವಿ ಅಂದರೆ ಹಲವು ದೋಷಗಳು ಅದರ ಸಂಪಾದನೆ ಹಿನ್ನೆಲೆಯಲ್ಲಿ ಅವರು ಮಾಡಿದ ಕೆಲವು ಲೋಪದೋಷಗಳು ಅವು ನಮಗೆ ಆಹಾರದ ರೂಪದಿಂದ ಸ್ವೀಕಾರ ಮಾಡಿದಾಗ ಅಥವಾ ವಿಷಯಗಳ ರೂಪದಿಂದ ಸ್ವೀಕಾರ ಮಾಡಿದಾಗ ನಮಗೆ ಬದುಕೋತಾವ ಅಂತ ಉಪನಿಷತ್ತಿನ ಆದೇಶ. ಅಸಿತಂ ಅನ್ನಂ ತ್ರೇಧಾ ಭವತಿ ಛಾಂದೋಗ್ಯ. ಅಸಿತಂ ಅನ್ನಂ, ತಿಂದ ಅನ್ನ ಮೂರು ಬಗೆಯಾಗಿ ಪರಿವರ್ತನೆ ಹೊಂದುತ್ತದೆ. ಅಸಿತಂ ಅನ್ನಂ ತ್ರೇಧಾ ಭವತಿ. ಯತ್ ಸೂಕ್ಷ್ಮಂ, ಒಂದು ಮನಸ್ಸಿನ ರೂಪದಲ್ಲಿ ಪರಿವರ್ತನೆ ಆಗ್ತದೆ, ಸೂಕ್ಷ್ಮವಾದದ್ದು. ಇನ್ನೊಂದು ದೇಹದ ಶಕ್ತಿಯಾಗಿ ಅಂಗಾಂಗಗಳಿಗೆ ಪುಷ್ಟಿಯನ್ನು ಕೊಡ್ತದೆ. ಮೂರನೇದ್ದು ಕಶ್ಮಲವಾಗಿ ಹೊರಗೆ ಹೋಗ್ತದೆ. ಆಹಾರದ ಗತಿ ಮೂರೇ ನಮ್ಮೆಲ್ಲ ಜೀವನದಾಗ ಅಂತ ಉಪನಿಷತ್ತಿನ ಮಾತು. ಅದಕ್ಕೆ ಮನಸ್ಸು, ಅದರ ಭಾವನಾಗಳು, ಯಾಕಂದ್ರೆ ಮನಸ್ಸಿನ ಆಹಾರವೇ ಭಾವನಾಗಳು. ಹಾಗಾಗಿ ಭಾವನಾ ನಿರ್ಮಾಣ ಆಗೋದು ನಮ್ಮ ಆಹಾರದಿಂದ. ಯಾವ್ಯಾವ ಥರದ ಆಹಾರ ಹೆಂಗೆ ಇರ್ತದೆ ಯಾರ್ಯಾರ್ದು ಅವ್ರವ್ರ ಭಾವನಾ ಹಾಗೆ ಇರ್ತಾವೆ. ನಾವು ಶುದ್ಧ ಶಾಕಾಹಾರಿಗಳು ಕರ್ನಾಟಕದವಂತೂ ನಾವು ವೀರಶೈವರು ಶುದ್ಧ ಶಾಕಾಹಾರಿಗಳು. ಇಡೀ ಲಿಂಗಾಯತ ಧರ್ಮದ ಮೂಲ ಗುರುವೇ ಅಹಿಂಸಾ ಪರಮೋ ಧರ್ಮ ಅಂತ. ಅದಕ್ಕೆ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಅಹಿಂಸಾ ಅನ್ನೋದು ಬಹಳ ದೊಡ್ಡ ಧರ್ಮ. ಆ ಧರ್ಮದ ನಂಬಿಕೆಗಳು ಬೆಳೆದವರು ವೀರಶೈವರು ಆಯ್ತು, ಎಲ್ಲ ಜಾತಿಯವರಾಯ್ತು, ಎಲ್ಲರೂ ಆಯ್ತು. ನಾವು ಹಿಂದೂಗಳದೇ ಅದು ಶುದ್ಧವಾದ ಆಹಾರ. ಆದ್ದರಿಂದ ನಮ್ಮ ಭಾವನಾ ಅಷ್ಟು ಕಠೋರ ಆಗುವುದಿಲ್ಲ, ಅಷ್ಟು ಕ್ರೂರ ಆಗುವುದಿಲ್ಲ. ನಮ್ಮಲ್ಲಿ ಏನಿದ್ದು ಸ್ವಲ್ಪ ಶಾಂತ, ಕಾಮ್ ಆ್ಯಂಡ್ ಕ್ವೈಟ್ ರಾಜ್ಯ ಅಂದರೆ ಕರ್ನಾಟಕ ಅಂತ ಕರೀತಾರೆ. ಅಂದರೆ ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಕ್ರೂರವಾದ ಉಲ್ಬಣಿಸುವುದಿಲ್ಲ ಭಾವನೆಗಳು. ಕೆಲವು ದೇಶದಾಗ ತಾವು ಒಂದೇ ಜಾತಿ, ಅವ್ರು ಹೊಡಿತಾರೆ, ಇವ್ರು ಹೊಡಿತಾರೆ, 100 ಲಕ್ಷ ಮಂದಿನ ಕೊಲ್ತಾರೆ. ಅದಕ್ಕೇನು ಯಾವ ಸುನ್ನಿ ಶಿಯಾನ ಅದು ಏನು ಅವರವರೇ ಮಕ್ಕಳು. ಪಾಕಿಸ್ತಾನದ ಒಂದು ದೊಡ್ಡ ಸ್ಕೂಲು, ಮಕ್ಕಳ ಶಾಲಾ, ಅಲ್ಲಿ ಬಂದು ಬಾಂಬ್ ಸ್ಫೋಟ್ ಮಾಡಿ ಅವ್ರದ್ದೇ ಇನ್ನೊಂದು ಧರ್ಮ. ಸಾವಿರಾರು ಮಕ್ಕಳು ಸತ್ತು, ಯಾರು ಮಕ್ಕಳು ಅವ್ರು ಸತ್ತವರು ತಮ್ಮ ದೇಶದ್ದೇ ಅಲ್ಲ. ಈಗ ಭಾವನೆ ಇರೋದಿಲ್ಲ, ಕ್ರೂರತಾ ಭಾಳ ಇರ್ತದೆ. ಆಹಾರ ಇದು 50 ವರ್ಷದ ಹಿಂದೆ ಈ ಜಗಳ ನಡೆದದು. ಭಾರತ ದೇಶದಾಗ ಸಮಾನ ಕಾಯ್ದೆ ಮಾಡ್ರಿ ಅಂತ, ಸಮಾನವಾದ ಕಾಯ್ದೆ ಮಾಡ್ರಿ ಅಂತ ಅವತ್ತಿನ 70 ವರ್ಷ ಆಯ್ತು. 72ನೇ ವರ್ಷಕ್ಕೆ ಬಂದೀವಿ ನಾವು, ಸ್ವಾತಂತ್ರ್ಯ ಬಂದು. ಅವ್ರಿಗೊಂದು ಕಾಯ್ದೆ ನಮಗೊಂದು ಕಾಯ್ದೆ, ಯಾಕೆ ಸಮಾನ ಕಾಯ್ದೆ ಮಾಡ್ರಿ ಅಂತ. ಆಗಿನ ಕಾಲಕ್ಕೆ 60 ವರ್ಷದ ಹಿಂದೆ ಒಂದು ರಿಪೋರ್ಟ್ ಅದು. ಇದಕ್ಕೆ ಮೀಟಿಂಗ್ ಆಯ್ತು. ಎಲ್ಲ ಡಾಕ್ಟರ್ಸ್ ಬಂದು, ವಕೀಲ್ಸ್ ಬಂದು, ಜಡ್ಜಸ್ಗಳು ಬಂದು, ರಿಟೈರ್ಡ್ ಮಂದಿ ಬಂದು, ಸಾಮಾಜಿಕ ಕಾರ್ಯಕರ್ತರು ಬಂದು, ಧರ್ಮದ ವ್ಯಕ್ತಿಗಳು ಎಲ್ಲರೂ ಮೀಟಿಂಗ್ ಇತ್ತು. ಒಂದು ಇಂಟಿಗ್ರೇಷನ್ ಮೀಟಿಂಗ್, ನ್ಯಾಷನಲ್ ಇಂಟಿಗ್ರೇಷನ್ ಕಮಿಟಿ ಮೀಟಿಂಗ್, ದೊಡ್ಡ ಮೀಟಿಂಗ್ ಮಾಡಿ ಕೆಲವು ಮೆಡಿಕಲ್ ಡಾಕ್ಟರ್ಸು ಅವ್ರು ಎದ್ದು ನಿಂತು ಹೇಳಿದ್ರು, ಧರ್ಮ ಎರಡು ಬೇರೆನೇ ಇರೋದು ಭಾಳ ಗುಣ ಅದ. ಯಾಕೆ? ಅವ್ರ ಆಹಾರ ಬೇರೆ ಇದೆ, ನಮ್ಮ ಆಹಾರ ಬೇರೆ ಇದೆ. ನಮ್ಮ ಆಹಾರಕ್ಕೆ ಅನುಗುಣವಾಗಿ ನಮಗೆ ಏಕಪತ್ನಿ ವ್ರತಸ್ಥ ಹಿಂದೂ ಧರ್ಮದ ಒಂದು ಗುರಿ. 2 ಹೆಂಡತಿ ಮಾಡ್ಕೊಂಡು ಹೋಗಿಲ್ಲ, ಅದು ಬದುಕಿದ್ದಾಗೆ ಅದು ಮಾಡ್ಕೊಂಡಿರ್ತಾರೆ. ಅವ್ರವ್ರ ವೈಭವ ಅದು ಬೇರೆ. ಅವೆಲ್ಲ ಮಂತ್ರಿಗಳು ಇದ್ದಾರೆ, 2-3 ಇದ್ದಾರೆ. ರಾಮ್ ವಿಲಾಸ್ ಪಾಸ್ವಾನ್ ಇದ್ದಾನೆ, 2 ಎಲ್ಲರೂ ಇದ್ದಾರೆ. ಹೆಸರು ಭಾಳ ಹೇಳಕ್ಕೆ ಹೋಗುದಿಲ್ಲ. ಈಗ ನಿತ್ಯದ ಅನುಭವ, ನಿತ್ಯ ಪೇಪರ್ನ ಅವರೇ ಹೆಸರು ನೋಡ್ತಾರೆ. ನೀವೆಲ್ಲ
ಎಲ್ಲರೂ ಬೇಕಾದಕ್ಕೆ ಇಬ್ಬರು ನಿಂತ್ಕೊಂಡು ಕೂತಾರು. ನಮ್ಮ ಹಿಂದೂ ಧರ್ಮದವ್ರು ನಿಂತಿದ್ದದ ಅದು ಕಾಯ್ದೆ ಪ್ರಕಾರ. ಒಂದು ಬೇಕಾಯ್ದೆಶೀರ್, ಒಂದು ಕಾಯ್ದೆಶೀರ್ ಅಂತೇನವಲ್ಲ ಇವೆಲ್ಲ. ಮತ್ತು ಅದಕ್ಕೆ ವಂಶವೃಕ್ಷ ಹುಟ್ಟಿದ್ದೆ ಇದ್ರ ಮೇಲೆ, ಈ ಬೇಸ್ ಮೇಲೆ ಹುಟ್ಟಿದ್ದದೆಲ್ಲ. ಒಂದು ಅಧಿಕೃತ, ಒಂದು ಅನಧಿಕೃತ ಅಂತ. ಎಲ್ಲ ಅನಧಿಕೃತನೇ ಬಾಯ್ತ. ಒಂದು ಬಿಳಿ, ಒಂದು ಕೆಂಪು ಲೆಕ್ಕ ಅಂತೇನು ಅಂತಲ್ಲ, ಬ್ಲ್ಯಾಕ್ ಮನಿ ಇದ್ದಂಗೆ ಇದೊಂದು ಬ್ಲ್ಯಾಕೆ. ಯಾಕ ನಿಮ್ಗೆ ನಿಮ್ಮ ಆಹಾರಕ್ಕೆ ಏಕಪತ್ನಿ ವೃತಸ್ಥನಾಗಿರುವುದು ಸಫಿಷಿಯೆಂಟ್, ಸಾಕು. ಅಲಂ ಅವರಿಗೆ, ಅವ್ರ ಮಾಂಸಾಹಾರಿಗಳು, ಅವ್ರಿಗೇನಾದ್ರೆ ನೀವು ಏಕಪತ್ನಿ ವೃತಸ್ಥ ಮಾಡಿದ್ರಿ ಅಂದ್ರೆ, ಧರ್ಮ ನಿಮ್ಮದೇ ಧರ್ಮ ಅವ್ರು ಹಾಕಿದೆ ಅಂದ್ರೆ ನಿಮ್ಮ ಹೆಣ್ಮಕ್ಳು ಸುರಕ್ಷಿತ ಆಗಿ ಉಳಿಯುವುದಿಲ್ಲ. ಅದಕ್ಕೆ ಅವರಿಗೆ 4 ಮಾಡ್ಕೊಂಡು ಅವ್ರ ಆಹಾರಕ್ಕೆ ತಕ್ಕಂತೆ. ಇಲ್ಲ, ಆಹಾರವನ್ನು ಚೇಂಜ್ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಧರ್ಮದ ಅವ್ರೇನೋ ನಿಂತ್ಕೊಂಡಾರದ್ನ ನೀವು ಅದರ ಕೈ ಹಾಕಿದ್ರಿ ಅಂದ್ರೆ ಭಾಳ ದೊಡ್ಡ ಅದು ಜೇನಿನ ಗೂಡಿಗೆ ಕೈ ಹಾಕಿದಂಗೆ ಆಗ್ತದೆ. ಅವ್ರ ಆಹಾರಕ್ಕೆ ಅದು ಇಟ್ಕೊಳ್ತು, ಇದು ಇಟ್ಕೊಳ್ತದನ್ನು. ಕೆಲವು ಅಂದ್ರೆ ತಮ್ಮ ಇದು ಡಾಕ್ಟರ್ ತಪಶಕ್ತಿ ಅಂತ ಒಬ್ಬರು ಬೆಳಗಾವಿ ಒಳಗೆ ಪ್ರೊಫೆಸರ್, ದೊಡ್ಡ ಡಾಕ್ಟರ್, ಒಂದು ಈ ಶಾಖಾಹಾರಿ ಸಮ್ಮೇಳನ ಆಗ್ತು. ಆ ಸಮ್ಮೇಳನದಾಗ ಅವ್ರು ಇವೆಲ್ಲ ತೊಗೊಂಡು ಬಂದಿದ್ರು. ನಾನು ನಮ್ಮ ತೋಟಪ್ಪ ಮಹಾರಾಜ ನಮ್ಗೆ ಭಾಳ ಬೇಕಾಗ್ತಾವೆ ಇವು. ನಾವು ಅಧ್ಯಯನ ಮಾಡಿವಿ ಮಹಾಭಾರತ ಪ್ರಕಾರ, ಉಪನಿಷತ್ ಪ್ರಕಾರ ಈ ಆಹಾರ ಶಾಖಾಹಾರದಿಂದ ಆಗುವ ಪರಿಣಾಮ ಏನು. ಮತ್ತು ಅವರು ಇಷ್ಟು ಚಂದದ ಮಹಾಭಾರತದಲ್ಲಿ ಬಂದ ಭೀಷ್ಮಾಚಾರ್ಯ ಹೇಳ್ಯಾರ, ಮನುಷ್ಯಾಗ ಹಲ್ಲೇನವ ದೇವ್ರು ಕೊಟ್ಟದ್ದು ಹಲ್ಲವು. ಹಲ್ಲೇನು ಯಾರು ಆಮೇಲೆ ಏನವ ಇನ್ನೊಬ್ರು ಹಲ್ಲು ತೊಗೊಂಡು ಹಾಕಿರ್ತಾರೆ, ಅದು ಸೆಟ್ ಮಾಡಿಕೊಡ್ತಾರೆ, ಅವ್ರು ಬೇರೆ ಇವು ಸೆಟ್ ಅಂತ ಇರುತ್ತಲ್ಲ. ಆದ್ರೆ ಅಶಕ್ತಿ ಏನದಲ್ಲ, ಅದು ದೇವ್ರು ಕೊಟ್ಟಿದ್ದ ಅಶಕ್ತಿ ಏನದಲ್ಲ. ಅಗ್ನಿನ ರೈಮಶ್ನವತ ಪೋಷಮೇವ ದಿವೇ ದಿವೇ, ದೇವ್ರು ಕೊಟ್ಟಂತ ದೊಡ್ಡ ಅಶಕ್ತಿ ಅದು ಹಲ್ಲು. ಅವಕ್ಕೆ ಮಾಂಸ ಜಿಗಿ ಇರ್ತದೆ, ಅದನ್ನು ಕಿಕ್ಲಿಕ್ಕೆ ಬೇಕಾಗುವಂಥ ಹಲ್ಲು ಬೆಕ್ಕು, ಮಾಂಸಾಹಾರಿ ಪ್ರಾಣಿಗಳ ಹುಲಿ, ಅವಕ್ಕೆಲ್ಲ ಹಿಂಗೆ ಇರ್ತಾವ ಹಲ್ಲು, ಅದು ಕೊಂಡಿ ಹಂಗೆ, ಅದನ್ನ ಕೈ ಅಂಥದ್ದೇ ಕೊಡ್ತಾನೆ. ನಮಗೆ ಬೀಸುಕಲ್ಲಂತ ಹಲ್ಲು ಕೊಡ್ತಾನೆ, ದೌಡಿ ಹಲ್ಲು ಅಂತೇಳಿ ನೋಡ್ರಿ, ಮೇಲೆ ಕೆಳಗೆ. ಅಂದ್ರೆ ಈ ಬೀಸುಕಲ್ಲು ಅಂದ್ರೆ ಧಾನ್ಯವನ್ನು ಪುಡಿ ಮಾಡ್ಲಿಕ್ಕೆ ಬೇಕಾಗುದೇನಲ್ಲ, ಮೇಲೊಂದು ಕೆಳಗೊಂದು, ಹಂಗೆ ನಮ್ಮ ಹಲ್ಲವ. ನಮ್ಮ ಕೇಳೋದು ಧಾನ್ಯ ಆಹಾರ, ಚಪಾತಿ ಭಕ್ರಿ ರಾಗಿ ಮುದ್ದೆ ನುರಿಸ್ಲಿಕ್ಕೆ ಬೇಕಾಗುವಂಥ ರೀತಿಯೊಳಗೆ ಹಲ್ಲು ಕೊಡ್ತಾನೆ. ನೀವು ಈ ಹಲ್ಲಿನಿಂದ ಅದಕ್ಕೆ ಕರಳು ಮಾಂಸ ಅದ್ರ ಪಚನ ಆಗಲಿಕ್ಕೆ ಹಿಡಿಯುವಂಥ ಸಮಯ, ಅದನ್ನು ಕಿತ್ಲಿಕ್ಕೆ ಬೇಕಾದ ಪ್ರತಿಯೊಂದು ಮಾಂಸಾಹಾರಿ ಪ್ರಾಣಿಗಳ, ಹುಲಿ ಸಿಂಹ ಇವೆಲ್ಲ ಮಾಂಸಾಹಾರಿಗಳು, ಶುದ್ಧ ಶಾಖಾಹಾರಿ ಪ್ರಾಣಿಗಳು. ಇವತ್ತಲ್ಲಿ ಹೆಂಗೆ ದೇವರು ಡಿಸೈನ್ ಮಾಡ್ಯಾನ, ಪ್ಲ್ಯಾನ್ ಮಾಡ್ಯಾನ. ಆ ಪ್ಲ್ಯಾನದ ಹಿಂದೆ ಪರ್ಪಸ್ ಅಂತ ಹೇಳಿದ್ ನಾನು ನಿನ್ನೆ. ಹಂಗೆ ನಮ್ಮ ಹಲ್ಲುಗಳನ್ನ ಹಿಂಗೆ ಕೊಟ್ಟ, ಅದು ಹಿಂದೊಂದು ಪರ್ಪಸ್ ಅದು. ಆ ಹುಲಿಗೆ ಹಲ್ಲು ಹಂಗೆ ಕೊಟ್ಟಾನೋ ಅದು ಹಿಂದೊಂದು ಪ್ರಯೋಜನ ಅದು. ಅವ್ರ ಆಹಾರ ಬೇರೆ, ನಮ್ಮ ಆಹಾರ ಬೇರೆ. ಆದ್ದರಿಂದ ಈ ಆಹಾರ ಅಸಿಕ್ತವನ್ನು ನಮ್ಮ ತೈದಾಭೂತಿ ತಿಂದ ಆಹಾರ ಅದು ವಿಶಿಷ್ಟವಾದ ಪರಿಣಾಮ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಮೈಂದ ವಿವಿಧರು ಏನಾಯ್ತು ಅಂದ್ರೆ, ಸಮುದ್ರ ಮಥನ ಕಾಲಕ್ಕೆ ಈ ಅಶ್ವಿನಿ ದೇವತೆಯ ಕೈಯೊಳಗೆ ದೇವತೆಗಳು ದೈತ್ಯರು ಜಗಾಡುವಾಗ ಅಮೃತದ ಕಲಶ ಇಟ್ಕೊಳ್ಳಿಕ್ಕೆ ಕೊಟ್ಟರು. ಅದು ಬಗೆಹರಿಲಿ ಆಮೇಲೆ ಹಂಚ್ಕೊಂಬಿಡು ಅಂತ. ಅಷ್ಟಾಗಿ ಅಮೃತ ಕೈಯಾಗಿ ಸಿಕ್ಕದು ಬಾ ಅಂತೇಳಿ ಯಾರಿಗೂ ಹೇಳಿಲ್ಲ, ಕೇಳಿಲ್ಲ. ಇದು ಅನೈತಿಕತೆ, ಅದು ಸ್ವೀಕಾರ ಮಾಡಿಬಿಟ್ರು. ಅದನ್ನು ಸ್ವೀಕಾರ ಅದು ಅನಧಿಕೃತವಾದ ಸ್ವೀಕಾರ ಮಾಡಿದ್ದರಿಂದ ಇದು ಬುದ್ಧಿ ಮೇಲೆ ಪರಿಣಾಮ ಆಯ್ತು. ಆದ್ದರಿಂದ ದೇವರು ಕರೆದ ರಾಮ, ಬರೆಯೋ ನನ್ನ ಜೋಡಿ ಇಂಥ ಸಮಾಯಾತ ಏ ಮೋಕ್ಷ ಪದೈಚ್ಛವ. ಅದು ಇವ್ರು ಯಾರು ಹೋಗಲಿಲ್ಲ. ಈ ಮೈಂದ ಯುದ್ಧ ಯಾಕೆ ಹೋಗಲಿಲ್ಲ ಅಂದ್ರೆ ಸಹದೇವ ಆಗಲಿಲ್ಲ, ದೇವರ ಜೋಡಿ ಸಹ ಉಳಿತು ಎಂಬ ಪ್ರವೃತ್ತಿ ಬರುವುದಿಲ್ಲ. ನಮ್ಮ ಆಹಾರ ದೂಷಿತ ಆಯ್ತು ಅಂದರೆ ನಮ್ಗೆ ಆದಷ್ಟು ಆಸ್ತಿಕ್ತ ಇವು ಬರುವುದೇ ಇಲ್ಲ. ಇದು ಅಗ್ಲಿ ಮೋಸ್ಟ್ ಪ್ರಾಕ್ಟಿಕಲ್. ಈಗ ನಾವು ಕಥೆ ಹೇಳ್ಕೊಂಡು ಕೂತು ಭಾಳ ಅದ್ರ ಹಿಂದೆ ಯಾವ್ಯಾವ ಆರ್ ಸಮಾಜದವರು ಇತ್ತೀಚಿನ ಕಥೆಗಳು, ಆಧುನಿಕ ಕಥೆಗಳು, ಪ್ರತಿಯೊಂದು 1000 ಕಥೆ ಅಲ್ಲ, ಪ್ರತ್ಯಕ್ಷ ದೃಷ್ಟಾಂತಗಳು. ನಮ್ಮ ಆಹಾರ ನಮ್ಮ ಮನಸ್ಸಿನ ಭಾವನೆಗಳ ನಿಯಂತ್ರಣ ಮಾಡ್ತದೆ, ನಮ್ಮೆಲ್ಲ ಪ್ರವೃತ್ತಿಗಳನ್ನು ನಿಯಂತ್ರಣ ಮಾಡ್ತದೆ, ನಮ್ಮ ದೇಹದ. ಅದಕ್ಕೆ ನಮ್ಮಲ್ಲಿ ಈ ಏಕಾದಶಿ ನಾಳೆ ಅಂದ್ರೆ ಹಿಂದಿನ ದಿವಸ ಈ ಕಡ್ಲಿ ಬೇಳೆ ಉದ್ದಿನ ಬೇಳೆ ತಿನ್ನಬಾರ್ದು ಅಂತದ್ದು. ನೀವು ಉದ್ದಿನ ಬೇಳೆ ತಿಂದ್ರಿ ದಶಮಿ ರಾತ್ರಿ ಅಂದ್ರೆ ನಿಮ್ಗೆ ಏಕಾದಶಿ ಬರೀ ನೀರು ಕುಡಿಸ್ತದೆ, ಅದು ವಿಕಾರ ಹುಟ್ಟಿಸ್ತದೆ. ಹಿಂಗಾಗಿ ನಿಮ್ಗೆ ಏಕಾದಶಿ ಮಾಡ್ಲಿಕ್ಕೆ ಆಗುದಿಲ್ಲ. ಅವತ್ತು ಎಂಥ ಲೈಟ್ ಆಹಾರ ಇರಬೇಕು ಉಪವಾಸಕ್ಕಿಂತ ಪೂರ್ವಾಗ. ಈ ಉಪವಾಸ ಮುಗಿದ ಕೂಡಲೇ ಇಷ್ಟೆಲ್ಲ ಉದ್ದಿನ ಬೇಳೆ ತಿನ್ಕೊಂಡು ಕೂಡಬಾರ್ದು. ಮುಂಜಾನೆ ದ್ವಾದಶಿ ಮುಂಜಾನೆ ಲೈಟ್ ಇರಬೇಕು ಅಂತ ಆಹಾರ ಅಂತದ್ದು.
ಪಾಪ ಅಗ್ನಿ ಉಪವಾಸ ಅಂತ ಇರ್ತಾವಲ್ಲ, ಕೂತಿರ್ತಾರಲ್ಲ, ಆಮರಣ ಉಪವಾಸ ಅಂತ. ಅವರು ಪಾನಕವನ್ನು ಕುಡಿದು ಅದೇನು ಹಣ್ಣಿನ ರಸವನ್ನು ಸೇರಿಸಿ ಉಪವಾಸ ಇದ್ರೋ ಬಿದ್ದು ಗೊತ್ತಿಲ್ಲ, ಅಂತೂ ಹಣ್ಣಿನ ರಸ ಸೇರಿಸಿ ಸೇವಿಸ್ತಾರೆ ಮೊದಲು. ಅಂದ್ರೆ ಒಮ್ಮೆ ಲೈಟ್ ಆಗಿ ಹೋಗ್ಬೇಕು ಉಪವಾಸ ಆದ್ಮೇಲೆ. ಹಿಂಗೆ ಒಟ್ಟು ಒಂದು ಪ್ರತಿಯೊಂದಕ್ಕೂ ಒಂದು ನೀತಿ ಅದ, ಒಂದು ನಿಯಮದ. ಇದೆ ಬದುಕಿನ ಸಮಗ್ರವಾದ ಬದುಕಿನ ಎಲ್ಲ ವೃತ್ತಿ ಪ್ರವೃತ್ತಿಗಳಿಗೆ ಒಂದು ನಿಯಮವನ್ನೇನು ಮಾಡಿಕೊಟ್ಟದ ಶಾಸ್ತ್ರ. ಅದು ಯಾವುದೂ ವ್ಯರ್ಥ ಅಲ್ಲ. ಬಹುರೂಪಸ್ಯ ಧರ್ಮಸ್ಯ ನ ಇಹ ಅಸ್ತಿ ವಿಫಲಕ್ರಿಯಾ. ಅದ್ರ ಹಿಂದೊಂದು ಸಾರ್ಥಕತೆ ಇದೆ, ಅದ್ರ ಹಿಂದೆ ನಮ್ಮ ಆರೋಗ್ಯದ, ಅದ್ರ ಹಿಂದೊಂದು ಸಾಮಾಜಿಕವಾದಂತಹ ವಿಶಿಷ್ಟವಾದ ಕಲ್ಯಾಣದ ದೃಷ್ಟಿ ಅದ. ಇದನ್ನ ಸ್ವಲ್ಪ ಮೊದಲು ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕಾಗಿ ಮಹಾಭಾರತವನ್ನು ನಕುಲ ಸಹದೇವರನ್ನು ಅದಕ್ಕೆ ಅವರನ್ನ ಕಥೆ ಕೇಳಿದರು. ಮಾದ್ರಿ ಸುತೌ ಕಥಯತಃ ನ ಭವಂತಿ ರೋಗಾ. ಅದಕ್ಕೆ ನಕುಲ ಸಹದೇವರು ಕಥೆ ನಾವು ಕೇಳಬೇಕಾದ್ರು. ಈ ನಕುಲ ಸಹದೇವರು ಯಾರಿವರು? ಈಗ ಹುಟ್ಟಿದವರು. ಕುಂತಿ ಹುಟ್ಟಿದ್ದು ಶೂರಸೇನ ಮಹಾರಾಜನ ಮಗಳು. ಕುಂತಿ ಹುಟ್ಟಿದ್ದು ಶೂರಸೇನ ಮಹಾರಾಜನ ಮಗಳು, ವಸುದೇವನ ತಂಗಿ. ಆದರೆ ಶೂರಸೇನ ಮಹಾರಾಜ ತನ್ನ ಸೋದರತೆಯ ಮಗ ಕುಂತಿ ಭೋಜ ಅಂತ, ಅದಕ್ಕೆ ಇವತ್ತು ಕಾಂಬೋಜ ಅಂತಾರೆ, ಕಾಂಬೋಡಿಯಾ ಅಂತ ಹೇಳ್ತಾರೆ. ಅವೆಲ್ಲ ನಮ್ಮ ಭಾರತದ ಇವೆಲ್ಲ ಸೇರಿದ್ದೇ ಭಾರತ ಇತ್ತು. ಈಗ ಒಂದು ಬಾಂಗ್ಲಾದೇಶ ಆಯ್ತು, ಇನ್ನೊಂದು ಆಗುದಿತ್ತು ಹೈದರಾಬಾದ. ಅಷ್ಟಾಗೂ ಎಲ್ಲ ಭಯಪಡ್ತೇವೆ, ಸ್ವಲ್ಪ ಪುಣ್ಯ ಕಟ್ಕೊಂಡ ಅಂತೇಳಿ ಸುಮ್ಮನೆ ನಮ್ಮಲ್ಲಿ ಉಳಿದದು. ಇಲ್ಲಾಂದ್ರೆ ಅದು ಒಂದು ಹೋಗ್ತಿತ್ತು, ಇಲ್ಲ ಒಂದು 15-20 ಆಗ್ತಿತ್ತು. ಗೋವಾ ಒಂದು ಹೋಗ್ತಿತ್ತು, ನಾವು ಅದು ಫ್ರೆಂಡ್ಸ್ ತೊಗೊಂಬಾರ್ದು, ಇನ್ನೊಂದು ಅವ್ನು ತೊಗೊಂಡು ಕೂತಿದ್ವು, ಎಲ್ಲ ನಮ್ಮದೇ ಪ್ರಾಬಲ್ಯ ಅಂತೇಳಿ. ಅಂತಾಗ ಮತ್ತೆ ಅದು ಹೋಗ್ಯಾವಿದ್ದು ಒಂದು ಪಾಕಿಸ್ತಾನ ಆಯ್ತು, ಇದೆಲ್ಲ ಅಫ್ಘಾನಿಸ್ತಾನ್ ತನಕ ಇದೆಲ್ಲ ಹೋಲ್ ಇಂಡಿಯಾ ಒಂದೇ ಇತ್ತು. ಮಹಾಭಾರತ ಕೊಟ್ಟ ಭಾರತದ ಭರತವರ್ಷೆ, ಭರತ ಖಂಡೆ, ಜಂಬೂದ್ವೀಪೆ, ದಂಡಕಾರಣ್ಯ, ಈ ಭರತ ವರ್ಷ ಅಂತೇನದ ನೋಡಿ. ನಮ್ಮ ಶಕುಂತಲೆ ಮಗ ಭರತ ಅಲ್ಲ, ಇವೇನು ಸ್ವಯಂಭೂ ಮನುವಿನ ವಂಶದೊಳಗೆ ಬಂದಿರತಕ್ಕಂಥ ಪ್ರಿಯವ್ರತ ಮಹಾರಾಜನ ಮಗ, ಆ ವಂಶದೊಳಗೆ ಬಂದಿರತಕ್ಕಂಥ ಭರತ ಅಂತೇನಿದ್ದಾನ, ಈ ಭರತ ಅವನಿಂದ ಭಾರತ ಮಿತಿ ವ್ಯಪದಿಸಂತಿ, ಈ ದೇಶಕ್ಕೆ ಭಾರತ ಅಂತ. ಅದು ಎಷ್ಟು ವ್ಯಾಪ್ತಿ ಇತ್ತು ಅಂದ್ರೆ ಎಲ್ಲ ಅಫ್ಘಾನಿಸ್ತಾನ, ಮತ್ತೆ ಗಾಂಧಾರಿ ಅಫ್ಘಾನಿಸ್ತಾನ ಕನ್ಯಾ, ಕಂದಹಾರ್, ಅದಕ್ಕೆ ಸೌಬಲ್ ಅಂತಿದ್ರೆ ಆಗ. ಇವತ್ತು ಸೌಬಲ್, ಅದಕ್ಕೆ ಸೌಬಲಿ, ಶಕುನಿ, ಅವನು ಕೆಲವರಿಗೆ ಸ್ವಲ್ಪ ಎಷ್ಟು ಆಗ್ತದೆ ಅವನು. ಮತ್ತು ಮುಂದಿನ ತರನಾಗ ಸೌಬಲ್, ಅದು ಸೌಬಲ ಹೋಗಿ ಕಾಬೂಲ್ ಅಂತಾತು. ಅದೇ ಕಂದಹಾರ್ ಹೋಗಿ ಗಾಂಧಾರ, ಆ ಗಾಂಧಾರ ಅದೇ ಅಫ್ಘಾನಿಸ್ತಾನ, ಆಕೆ ಗಾಂಧಾರಿ ಆ ದೇಶದವರು. ಈ ಕಾಂಬೋಡಿಯಾ ಅಂತೇನದ, ಕಾಂಬೋಜ್ ಅಂತದ, ಕುಂತಿ ಭೋಜ, ಆಕೆ ಆ ದೇಶದ ರಾಜನ ಮಗಳಾಗಿ ಪೃಥಾ, ಈಕೆ ಮೊದಲೇ ಹೆಸರು, ಈಕೆ ಹೋಗಿ ಕುಂತಿ ಅದು. ಆಕೆಗೆ ಅವನ ಹೆಣ್ಮಕ್ಳು ಇದ್ದಿದ್ದಿಲ್ಲ, ಸ್ವಾರಥಿ ಮಗ. ಶೂರಸೇನ ಮಹಾರಾಜರಿಗೆ 4 ಮಂದಿ ಹೆಣ್ಮಕ್ಳು, ಅದಕ್ಕೆ ಒಬ್ಬಕಿನ್ನ ಕೊಟ್ಟ, ಕುಂತಿಯನ್ನು ಕೊಟ್ಟ. ಆಕೆ ಈ ಪೃಥಾ ಅಲ್ಲಿ ಹೋಗಿ ಕುಂತಿ ಅಂತ ನಾಮಕರಣ ಆತಕಿಗೆ. ಅಲ್ಲಿದ್ದು 12 ವರ್ಷ ಇತ್ತು ಇನ್ನು ಆಕೆ ಕುಂತಿಗೆ, ಇನ್ನು ಸಣ್ಣಾಕಿ. ದುರ್ವಾಸರು ಬಂದರು. ದುರ್ವಾಸರು ಅಂದರೆ ಈ 36 ಅಖಡ ಅಂತಾರೆ. 36 ಅಖಡ ಅಂದ್ರೆ 3, 6, 3 ಮಾರಿ ಇತ್ತಲಾಗ, 6 ಮಾರಿ ಹತ್ತಲಾಗ. ಇದು ಸಂಖ್ಯಾ. ಇದನ್ನು ಮರಾಠಿಯವ್ರು ಏನಂತಾರೆ ಗೊತ್ತೇನು ನಿಮಗೆ? 63 ಅಂತ ಹೇಳ್ತಾರೆ. 63 ಅಂದ್ರೆ ಸಂಖ್ಯಾವಾಚಕನೂ ಹೌದು, ಸ್ವಭಾವವಾಚಕನೂ ಹೌದು. ಮನುಷ್ಯ ಹೆಂಗಿದ್ದಾನೆ, ಭಾಳ 63 ಮನುಷ್ಯ ಅಂತಾರೆ. 63 ಅಂದ್ರೆ ಏನು? ಇಲ್ಲಿ ನಾವು ಯಾವಾಗ ನಮ್ಮ ಈ ಬಾರ್ಡರ್ ಏರಿಯಾ ನಮ್ಮದು, ಬೆಳಗಾವಿ ಇವೆಲ್ಲ ಇವೆಲ್ಲ ಎಲ್ಲ ಬಿಜಾಪುರ ಎಲ್ಲ ಮಹಾರಾಷ್ಟ್ರ ಬಾರ್ಡರು. ಆ ಮನುಷ್ಯನ ಸ್ವಭಾವಕ್ಕೆ ನಾವು ಬಳಸ್ತೀವಿ, ಅದನ್ನ ಸಂಖ್ಯಾ ಅಂತ ಬಳಸೋದಿಲ್ಲ. ಒಂದು ಸ್ವಭಾವ ಹೆಂಗಂದ್ರೆ ಭಾಳ 63 ಸ್ವಭಾವ ಅಂತ. ಅಂದ್ರೆ ಒಟ್ಟು ನೀವೇನಂತೀರಿ ಎಲ್ಲಾದ್ರೂ ವಿರುದ್ಧ ಮಾತಾಡೋದು. 3 ಇತ್ತಲಾಗ ಮಾಡಿ, 6 ಮಾಡಿ ಹತ್ತಲಾಗ, ಅದು ಈ 36 ಎಂಬ ಸಂಖ್ಯಾಕ್ಕೆ 63 ಅಂತ ಹೇಳ್ತಾರೆ ಮರಾಠ. ಹಂಗೆ ಭಾರಿ 63 ದುರ್ವಾಸನ. ಅಕಸ್ಮಾತ್ ಏಕ ಬ್ರೂತೆ, ಒಮ್ಗೆ ಬರೋದು, ಹಸಿವಿ ನಾನು ಊಟಕ್ಕೆ ಕೊಡು ಅನ್ಬೇಕು. ಸ್ನಾನ ಮಾಡಿ ಮಡಿಲಿ ತಂದು ಕೊಡ್ತೀನಿ ಅಂತಂದ್ರೆ ನಾನು ಅಷ್ಟು ವ್ಯಯ ಇಲ್ಲ ಅನ್ನೋದು. ಸ್ನಾನಕ್ಕೆ ಹೋಗೋದು ಬರುವುದೇ ಇಲ್ಲ, ಅಡಿಗೆ ಮಾಡಿಬಿಡ್ತಾರೆ. ಬಂದು ಎಲ್ಲ ಆಡಿ ಹೋಗ್ಯದ, 3 ತಾಸು ಆದ್ಮೇಲೆ ಉಣಬಾರ ಅಡಿಗೆ. ಯಾತಯಾಮಂ ಗತರಸಂ ಪೂರ್ತಿ ಪರಿಹೃತಂಕೆಯತ ಕೃಷ್ಣ ಏನಿಲ್ಲ ಗೀತಾದಾಗ ಅನ್ಬೇಕು. ಇಂಥ ಸ್ವಭಾವ ಇದು ದುರ್ವಾಸ ಸ್ವಭಾವ. ಮಹಾವಿಕ್ಷಿಪ್ತ ಮನುಷ್ಯ. ಅವ್ರು ಬಂದರು,
ಕುಂತು ಹೋಗಿ ಹೇಳಿದ್ರು, ನಾನು ನೀವು ಚಾತುರ್ಮಾಸಿ ಕೊಡ್ತೀನಿ ಅಂತ. ಬ್ಯಾಡಂದ್ರೆ ಶಿಕ್ಷೆ ಬರ್ತಾನೆ, ಶಾಪ್ ಕೊಡ್ತಾನೆ. ಹ್ಞೂ ಅಂದ್ರೆ ಸೇವೆ ಮಾಡೋರ ಕೈ ಕಲ್ತ್ಕೊಂಡು 24 ತಾಸು. ಹೇಳ್ದ, ನಾ ರಾಜ, ನನಗೆ ರಾಜ್ಯದ ಸಮಸ್ಯೆಗಳು ಭಾಳ ಇರ್ತಾವೆ. ಯಾವಾಗ ಎದ್ದು ಹೋಗಿ ನಾನು ಏನೇನು ನೋಡ್ಬೇಕಾಗ್ತದೆ ಹೇಳಿ ಬರುವುದಿಲ್ಲ. ಅದಕ್ಕೆ ಯಥೇಚ್ಛತೆ ಶಕ್ತಿತ ಕರ್ಮಕರ್ತ್ಯ, ತನ್ನ ಯೋಗ್ಯತೆಗೆ ಅನುಗುಣವಾಗಿ, ತನ್ನ ಶಕ್ತಿಗೆ ಅನುಗುಣವಾಗಿ ನನ್ನ ಮಗಳು ನಿಮ್ಮ ಸೇವಾ ಮಾಡ್ತಾನೆ. ಯಥೇಚ್ಛತಃ ಕರ್ಮಕರ್ತ್ಯ ಕ್ಷಮಿಷ್ಯಸೆ ತ್ವಂ, ನೀನು ಕ್ಷಮ ಮಾಡ್ಬೇಕು. ಏನೋ ತಪ್ಪಿದ್ರು ಅಂದಾಗ ಶಿಟ್ಟಿ ಎದ್ದೆ, ಸಣ್ಣ ಹುಡುಗಿ ಆಕೆ ನೆಮ್ಸಿರ್ತೀನಿ ನಿಮ್ಮ ಸೇವಾಕ್ಕೆ, ನೀವು ಹಂಗೆ ಶಿಟ್ಟಿ ಎದ್ದಿಲ್ಲ, ಅಗ್ನಿ ಸಂತೋಷದಿಂದ ಶಾಂತಿಯಿಂದ ಸಮಾಧಾನದಿಂದ ಸೇವಾ ಮಾಡಿಸ್ಕೊಂಬುದಾದ್ರೆ ಅವಶ್ಯವಾಗಿ ನಮ್ಮಲ್ಲಿ ಇರಲಿ. ಅದನ್ನು ನಾನೇನಿಂದ ಕೈ ಮುಕ್ಕೊಂಡು ನನ್ನ ಕೈಲೇನೇ ಆಗುದಿಲ್ಲ, ಸ್ವಚ್ಛ ಹೇಳ್ತೀನಿ. ನನಗೆ ರಾಜ್ಯ ಮುಖ್ಯದ, ಪರಿಪಾಲನೆ ಮುಖ್ಯದ ಅಂತ ಹೇಳ. ಆಗಲಿ ಎಂದು ಕುಂತಿ ಹಿಂಗೆ ಸೇವಾ ಮಾಡಿದ್ರು. ಹೆಂಗ 12 ವರ್ಷ ಅಲ್ಲೇ ಇದ್ಬಿಟ್ರು. ಒಂದು ದಿವಸ ಒಂದು ತಿಂಗಳು ಬಂದವರು 12 ವರ್ಷ ಅಲ್ಲೇ ಇದ್ರು. ಯಥಾನ ಶಕ್ಯತೆ ಪರಹಿ ಶರೀರ ವಾಂಗ್ ಮನೋನುಗ, ಈ ಶರೀರದಿಂದ, ಮಾತಿನಿಂದ, ಮನಸ್ಸಿನಿಂದ ಯಾರಿಗೂ ಅಂಥ ಸೇವಾ ಮಾಡಲಿಕ್ಕೆ ಬರುವುದಿಲ್ಲ. ಅಂಥ ಹೆಣ್ಮಗಳಿಗೆ ಅದಕ್ಕೆ ಧೈರ್ಯ ಔದಾರ್ಯದ ಮೂರ್ತಿಮಂತ ವ್ಯಕ್ತಿ ಅಂತ ಕರೀತಾರೆ ಗಾಂಧಾರಿ ಕುಂತಿಯನ್ನು. ಹಂಗೆ ಸೇವಾ ಮಾಡಿದ್ರು. ದುರ್ವಾಸದ ಇಷ್ಟು ಸಂತೋಷ ಆಯ್ತು. ಕುಂತಿ, ಯಾರೂ ಜಗತ್ತಿನಾಗ ಇಂಥ ತಾಳ್ಮೆಯ ಹೆಣ್ಮಕ್ಳು ನಾನು ನೋಡಲಿಲ್ಲ. ನಿನಗೆ ಅಂಥ ಗುಣ ಅದ, ನಿನಗೆ ಏನು ಬೇಕು ಬೇಡ, ನಾನು ನಿನಗೊಂದು ಮಂತ್ರ ಕೊಡ್ತೀನಿ. ಯಂ ಯಂ ವಾಪಿ ತ್ವಂ ಏತೇನ ಮಂತ್ರೇಣ ಆವಾಹಯಿಷ್ಯಸಿ ತಸ್ಯ ತಸ್ಯ ಪ್ರಭಾವೇಣ ತವ ಪುತ್ರೋ ಭವಿಷ್ಯತಿ. ಯಂ ಯಂ ವಾಪಿ ತ್ವಂ ಏತೇನ ಮಂತ್ರೇಣ ಆವಾಹಯಿಷ್ಯಸಿ, ಯಾರನ್ನೇ ನೀನು ಈ ಮಂತ್ರದಿಂದ ಕರೆದಿ ಅಂದ್ರೆ ಅವ್ರು ನಿನ್ನ ಮಕ್ಕಳಾಗಿ ಹುಡ್ತಾರೆ ಅಂತ ವರ ಕೊಟ್ಟು. ಕುಂತಿ ಕೌತೂಹಲ ಅನ್ನಿತ ವರ ಕೊಟ್ಟು ಹೋದು ದುರ್ವಾಸರು. ಸಣ್ಣ ವಯಸ್ಸು, ಕುತೂಹಲ. ಮಂತ್ರದೊಳಗೆ ಈ ಶಕ್ತಿ ಅದ ಏನು ಅಂತ ನೋಡ್ಬೇಕಾಯ್ತಕ್ಕೆ. ಮಂತ್ರದೊಳಗಿಂಥ ಶಕ್ತಿ ಅದ ಏನು ಇರ್ತದೇನು ಮಂತ್ರದೊಳಗೆ? ಅವೆಲ್ಲ ಶಾಸ್ತ್ರದಾಗ ಹೇಳಿದ್ರೆ ಮಂದಿಗೆ ಅದ್ರ ಕಿಮ್ಮತ್ತಾಗುದಿಲ್ಲ. ಅವ್ನು ರಜನಿಕಾಂತನ ಕಥೆ ಹೇಳಿದ್ರೆ ಬರ್ತದೆ, ಎಲ್ಲ ಸಂತೋಷ ಆಗ್ತದೆ. ಅವ ಅಗ್ದಿ ಸಾಯ್ಲಿಕ್ಕಾಗಿದ್ದ. ಅದೇ ಏನೋ ಬಿಟ್ಟಿತ್ತು, ಇನ್ನೊಂದು ತಾಸು 2 ತಾಸು ಅಂತ ಎಣ್ಸೋದು ಕೂತಿತ್ತು. ಮಂದಿ ಮುಂದೆ ಎಲ್ಲ ತಯಾರಿ ಮಾಡಿಕೊಂಡು ಅವ್ನು ಯಾವನೋ ಬಾವ ಬಂದಂತ, ಅವ್ನ ಬಂದಿನ ಪರಿಸ್ಥಿತಿ ಬಾವ ಅಂತ. ಅವ ಬಾವ ಬಂದು ಒಂದಿಷ್ಟು ಮಂತ್ರ ಹಾಕಿದ್ನಂತ. ಅವನ ಹತ್ತು ಕೂತು ಅವನ ಕೈಯಿಂದ ಆಹಾರ ತಿನ್ಸಿದ್ನಂತ. ಅವನ ಕೈಯಿಂದ ಆಹಾರ ಬಂದಲ್ಲಿ ಬಂದು ಪೇಪರ್ ದೊಡ್ಡ ಬಂದು ಅಷ್ಟಕ್ಕೆ ಬಂದ ಆದ್ಮೇಲೆ ಅದಕ್ಕೆ ಎಲ್ಲ ಜಡ್ಡೆ ಕಡಿಮೆ ಹೋಗಿ ಉಂಟು, ಎಲ್ಲ ಜಡ್ ಕಡಿಮೆ ಬಂತು. ಹಂಗಾಗಿ ರಜನಿಕಾಂತ್ ಒಪ್ಪ್ಯಾನ ಅಂದ್ರೆ ಬರೋಬ್ಬರದು. ಮಹಾಭಾರತ ಹೇಳಿದಂದ್ರೆ ಅಷ್ಟು ಒಪ್ಪುದಿಲ್ಲ. ನಮ್ಗೆ ಅವು ಶಂಖದಿಂದ ತೀರ್ಥ ಬರ್ಬೇಕು, ಇದೊಂದು ಫಜಿತದದು. ಅದು ನೀರು ಶಂಖದಿಂದ ಬಂದರೆ ತೀರ್ಥ ಅಂತ ಅನ್ಸೋಗ್ತದೆ. ನಮ್ಮ ಇಂಥ ಶಾಸ್ತ್ರದ ಇಂಥ ಮಂತ್ರ, ಇದಕ್ಕೆ ಅಸ್ತ್ರ ಶಸ್ತ್ರ ಅಂತ ಎರಡವ. ಅಸ್ತ್ರ ಅಂದ್ರೆ ಬರೀ ಆಯುಧಗಳು, ಶಸ್ತ್ರ ಅಂದ್ರೆ ಆಯುಧಗಳು. ತೃತ್ಯತೆ ಏನು ಶತ್ರುಶ್ಚ ತತ್ ಶಸ್ತ್ರ. ಅಸ್ತ್ರ ಅಂದ್ರೆ ಮಂತ್ರಪೂತವಾದ ಆಯುಧ. ಮಂತ್ರಪೂತವಾದ ಆಯುಧಗಳನ್ನು ಪ್ರಯೋಗ ಮಾಡಿದ್ರೆ ಆ ದೇವತೆಗಳು ಹೋಗಿ ಆ ಕಾರ್ಯವನ್ನು ಆ ಆಯುಧದಿಂದ ಮಾಡ್ತಾರೆ. ಅದು ಅಗ್ನಿ, ವಾಯು ಇತ್ಯಾದಿಗಳು. ಇದಕ್ಕೆ ಅಸ್ತ್ರ ಅಂತಾರೆ, ಅವು ಶಸ್ತ್ರ ಅಂತ. ಅದಕ್ಕೆ ಶಸ್ತ್ರಾಸ್ತ್ರ ಸವ್ಯಸಾಚಿ. ಇದು ದ್ರೋಣಾಚಾರ್ಯ ಕಲಿಸಿದ್ರು ಜಗತ್ತಿನ ಪ್ರಪಂಚಕ್ಕೆ. ಇಲ್ಲಿ ಎಂ ಎಂ ವಾಪಿ ಈ ಮಂತ್ರ ನೀನು ಯಾರು ಪ್ರಯೋಗ ಮಾಡು, ಆ ದೇವತೆ ನಿನ್ನ ಮಕ್ಕಳಾಗಿ ಹುಡ್ತಾರೆ ಅಂತ. ಕುತೂಹಲದಿಂದ ಕುಂತಿ, ಸಣ್ಣ ವಯಸ್ಸು ಗೊತ್ತಿಲ್ಲ. ಸೂರ್ಯನ ಕಂಡ ನದಿ ತೀರ ಸೂರ್ಯನನ್ನೇ ಕರೆದು ಬಿಟ್ಟರು. ಸೂರ್ಯ ಬಂದ, ಅಮ್ಮ ನಾನು ನಿನ್ನ ಮಗಾಗಿ ಹುಡ್ತೀನಿ. ಬೇಡ ಬೇಡ, ಯೋಷಿತೋ ಹಿ ಸದಾ ರಕ್ಷ್ಯಾ ಸ್ವಾಪರಾಧಾಪಿ. ಹೆಣ್ಮಕ್ಳು ಏನೇ ಇರಲಿ, ಅವ್ರು ಏನೇ ಅಪರಾಧ ಮಾಡ್ಯಾರ ಅಂದ ಕ್ಷಣಕ್ಕೆ ಹೊರಗೆ ಹಾಕ್ತೀನಿ ಅನ್ಲಿಕ್ಕೆ ಪರ್ಮಿಷನ್ ಇಲ್ಲ ಶಾಸ್ತ್ರದಾಗ ಎಂದು. ಅದೇನೋ ತಿಳಿದಾದ್ರು ಅಪರಾಧ ಆಗಿರ್ತದೆ. ಸದಾ ರಕ್ಷ್ಯಾ, ಅದಕ್ಕೆ ಬೇಕಾದಲ್ಲಿ ಕ್ಷಮ ಮಾಡು. ಅಮ್ಮ, ಆ ಮಂತ್ರದ ಪ್ರಭಾವ, ನಾನು ನಿನ್ನ ಮಗಾಗಿ ಹುಟ್ಟಲಿಕ್ಕೆ ಬೇಕು. ಹಾಗಾದ್ರೆ ನನ್ನ ಕನ್ಯಾ, ನಾನು ಇನ್ನೂ ಮದುವೆ ಆಗಿಲ್ಲ, ನನ್ನ ಸಾಕು ತಂದೆ ಮನೆಯೊಳಗಿದ್ದೀನಿ, ನಿನಗೇನೂ ತೊಂದರೆ ಆಗುಲ್ಲ. ಕನ್ಯಾತ್ವ ದೂಷಿತ ಆಗುದಿಲ್ಲ, ನಾನು ನಿನ್ನ ಮಗ ಆಗಿ ಹುಡ್ತೀನಿ ಅಂತ. ನೀ ಕನ್ಯಾಗೆ ಹುಡ್ತೀನಿ. ಅದಕ್ಕೆ ಕಾನೀನ ಅಂತ ಕರೀತಾರೆ. ಕನ್ಯಾಯಾಮ್ ಜಾತಃ ಕಾನೀನ. ಅದಕ್ಕೆ ಕರ್ಣನಿಗೆ ಕಾನೀನ ಅಂತ ಹೆಸರು. ವೇದವ್ಯಾಸರಿಗೂ ಕಾನೀನ ಅಂತ ಹೆಸರು. ಕಾನೀನ ಮದ್ಗುರು ಸುಸೇವ್ಯ ಪದಾಬ್ಜಯುಗ್ಮ ಅಂತೇಳಿ ವೇದವ್ಯಾಸರು ಕಾನೀನ. ಹಾಗೆ ಕರ್ಣನು ಕನ್ಯಾವಸ್ಥಾದಾಗ ಹುಟ್ಟಿದವ. ಕನ್ಯಾವಸ್ಥಾದಾಗ ಮಗು ಹುಟ್ಟಿದರೆ ಕನ್ಯಾತ್ವ ದೂಷಿತ ಆಗುವುದಿಲ್ಲೇನು? ಆಗುವುದಿಲ್ಲ. ಯಾಕೆ? ಯಾವ ಪುರುಷನ ಸಂಬಂಧ ಇರುವುದಿಲ್ಲ. ಹಂಗ್ರಿ
ಮತ್ತು ನೀವೆಲ್ಲ ವೆಜಿಟೇರಿಯನ್ ಫುಡ್ ಅಂತ ಇರ್ತಿರ್ತಾವೇನೋ ಬಿಳಿ ಬಿಳಿ ಸಾಲಿಗ್ರಾಮ ಅವು ಯಾವ ತತ್ತಿ ಅಂತ ಏನು ಬರ್ತಾವಲ್ಲ, ಹುಂದದ ಸ್ಪರ್ಶ ಇಲ್ಲದೆ ಅಲ್ಟ್ರಾ ವೈಲೆಟ್ ಅಂತಾರೆ. ಅಲ್ಟ್ರಾ ವೈಲೆಟ್ ಅಂದರೆ ಸೂರ್ಯನ ಕೆಳಗಿಂದಲೇ ಆ ಕೋಳಿಗಳಲ್ಲಿ ಬೀಜ ವಿಭಜನೆ ಆಗಿ ಅದು ಸಂತಾನ ಕೊಡ್ತದೆ. ಇವತ್ತೆಲ್ಲ ಕೊಂಡು ಹೋಗ್ತಲ್ಲ, ಆ ಮೊಟ್ಟೆ ಮರಿ ಕೊಡುವುದಿಲ್ಲ, ಮರಿ ಮಾಡುವುದಿಲ್ಲ, ಅದು ಬರೀ ತಿನ್ಲಿಕ್ಕಷ್ಟೇ ಉಪಯೋಗ ಅಂತ ಅಂಥವು ಮಂದಿ ಅಲ್ಲ. ಯಾಕೆಂದ್ರೆ ಅದು ಬರ್ತದಿಲ್ಲ, ಅವಶ್ಯವಾಗಿ ಬರ್ತದೆ, ಬೇಕಾದ್ರೆ ತಿನ್ಲಿಕ್ಕೆ ಬರ್ತದೆ ಯಾವ ಅಂತ. ಅಂತೂ ಏನು ಅಂದರೆ ಈ ಸೌರಶಕ್ತಿಯೊಳಗೆ ಸಂತಾನೋತ್ಪಾದನೆ ಮಾಡುವ ಸಾಮರ್ಥ್ಯ ಇತ್ತು. ಆದ್ದರಿಂದ ಕನ್ಯಾತ್ವ ದೂಷಿತ ಆಗಲಿಲ್ಲ. ಆ ಕನ್ಯಾತ್ವ ದೂಷಿತ ಆಗಲಾದ್ರೆ ಈ ಕೋಳಿಗಳೆಲ್ಲ ಮೊಟ್ಟೆ ಕೊಡುವಾಗ ಇಂಥ ಒಂದಲ್ಲ, ಜೇನ್ನೊಣ ಒಂದು ಲಕ್ಷಾವಧಿ ಜೇನುಗಳಿಗೆ, ಕಾರ್ಮಿಕ ಜೇನುಗಳಿಗೆ ರಾಣಿ ಜೇನು ಜನ್ಮ ಕೊಡ್ತದೆ. ಅದಕ್ಕೆ ರಾಜ ಜೇನಿನ ಸಂಬಂಧ ಇರುವುದಿಲ್ಲ. ಇವೆಲ್ಲ ನಿಸ್ಸತ್ವ, ಇವು ನಿರೀಂದ್ರಿಯ ಇರ್ತಾವೆ, ಇವು ಬರೀ ಕಾರ್ಮಿಕ ಜೇನುಗಳು. ಯಾವಾಗ ರಾಜ ಜೇನಿನ ಸಂಬಂಧ ರಾಣಿ ಜೇನಿಗೆ ಆಗ್ತದೆ, ಆವಾಗೇನು ಕೊಡ್ತದೆ ಅದು ಮಗುವಿಗೆ ಜನ್ಮ, ಅದು ಮುಂದಿನ ಅನೇಕ ಸಂತಾನವನ್ನು ಪಡೆಯುವ ಸಾಮರ್ಥ್ಯ ಹೊಂದಿರ್ತದೆ. ಇವು ಹೊಂದಿರಲಿಲ್ಲ. ಇವು ಜೇನೊಳಗ ಇವತ್ತೆ ಪ್ರತ್ಯಕ್ಷ ಇದ್ದದ್ದಿಲ್ಲ. ಹಂಗೆ ಕನ್ಯಾತ್ವ ದೂಷಿತ ಆಗಲಾರದೆ ಕುಂತಿ ಜನ್ಮ ಕೊಟ್ಟರು, ಕರ್ಣ ಹುಟ್ಟಿದ, ಮುಂದೆ ಫಲಿತಾತು, ಮುಂದೆ ಪಾಂಡುರಾಜನ ಜೋಡಿ ಮದುವೆ. ಆಮೇಲೆ ಕುಂತಿ 3 ಮಂದಿನ ಪಡೆದು, ಧರ್ಮ, ಭೀಮ, ಅರ್ಜುನ. ಆಗ ಮಾದ್ರಿಗೆ ಅಸಮಾಧಾನ. ನನಗೆ ಆಕೆ ಗಂಡು ಹೇಳಿದ್ಲು, ಆಕೆ 3 ಮಂದಿ ಮಕ್ಕಳು, ನನಗೇನೂ ಇಲ್ಲ, ನನಗೊಂದು ಆ ಮಂತ್ರ ಉಪದೇಶ ಮಾಡಂತ ಹೇಳ್ರಿ ಅಂತ. ಕುಂತಂದ್ಲು, ಅದು ಒಮ್ಮೆ ಉಪಯೋಗ ಮಾಡ್ಬೇಕು ಆ ಮಂತ್ರ, ಒಬ್ಬರ ಸಲುವಾಗಿ ಮೇಲೆ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ, ನಾ ಬೇಕಾದ್ರೆ ಉಪದೇಶ ಮಾಡ್ತೀನಿ ಅಂತ ಒಂದು ಉಪದೇಶ ಮಾಡಿದ್ರು. ಅವಾಗ ಒಂದೇ ಮಂತ್ರ ಒಮ್ಮೆ ಉಪಯೋಗ ಮಾಡಬೇಕು ಅಂದ್ರೆ ಆಕೆ 3 ಮಕ್ಕಳು ನನಗೆ ಒಂದೇ ಮಗ ಆಗ್ತದೆ ಅಂತಕೊಂಡು ಇಬ್ಬರು ಒಂದೇ ಮಂತ್ರದಿಂದ ಒಂದೇ ಹೆಸರಿಂದ ಒಮ್ಮೆ ಕರೆದಾಗ ಇಬ್ಬರು ಮಾಡಬೇಕು. ಅಂಥವ್ರು ಯಾರಿದ್ದಾರೆ? ಅಶ್ವಿನಿ ದೇವತೆಗಳು ಅಂತ. ಈ ಅಶ್ವಿನಿ ದೇವತೆಗಳು ಇವರು ಹೆಸರು ಒಂದೇ, ಜೋಡಿನೇ, ಒಬ್ಬರನ್ನ ಕರೆದು ಇಬ್ಬರು ಬರ್ತಾರೆ. ಇವರು ನೀವು ಕರೆಯೋದು ಒಬ್ಬರನ್ನ, ಬರೋದು ಇಬ್ಬರು. ಇವ್ರು ಹೇಳ್ತೀನಿ ಒಬ್ಬಾಕಿನೇ ಉಷಾ ಅಂತ, ಅದು ಮಣ್ಣು ಬಂದಿಂದ ಬಂದದ್ದು. ಅದಕ್ಕೆ ಆವಾಗ ಕರೆದು ಆ ಘಟನಾ, ಇವರು ಹುಟ್ಟು, ನಕುಲ ಸಹದೇವರ ಜನ್ಮ, ಬೆಳವಣಿಗೆ, ಇವ್ರ ಅಧ್ಯಯನ, ಇವ್ರ ಪರಾಕ್ರಮ ಬಗ್ಗೆ ಮತ್ತೆ ನಾನು ತಿಳಿಲಿಕ್ಕೆ ಪ್ರಯತ್ನ ಪಡೋದು. ಶ್ರೀಕೃಷ್ಣ.